ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋ ಗತಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸದಾಂ ಅಶೇಷ ಅಖಿಲ ಸನ್ಮಂಗಲಾನಿ ಭವಂತು. ನಾವು ಬೆಳಗ್ಗೆ ಕೇಳಿದಂತೆ ಶ್ರೇಷ್ಠ ಜ್ಞಾನಿ ವರೆಣ್ಯರಾದಂತಹ ಮಾದನೂರು ಶ್ರೀ ವಿಷ್ಣುತೀರ್ಥರು ರಚನೆ ಮಾಡಿಕೊಟ್ಟಂತಹ ಅದ್ಭುತವಾದಂತಹ ಗ್ರಂಥ ಅದು ಭಾಗವತ ಸಾರೋದ್ಧಾರ. ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದ ಪ್ರಧಾನ ಉದ್ದೇಶ ಏನು ಅಂತ ಹೇಳಿದರೆ ಸುಖಮೇವ ನಸ್ಯ ದುಃಖಂ ಅನಾಗಪಿ ಮಾಭೂತ್ ಅಂತ. ಅಂದರೆ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ನನಗೆ ಸುಖವೇ ಆಗಲಿ, ದುಃಖ ಆಗೋದು ಬೇಕಾಗಿಲ್ಲ, ದುಃಖದ ಆಲೋಚನೆ ಕೂಡ ಮನಸ್ಸಲ್ಲಿ ಬರದೇ ಹೋಗಲಿ ಅಂತ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇದನ್ನೇ ಅಪೇಕ್ಷೆ ಪಡ್ತಾನೆ. ಸದಾಕಾಲ ನನಗೆ ಸುಖವೇ ಆಗಲಿ, ದುಃಖದ ಕನಸು ಕೂಡ ಬೀಳೋದು ಬೇಡ ಅಂತ. ಆದರೆ ಅದು ಆಗುವುದು ಅಷ್ಟು ಸುಲಭ ಅಲ್ಲ ಅಂತ. ಅದು ಆಗಬೇಕಾದ್ರೆ ಅನೇಕ ಜನ್ಮಗಳ ಸಾಧನೆ ಬೇಕು. ಅದಕ್ಕಿಂತ ಪ್ರಧಾನವಾಗಿ ಇಲ್ಲಿ ಸುಖ ಅಂತ ಹೇಳಿದರೆ ಯಾವುದೋ ಲೌಕಿಕವಾದಂತಹ ಸುಖವಲ್ಲ, ಶಾಶ್ವತವಾದಂತಹ ಮೋಕ್ಷವೆಂಬಂತಹ ಸುಖ. ಆ ರೀತಿಯಾದಂತಹ ಮೋಕ್ಷ ಎಂಬಂತಹ ಸುಖ ನಮಗೆ ಸಿಗಬೇಕು ಅಂತ ಹೇಳಿದರೆ ವಿಷ್ಣುತೀರ್ಥರೇ ತಮ್ಮ ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳುವಂತೆ ಬಿಂಬ ಪೂಜನ ಮಂತರ ನಚ ಮುಕ್ತಿರಸ್ತಿ ಕಸ್ಯಚಿತ್ ಸರ್ವಮನ್ಯದನುಷ್ಠಿತಂ ನನು ಚಿತ್ತಶೋಧನಪೂರ್ವಕಂ ಎಂಬುದಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಯಾವ ಅನುಗ್ರಹದಿಂದ ಮೋಕ್ಷ ಆಗಬೇಕು ಅಂತ ಹೇಳಿದರೆ ಪ್ರಧಾನವಾಗಿ ನಾವು ಮಾಡಬೇಕಾದದ್ದು ಯಾವುದು ಅಂತ ಹೇಳಿದರೆ ಬಿಂಬ ಪೂಜನಂ. ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡದ ಹೊರತು ನಮಗೆ ಮೋಕ್ಷ ಎಂಬುದು ಸರ್ವಥಾ ಸಾಧ್ಯ ಇಲ್ಲ ಅಂತ ವಿಷ್ಣುತೀರ್ಥರು ಹೇಳ್ತಾರೆ. ಸರಿ, ಹಾಗಾದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಏಕಾದಶಿ ವ್ರತ ಮಾಡ್ತೀವಿ, ಕೃಷ್ಣಾಷ್ಟಮಿ ಮಾಡ್ತೀವಿ, ಭೀಷ್ಮಪಂಚಕ ಪುರಾಣ ಕೇಳ್ತೀವಿ, ಪುಣ್ಯಕಥೆ ಕೇಳ್ತೀವಿ, ಯಾತ್ರೆ ಮಾಡ್ತೀವಿ, ಯಾತ್ರೆಗೆ ಹೋದಾಗ ದಾನ ಮಾಡ್ತೀವಿ, ಅಲ್ಲಿ ಹೋಗಿ ಶ್ರಾದ್ದ ಮಾಡ್ತೀವಿ, ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಸ್ನಾನ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಹಾಗಾದರೆ ಅದೆಲ್ಲ ಯಾತಕ್ಕೋಸ್ಕರ ವ್ಯರ್ಥನ ಅದೆಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಸರ್ವಮನ್ಯದನುಷ್ಠಿತಂ ನನು ಚಿತ್ತಶೋಧನಪೂರ್ವಕಂ ಅಂತ. ಅಂದರೆ ಹೇಗೆ ದಾಸರ ಒಂದು ಪದ್ಯದಲ್ಲಿ ಕೇಳುವಂತೆ ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳು ಇಹಪಂಗಳ ಇತ್ತು ಸಲಹುವುದು ಅಂತ. ಅದೆಲ್ಲ ಮಾಡಿದರೆ ಫಲ ಇದ್ದೇ ಇದೆ, ಪುಣ್ಯ ಇದ್ದೇ ಇದೆ. ಅದರಿಂದ ನಾವು ಅನುಭವಿಸುವಂತಹ ಲೌಕಿಕ ಜೀವನದಲ್ಲಿಯೂ ಸುಖ ಸಿಗುತ್ತೆ. ಅದೇ ರೀತಿಯಾಗಿ ಮುಂದೆ ಸ್ವರ್ಗದಲ್ಲಿಯೂ ಸುಖ ಸಿಗುತ್ತೆ, ಆದರೆ ಮೋಕ್ಷ ಸಿಗೋದಿಲ್ಲ. ನಮ್ಮ ಪರಮ ಉದ್ದೇಶ ಏನು? ಮೋಕ್ಷ ಸಿಗಬೇಕು ಅಂತ. ಆ ರೀತಿಯಾದಂತಹ ಮೋಕ್ಷ ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಬಿಂಬರೂಪಿಯಾದಂತಹ ಪರಮಾತ್ಮನ ಅನುಗ್ರಹ ಎಂಬುದು ಆಗಲೇಬೇಕು. ಉಳಿದ ನಾವೆಲ್ಲ ಮಾಡುವಂತಹ ಈ ಏಕಾದಶಾದಿ ಮುಂತಾದಂತಹ ವ್ರತಗಳು, ಸಂಧ್ಯಾ ವಂದನೆ, ದೇವರ ಪೂಜೆ, ಬ್ರಹ್ಮಯಜ್ಞ, ವೈಶ್ವದೇವ ಎಲ್ಲವೂ ಕೂಡ ಅದೇನಾಗುತ್ತೆ ಅಂತ ಹೇಳಿದರೆ ನನು ಚಿತ್ತಶೋಧನ ಪೂರ್ವಕಂ ಅಂತ. ಆ ಬಿಂಬರೂಪಿಯಾದಂತಹ ಉಪಾಸನೆ ಮಾಡುವಂತಹ ಯೋಗ್ಯತೆ ನಮಗೆ ಸಿಗಬೇಕು ಅಂತ ಹೇಳಿದರೆ ಮೊದಲು ನಮ್ಮ ಅಂತರಂಗ ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ. ಹೇಗೆ ಒಂದು ಹಾಲನ್ನು ನಾವು ಕಾಯಿಸಿ ಅದರಿಂದ ಪಾಯಸನೋ ಇನ್ನೊಂದಿನ ಮಾಡಬೇಕು ಅಂತ ಹೇಳಿದರೆ ಮೊದಲು ಏನು ಶುದ್ಧ ಆಗಿರಬೇಕು? ಪಾತ್ರೆ ಶುದ್ಧ ಆಗಿರಬೇಕು. ಪಾತ್ರೆ ಶುದ್ಧ ಆಗದೆ ಹೋದರೆ ಹಾಲು ಹಾಕಿದ ತಕ್ಷಣ ಅದನ್ನು ಗ್ಯಾಸ್ ಮೇಲೆ ಇಟ್ಟರೆ ಒಡೆದು ಹೋಗ್ಬಿಡುತ್ತೆ ಅಷ್ಟೇ 5 ನಿಮಿಷಕ್ಕೆ. ಅದರಿಂದ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ, ಅದು ವ್ಯರ್ಥ ಚೆಲ್ಲಬೇಕಷ್ಟೆ. ಹಾಗೆ ಸಾಮಾನ್ಯ ಯಾವುದೋ ಒಂದು ಆಕಳಿನ ಹಾಲು ನಮಗೆ ಸರಿಯಾಗಿ ಕುಡಿಯಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಏನು ಅಪೇಕ್ಷೆ ಪಡುತ್ತೆ? ಶುದ್ಧತೆಯನ್ನು ಅಪೇಕ್ಷೆ ಪಡುತ್ತೆ. ಅಂತಹದರಲ್ಲಿ ಇಡೀ 14 ಲೋಕಗಳಿಗೆ ಒಡೆಯನಾದಂತಹ ಯಾವ ಪರಿಶುದ್ಧವಾದಂತಹ ಕ್ಷೀರ ಸಮುದ್ರದಲ್ಲಿ ಮಲಗಿರುವಂತಹ ದೋಷಗಳ ಲೇಪವೇ ಇಲ್ಲದೇ ಇರುವಂತಹ ಪರಿಶುದ್ಧನಾದಂತಹ ಪರಮಾತ್ಮ ನಮ್ಮ ಒಳಗಡೆ ಬಂದು ನಿಲ್ಲಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು, ಅಂತಃಕರಣ ಅದು ಅತ್ಯಂತ ಪರಿಶುದ್ಧವಾಗಿರಬೇಕು. ಹಾಗಾಗಿ ನಾವು ಮಾಡುವಂತಹ ಈ ಅನೇಕ ನಿತ್ಯ ನೈಮಿತ್ತಿಕವಾದಂತಹ ಕರ್ಮಗಳೇನಿವೆ ಆ ಎಲ್ಲ ಕರ್ಮಗಳು ಕೂಡ ಯಾವುದಕ್ಕೆ ಸಾಧನವಾಗುತ್ತೆ ಅಂಥೇಳಿ ನಮ್ಮ ಮನಸ್ಸನ್ನು ಶುದ್ಧ ಮಾಡಿ ಆ ಮೂಲಕ ನಮ್ಮ ಮನಸ್ಸಿನಲ್ಲಿ
ನಮ್ಮಲ್ಲಿ ಜ್ಞಾನ ಮತ್ತು ಭಕ್ತಿ ಇನ್ನಷ್ಟು ಅಭಿವೃದ್ಧಿ ಆಗುವಂತೆ, ಅಭಿವೃದ್ಧಿ ಆಗ್ತಾ ಆಗ್ತಾ ಅದು ಒಂದಕ್ಕೊಂದು ಸಪೋರ್ಟಿಂಗ್ ಥರ ಅಂತೆ. ಜ್ಞಾನ ವೃದ್ಧಿಯಾದರೆ ಜ್ಞಾನದಿಂದಾಗಿ ಏನಾಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಜಾಸ್ತಿ ಆದಾಗ ಮತ್ತೆ ಇನ್ನಷ್ಟು ಜ್ಞಾನ ವೃದ್ಧಿಯಾಗುತ್ತೆ. ಹೀಗೆ ಮತ್ತೆ ಹೀಗೆ ಜ್ಞಾನ ಮತ್ತು ಭಕ್ತಿಗಳು ಇವೆರಡೂ ಕೂಡ ಪರಸ್ಪರವಾಗಿ ಒಂದಕ್ಕೊಂದು ಸಪೋರ್ಟಿವ್ ಆಗಿ ಬೆಳೀತಾ 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 ನಮಗೆ ವಿಶೇಷವಾಗಿ ಆ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆಯನ್ನು ಮಾಡುವಂತಹ ಉತ್ತಮವಾದಂತಹ ಯೋಗ್ಯತೆಯನ್ನು ತಂದುಕೊಡುತ್ತೆ ನಾವು ಮಾಡುವಂತಹ ಉಳಿದ ಎಲ್ಲ ನಿತ್ಯ ನೈಮಿತ್ತಿಕವಾದಂತಹ ಕರ್ಮಗಳು ಅಂತ. ಹಾಗಾಗಿ ಪ್ರಧಾನ ಗುರಿ ಬಿಂಬರೂಪಿಯಾದಂತಹ ಪರಮಾತ್ಮನ ಉಪಾಸನೆ, ಅವನ ಅಪರೋಕ್ಷ ಜ್ಞಾನ. ಅದಕ್ಕೆ ಸಹಕಾರಿಯಾಗಿ ನಾವು ಮಾಡುವಂಥ ಪ್ರತಿನಿತ್ಯದ ಕರ್ಮಗಳು ಅವೆಲ್ಲವೂ ಕೂಡ ಆಗುತ್ತೆ ಅಂತ ಅನೇಕ ಉಪನಿಷತ್ತುಗಳು ಹೇಳಿದ್ದನ್ನೇ ವಿಷ್ಣುತೀರ್ಥರು ಅಧ್ಯಾತ್ಮ ರಸರಂಜನೆಯಲ್ಲಿ ಹೇಳಿಕೊಡ್ತಾರೆ. ಸರಿ, ಬಿಂಬರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡೋಣ ಅಂತ ಹೇಳಿದರೆ ಅದು ಏನೋ ಸುಮ್ಮನೆ ಯಾವುದೋ ಒಂದು ಪ್ರತಿಮೆಯಲ್ಲಿ ನಾವು ಪರಮಾತ್ಮನ ಪೂಜೆ ಮಾಡಿದಷ್ಟು ಸುಲಭ ಅಲ್ಲ. ಅದಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು. ಅಷ್ಟು ಮಾತ್ರ ಅಲ್ಲ, ಈ ಜನ್ಮದಲ್ಲಿಯೂ ಕೂಡ ನಾವು ಅತ್ಯಂತ ಪರಿಪಕ್ವ ಅವಸ್ಥೆಯನ್ನು ಹೊಂದಿದಾಗ ಮಾತ್ರ ಅದೇನಾಗುತ್ತೆ, ಬಿಂಬರೂಪಿಯಾದಂತಹ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅದಕ್ಕಿಂತ ಮುಂಚೆ ನಮಗೇನೇನು ಬೇಕು ಅಂತ ಅದಕ್ಕೊಂದು ಸಾಧನ ಪರಿಕರಗಳು ಬೇಕು. ಉದಾಹರಣೆಗೆ ನಾವು ಇಲ್ಲಿಂದ 2ನೇ ಫ್ಲೋರಿಗೆ ಹೋಗಬೇಕು ಅಂತ ಹೇಳಿ ನೇರವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದೇ ಸ್ಟೆಪ್ ಹತ್ತ ನಿಧಾನವಾಗಿ ಕೊನೆಗೆ ಮೆಟ್ಟಿಲನ್ನು ಹತ್ತಿ ಕೊನೆಗೆ ನಾವೇನು ಮಾಡ್ತೀವಿ, 2ನೇ ಫ್ಲೋರು 1ನೇ ಫ್ಲೋರು ಸೇರ್ತೇವೆ. ಹಾಗೆ ಆ ಬಿಂಬರೂಪಿ ಪರಮಾತ್ಮ ಎಂಬುವನು ನಮ್ಮ ಒಳಗಡೆನೇ ಇದ್ದಾನೆ, ಅವನಿಗೆ ಭಾರಿ ದೂರ ಇಲ್ಲ. ಆದರೂ ಕೂಡ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಎಂಬುದಾಗಿ ಭಾಗವತದಲ್ಲಿ ಹೇಳುವಂತೆ ನಮ್ಮ ಒಳಗಡೆನೇ ಪರಮಾತ್ಮ ಇದ್ದರೂ ಕೂಡ ಅವನ ದಾರಿ ಎಂಬುದು ನಮಗೆ ಅನುಪಲಭ್ಯ ವರ್ತನೆ. ಅಷ್ಟು ಸುಲಭವಾಗಿ ಪರಮಾತ್ಮ ಯಾರೊಬ್ಬರಿಗೂ ಕೂಡ ಅನುಗ್ರಹ ಮಾಡೋದಿಲ್ಲ, ಸುಲಭವಾಗಿ ಸಿಗುವುದಿಲ್ಲ. ಹಾಗಾಗಿ ಒಂದು ಉತ್ತಮ ಉದಾಹರಣೆ ಕೊಡ್ತಾರೆ. ಹೇಗೆ ಇವತ್ತು ನಾವು ಎಲ್ಲ ಹೋಮ ಮಾಡೋಕ್ಕಂತೀರ ಡೈರೆಕ್ಟಾಗಿ ಯಾವುದೋ ಬತ್ತಿಗೆ ಬೆಂಕಿ ಹಚ್ತೀವಿ, ದೀಪ ಹಚ್ಚಿ ಹಚ್ತೀವಿ, ಅಥವಾ ಇದ್ದಲು ಒಲೆಯಿಂದ ಅಗ್ನಿಯನ್ನು ಸಿದ್ಧ ಮಾಡ್ಕೊಳ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅಂತ ಹೇಳಿದರೆ, ಅರಣಿ ಮಥನ, 2 ಕಟ್ಟಿಗೆ ಪೀಸುಗಳನ್ನು ಇಟ್ಟು ಚೆನ್ನಾಗಿ ಉಜ್ಜಿದಾಗ ಅದರಿಂದ ಬೆಂಕಿ ಬರ್ತಾ ಇತ್ತು. ಹಾಗಾದರೆ ಅದರಲ್ಲಿ ಬೆಂಕಿ ಮೊದಲೇ ಇದೆ, ಅದು ಕಾಣಿಸ್ತಾ ಇತ್ತ? ನಮಗೆ ಕಾಣಿಸ್ತಾ ಇರಲಿಲ್ಲ. ಹಾಗಂತ ಕಟ್ಟಿಗೆನ ಒಂದು ಸಲ ತಿಕ್ಕಿದ ತಕ್ಷಣ ಬಂದುಬಿಡುತ್ತಾ? ಬರೋದಿಲ್ಲ. ಸುಮಾರು ಅರ್ಧ ಗಂಟೆಗಳ ಕಾಲ ನಿರಂತರವಾಗಿ 5-6 ಜನ ಅದನ್ನು ಚೆನ್ನಾಗಿ ಮಥನ ಮಾಡಿದಾಗ ಏನಾಗುತ್ತೆ, 2 ಕಟ್ಟಿಗೆಗಳಲ್ಲಿ ಇದ್ದಂತಹ ಬೆಂಕಿ ಅದು ನಿಧಾನವಾಗಿ ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಒಂದೇ ಸಲಕ್ಕೆ ಅದು ದಗ್ಗಂತ ಹತ್ಕೊಂಡ್ಬಿಡೋದಿಲ್ಲ, ಸ್ವಲ್ಪ ಬರುತ್ತೆ. ಆಮೇಲೆ ತುಂಬ ಪ್ರಯತ್ನ ಮಾಡಿ 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 ಅದನ್ನು ನಾವು ಒಳ್ಳೆ ಬೆಂಕಿ ರೂಪಕ್ಕೆ ತರ್ತೇವೆ. ಆ ರೀತಿಯಾಗಿ ಅರಣ್ಯೋರ್ ನಿಹಿತೋ ಜಾತವೇದ ಅಂತ ಹೇಗೆ ಕಟ್ಟಿಗೆಯಲ್ಲಿ ಪರಮಾತ್ಮ, ಕಟ್ಟಿಗೆಯಲ್ಲಿ ಅಗ್ನಿದೇವರು ಇರ್ತಾನೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ನಮ್ಮ ಹೃದಯದಲ್ಲಿ ಇರ್ತಾನೆ. ಹೇಗೆ ಆ ಕಟ್ಟಿಗೆಯಲ್ಲಿ ಇರುವಂತಹ ಬೆಂಕಿ ಹೊರಗಡೆ ಬರಲಿಕ್ಕೆ ಅನೇಕ ಗಂಟೆಗಳ ಕಾಲ ಚೆನ್ನಾಗಿ ಮಥನ ಮಾಡಬೇಕು, ಆ ರೀತಿಯಾಗಿ ನಮ್ಮ ಒಳಗಡೆನೇ ಇರುವಂತಹ ಪರಮಾತ್ಮ ದರ್ಶನ ನಮಗೆ ಆಗಬೇಕು ಅಂತ ಹೇಳಿದರೆ ನಾವು ಅನೇಕ ಜನ್ಮಗಳ ಅನೇಕ ವಿಧವಾದಂತಹ ಸಾಧನೆಯನ್ನು ಮಾಡಿದಾಗ ಮಾತ್ರ ಆ ಪರಮಾತ್ಮನ ದರ್ಶನ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆಲ್ಲ ಮೂಲ ಆಧಾರ ಸ್ತಂಭ ಯಾವುದು ಅಂತ, ಅದಂದರೆ ಇಷ್ಟೆಲ್ಲ ಮಾಡಬೇಕು ಅಂತ ನಾವು ಕೇಳ್ತೇವೆ, ಅದು ಹೇಗೆ ಮಾಡೋದು ಅಂತ ಅದನ್ನು ತಿಳಿಸಿದ್ದು ಎಲ್ಲಿ ಅಂತ ಹೇಳಿದರೆ ಅನೇಕ ಉಪನಿಷತ್ತುಗಳಲ್ಲಿ ತಿಳಿಸಿದ್ದಾರೆ, ಮಹಾಭಾರತದಲ್ಲಿ ಹೇಳಿದ್ದಾರೆ, ಪುರಾಣಗಳಲ್ಲಿ ಹೇಳಿದ್ದಾರೆ, ಎಲ್ಲದರಲ್ಲೂ ಹೇಳಿದ್ದಾರೆ. ಆದರೆ ಅಲ್ಲಿ ಎಲ್ಲ ಕಡೆ ಹೇಳಿರೋದನ್ನು ನಮಗೆ ಸಂಗ್ರಹ ಮಾಡಿ ಓದಿ ತಲೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದನ್ನು ಕಂಡಂತಹ ವೇದವ್ಯಾಸ ದೇವರು ನಮ್ಮ ಮೇಲಿನ ಕರುಣೆಯಿಂದಾಗಿ ಭಾಗವತ ಎಂಬಂತಹ ದೊಡ್ಡ ಪುರಾಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಅರ್ಥೋಯಂ ಬ್ರಹ್ಮಸೂತ್ರಾಣಂ ವೇದಾರ್ಥ ಪರಿವರ್ಮಿತಃ ಪುರಾಣಾನಾಂ ಸಾರಭೂತಃ ಎಂಬುದಾಗಿ, ಇದು ಎಲ್ಲ ವೇದಗಳ ಸಾರ, 17 ಪುರಾಣಗಳ ಸಾರ, ಅಷ್ಟು ಮಾತ್ರ ಅಲ್ಲ ಬ್ರಹ್ಮಸೂತ್ರಗಳು ಅವುಗಳ ಸಾರ, ಭಾರತದ ನಿರ್ಣಯ ರೂಪವಾದದ್ದು ಯಾವುದು ಭಾಗವತ ಅಂತ ಹೇಳ್ತಾರೆ. ಅಂದರೆ ವೇದವ್ಯಾಸ ದೇವರು ಏನು ಮಾಡಿದರು, ಅನೇಕ ಪುರಾಣಗಳಲ್ಲಿ, ವೇದಗಳಲ್ಲಿ, ಬ್ರಹ್ಮಸೂತ್ರಗಳಲ್ಲಿ, ಉಪನಿಷತ್ತುಗಳಲ್ಲಿ ಹೇಳಿದಂತಹ ರಹಸ್ಯವಾದಂತಹ ಪ್ರಮೇಯಗಳನ್ನು ಸುಲಭವಾದಂತಹ ಕಥೆಯ ಮೂಲಕ ನಮಗೆ ತೋರಿಸಿಕೊಡ್ತಾರೆ. ಅಷ್ಟಿದ್ದರೂ ಕೂಡ ಅದು ಯಾರಿಗೆ, ಭಾಗವತಕ್ಕೆ ನಿಜವಾದಂತಹ ಅಧಿಕಾರಿಗಳು ಯಾರು ಅಂತ ಹೇಳಿದ್ರೆ ಬ್ರಹ್ಮರುದ್ರಾದಿ ದೇವತೆಗಳೇನೇ ನಿಜವಾದಂತಹ ಅಧಿಕಾರಿಗಳು ಎಂಬುದಾಗಿ ಹೇಳ್ತಾರೆ. ಅವರಿಗೆ ಅದು ಅರ್ಥ ಆಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಆದರೆ ನಮ್ಮಂತಹ ಮಂದಮತಿಗಳಿಗೆ ಆ ಭಾಗವತದಲ್ಲಿ ಏನೇನು ಹೇಳಿದ್ದಾರೆ ಅಂತ ಸುಮ್ಮನೆ ಕತೆ ಕೇಳ್ಕೊಂಡು ಹೋಗಿಬಿಡ್ತೇವೆ ಅಷ್ಟೇ. ಆದರೆ ಅದರಲ್ಲಿ ಅಡಗಿರುವಂತಹ ನಿಜವಾದಂತಹ ಪ್ರಮೇಯ ಏನು
ತಿಳ್ಕೊಳ್ಳೋದು ಒಂದು ಮುಖ. ಅದರ ಇನ್ನೊಂದು ಮುಖ ಅಂತ ಹೇಳಿದರೆ ತಿಳಿದುಕೊಂಡಿರುವಂತಹ ಪ್ರಮೇಯಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು, ಅದು ಪ್ರಧಾನವಾದಂತಹ ಗುರಿಯಾಗುತ್ತೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ನಾವು ಭಾಗವತದಲ್ಲಿ ಕಾಣಲಿಕ್ಕೆ ತುಂಬ ಕಷ್ಟ. ಹಾಗಾಗಿ ಇದನ್ನು ಮನಗಂಡಂತಹ ಯಾವ ಮಾದನೂರು ವಿಷ್ಣುತೀರ್ಥರು ಅದರಿಂದ 360 ಶ್ಲೋಕಗಳನ್ನು ಸಂಗ್ರಹ ಮಾಡಿ ವಿಶೇಷವಾಗಿ ಭಾಗವತದ ಬಗ್ಗೆ ಹೇಳಬೇಕಾದ್ರೆ ಶ್ಲೋಕಾರ್ಧಂ ಶ್ಲೋಕಪಾದಮ್ಮ ನಿತ್ಯಂ ಭಾಗವತೋದ್ಭವಂ ಎಂಬುದಾಗಿ ಪ್ರತಿನಿತ್ಯ ಒಂದು ಶ್ಲೋಕ ಆಗದೆ ಹೋದರೆ ಅರ್ಧ ಶ್ಲೋಕ ಆಗದೆ ಹೋದರೆ ಕಾಲು ಶ್ಲೋಕವನ್ನಾದರೂ ಕೂಡ ಪ್ರತಿನಿತ್ಯ ಭಾಗವತವನ್ನು ಪಠನ ಮಾಡಿ ಎಂಬುದಾಗಿ ನಮಗೆ ಶಾಸ್ತ್ರ ಆದೇಶ ಕೊಡುತ್ತೆ. ಅದಕ್ಕನುಗುಣವಾಗಿ ವಿಷ್ಣುತೀರ್ಥರು ಪ್ರತಿನಿತ್ಯ ಸರಿಯಾಗಿ ಒಂದೊಂದು ಶ್ಲೋಕವನ್ನು ಹೇಳ್ತಾ ಹೋದರೆ 1 ವರ್ಷದಲ್ಲಿ ಭಾಗವತ ಸಾರೋದ್ಧಾರದ ಅಧ್ಯಯನ ಮುಗಿಯುತ್ತೆ. ಅಥವಾ ನಮಗೆ ಸಮಯ ಜಾಸ್ತಿ ಇದೆ ಅಂತ ಹೇಳಿದರೆ ಪ್ರತಿನಿತ್ಯ ಒಂದೊಂದು ಪ್ರಕರಣವನ್ನು ಅಧ್ಯಯನ ಮಾಡಿದರೆ 1 ತಿಂಗಳಲ್ಲಿ ಸಮಗ್ರ ಭಾಗವತ ಸಾರೋದ್ಧಾರ ಅಧ್ಯಯನ ಎಂಬುದು ಮುಗಿಯುತ್ತೆ. ಆ ರೀತಿಯಾಗಿ ಮಂದಮತಿಗಳಾದಂತಹ ನಮಗೆ ಉಪಕಾರ ಆಗಲಿ ಎಂಬಂತಹ ಉದ್ದೇಶದಿಂದಾಗಿ, ನಿಜವಾದಂತಹ ಪ್ರಮೇಯ ಲಾಭ ಆಗಲಿ ಎಂಬಂತಹ ಉದ್ದೇಶದಿಂದಾಗಿ ಆ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯಕ್ಕೆ ಅನುಗುಣವಾಗಿ ವಿಷ್ಣುತೀರ್ಥರು ಭಾಗವತ ಸಾರೋದ್ಧಾರ ಎಂಬಂತಹ ಒಂದು ಅತ್ಯಪೂರ್ವವಾದಂತಹ ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಭಾಗವತ ಸಾರೋದ್ಧಾರ ಅಂದ ತಕ್ಷಣ ನಮಗೆ ಭಾಗವತದಲ್ಲಿ ಯಾವ ರೀತಿಯಾಗಿ ರಸವತ್ತಾದಂಥ ಕಥೆಗಳಿರ್ತವೆ, ಅಲ್ಲಿ ಮಧ್ಯೆ ಮಧ್ಯೆ ತಮಾಷೆಗಳಿರ್ತವೆ, ವಿಷಯಾಂತರಗಳಿರ್ತವೆ. ಆ ರೀತಿಯಾಗಿ ಭಾಗವತ ಸಾರೋದ್ಧಾರದಲ್ಲಿ ಏನೂ ಇಲ್ಲ. ಅತ್ಯಂತ ಗಂಭೀರವಾಗಿ ನೇರವಾಗಿ ಹೋಗ್ತಾ ಇರುತ್ತೆ ಅಷ್ಟೇ. ಆ ಕಡೆ ಈ ಕಡೆ ಸ್ವಲ್ಪ ನಾವು ವಿಷಯಾಂತರ ಮಾಡಿಬಿಟ್ರೆ ಅದು ಲಿಂಕೇ ಸಿಗೋದಿಲ್ಲ. ಆ ರೀತಿಯಾಗಿ ಅತ್ಯಂತ ಗಮನ ಕೊಟ್ಟು ಕೇಳಿ ಅನುಸಂಧಾನ ಮಾಡಬೇಕಾದಂತಹ ದಿವ್ಯವಾದಂತಹ ಗ್ರಂಥ ಅದು ಭಾಗವತ ಸಾರೋದ್ಧಾರ. ಅದರಲ್ಲಿ ಒಟ್ಟು 30 ಪ್ರಕರಣಗಳು. ಭಾಗವತ ಆಗತಿ ಪ್ರಕರಣ, ರಾಜವಿರಾಗ ಪ್ರಕರಣ, ಮುಂದೆ ಸಮಾಗಮ, ಮಹಾನಿಂದಾವರ್ಜನ ಎಂಬುದಾಗಿ ಒಟ್ಟು 30 ಪ್ರಕರಣಗಳನ್ನು ಇಲ್ಲಿ ನಮಗೆ ವಿಷ್ಣುತೀರ್ಥರು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಯಾರೇ ಆಗಲಿ ಒಂದು ಗ್ರಂಥವನ್ನು ರಚನೆ ಮಾಡಬೇಕು, ಅದರ ಅಧ್ಯಯನ ಮಾಡಬೇಕು, ಅದರ ಪ್ರವಚನ ಮಾಡಬೇಕು ಅಂತ ಹೇಳಿದರೆ ಪ್ರಧಾನವಾಗಿ ಮಾಡಬೇಕಾದದ್ದು ಮಂಗಳಾಚರಣೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಮಂಗಳಾಚರಣೆ ಅಷ್ಟು ಅವಶ್ಯವಾಗಿ ಮಾಡಬೇಕು ಅಂತ ಹೇಳಿದರೆ, ಇದು ನಮ್ಮ ನಿಮ್ಮಂತಹ ಸಾಮಾನ್ಯರು ಮಾತ್ರ ಅಲ್ಲ, ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನೇ ಮಂಗಳಾಚರಣೆ ಮಾಡಿದ್ದಾರೆ. ಅವರು ಯಾಕೆ ಮಾಡಿದರು? ನಮಗಾದರೆ ವಿಘ್ನಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದಕ್ಕೋಸ್ಕರ ನಾವು ಮಂಗಳಾಚರಣೆಯನ್ನು ಮಾಡಿ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ತೇವೆ. ವೇದವ್ಯಾಸ ದೇವರು ಸರ್ವ ಸಮರ್ಥರು, ಅವರಿಗೆ ಯಾವ ವಿಘ್ನ ಅಂತ ಹೇಳಿದರೆ, ವೇದವ್ಯಾಸ ದೇವರು ಯಾಕೆ ಮಂಗಳಾಚರಣೆ ಮಾಡ್ತಾರೆ ಅಂತ ಹೇಳಿದರೆ, ಅವರು ತಮ್ಮ ಶಿಷ್ಯರು ಕೂಡ ಮುಂದೆ ಇದೇ ರೀತಿಯಾಗಿ ತಾವು ಬರೆಯುವಂತಹ ಗ್ರಂಥಗಳಲ್ಲಿ ಮಂಗಳಾಚರಣೆಯನ್ನು ಮಾಡಬೇಕು, ತಾವು ಪ್ರತಿನಿತ್ಯ ಪಾಠ ಪ್ರವಚನವನ್ನು ಮಾಡಬೇಕಾದರೆ ಮಂಗಳಾಚರಣೆಯನ್ನು ಮಾಡಿಯೇ ಅದನ್ನು ಹೇಳಬೇಕು ಎಂಬಂತಹ ಉದ್ದೇಶದಿಂದಾಗಿ ತಮಗೆ ಯಾವುದೇ ರೀತಿಯಾದಂತಹ ವಿಘ್ನಗಳು ಇಲ್ಲದೆ ಹೋದರೂ ಕೂಡ ವೇದವ್ಯಾಸ ದೇವರು ಮಂಗಳಾಚರಣೆಯನ್ನು ಮಾಡಿ ಪ್ರತಿಯೊಂದು ಗ್ರಂಥಗಳು, ಯಾವುದೇ ಪುರಾಣ ಆಗಲಿ ಮಹಾಭಾರತ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಮಂಗಳಾಚರಣೆಯನ್ನು ಮಾಡಿಯೇ ಅವರು ಆ ಗ್ರಂಥವನ್ನು ಪ್ರಾರಂಭ ಮಾಡ್ತಾರೆ. ಆ ರೀತಿಯಾಗಿ ವಿಷ್ಣುತೀರ್ಥರು ಕೂಡ ಈ ಒಂದು ಭಾಗವತ ಸಾರೋದ್ಧಾರಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಮಂಗಳಾಚರಣೆಯನ್ನು ಮಾಡ್ತಾರೆ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತವ್ ವ್ಯಸ್ತಯೋಗತಃ ಎಂಬುದಾಗಿ ಪರಮಾತ್ಮ ನನಗೆ ಸಂಪತ್ತನ್ನು ಕೊಡು ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಏನು ಪ್ರಾರ್ಥನೆ ಮಾಡ್ತಾರೆ? ಜ್ಞಾನ ಕೊಡು, ಭಕ್ತಿ ಕೊಡು, ವೈರಾಗ್ಯ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಆದರೆ ವಿಷ್ಣುತೀರ್ಥರು ವಿನೂತನವಾಗಿ ಸಂಪತ್ತು ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಸಂಪತ್ತು ಅಂದರೆ ಯಾವ ಸಂಪತ್ತು ಅಂದರೆ ಲೌಕಿಕವಾದಂತಹ ಸಂಪತ್ತಲ್ಲ, ಹೊರತು ಸ್ವಸ್ತಿ ಶ್ರೀಹಿ ಅಂದರೆ ನಮಗೆ ಯಾವುದು ನಿರಂತರವಾಗಿ ಮಂಗಳವನ್ನು ಉಂಟು ಮಾಡುತ್ತೋ ಅಂತಹ ಸಂಪತ್ತನ್ನು, ಆ ಸಂಪತ್ತು ಅಂತ ಹೇಳಿದರೆ ಜ್ಞಾನ, ಭಕ್ತಿ, ವೈರಾಗ್ಯ, ಪರಮಾತ್ಮನ ಒಳ್ಳೆಯ ತತ್ವಜ್ಞಾನ, ಇದೇ ನಿಜವಾದಂತಹ ಸಂಪತ್ತು. ಹಾಗಾಗಿ ಅಂತಹ ಸಂಪತ್ತನ್ನು ನನಗೆ ತಂದುಕೊಡು ಅಂತ. ಆ ಸಂಪತ್ತು ಹೇಗಿದೆ ಅಂತ ಹೇಳಿದರೆ ನಿಸ್ತುಲ, ತುಲಾ ಅಂತ ಹೇಳಿದರೆ ತಕ್ಕಡಿಯಲ್ಲಿ ನಾವೇ ಮಾಡ್ತೇವೆ, ಒಂದು ಕಡೆ ಕಲ್ಲು ಇಡ್ತೇವೆ, ಇನ್ನೊಂದು ಕಡೆ ವಸ್ತುಗಳನ್ನು ಇಡ್ತೇವೆ. ಆವಾಗ ಅದು ಸರಿಸಮಾನವಾಗಿ ಬಂದಾಗ 1 kg ಅಂತ ವಾಪಸ್ ಕೊಡ್ತೇವೆ. ವಿಷ್ಣುತೀರ್ಥರು ಹೇಳ್ತಾರೆ, ಆ ಉತ್ತಮವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯ ಎಂಬಂತಹ ಸಂಪತ್ತಿಗೆ ಇನ್ನೊಂದು ಸರಿಸಮಾನವಾದಂತಹ ವಸ್ತುವೇ ಇಲ್ಲ. ನಿಸ್ತುಲ, ಅದಕ್ಕೆ ಸರಿಸಮಾನವಾದಂತಹ ಇನ್ನೊಂದು ವಸ್ತುವೇ ಇಲ್ಲ. ಇಂತಹ ಸರಿಸಮಾನ ಇಲ್ಲದೇ ಇರುವಂತಹ ವಸ್ತುವನ್ನು ಯಾರು ಕೊಡ್ತಾರೆ ಅಂತ, ಯಾರು ಕೊಡಬೇಕು ಅಂತ ಹೇಳಿದರೆ ನಿಸ್ತುಲಾತ್ ಪುನಃ ನೀನೇ ಕೊಡಬೇಕು. ಪರಮಾತ್ಮ ನೀನೆಂಥವನಾಗಿದ್ದೀಯಾ? ನೀನೂ ನಿಸ್ತುಲ, ನಿನಗೆ ಸರಿಸಮಾನರಾದವರು ಯಾರೂ ಇಲ್ಲ. ಅಂತಹ ಸರ್ವೋತ್ತಮನಾದಂತಹ ನೀನು ಸರ್ವೋತ್ತಮ ಸಂಪತ್ತಾದಂತಹ ಜ್ಞಾನಭಕ್ತಿ ವೈರಾಗ್ಯಗಳನ್ನು ನಿನಗೆ ನಿರಂತರವಾಗಿ
ಕೊಟ್ಟು ಕಾಪಾಡ್ತಾ ಇರು ಎಂಬುದಾಗಿ ಈ ರೀತಿಯಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮುಂದೆ ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಾಮಾನ್ಯವಾಗಿ ಯಾರೇ ಭಾಗವತಕ್ಕೆ ವ್ಯಾಖ್ಯಾನ ಮಾಡಲಿ, ಪ್ರವಚನ ಮಾಡಲಿಕ್ಕೆ ಶುರು ಮಾಡಲಿ, ಯಾವುದನ್ನು ಫಸ್ಟ್ ಹೇಳ್ತಾರೆ ಅಂತ ಹೇಳಿದ್ರೆ ಜನ್ಮಾದ್ಯಸ್ಯ ಏತೋನ್ವಯಾದಿತರತಶ್ಚಾರ್ಥೇಶ ವಿಜ್ಞಸ್ವರಾಟ್ ಎಂಬುದಾಗಿ ಭಾಗವತದ ಮೊದಲ ಶ್ಲೋಕವನ್ನೇ ಹೇಳ್ತಾರೆ. ಆದರೆ ವಿಷ್ಣುತೀರ್ಥರು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಶುಕಾಚಾರ್ಯರು ಯಾವ ಮಾತನ್ನು ಮೊದಲು ಪರೀಕ್ಷಿತ ರಾಜನಿಗೆ ಹೇಳಿದರೋ ಅಂತಹ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧಲೀಲಯ ಗ್ರಹೀತ ಶಕ್ತಿ ತೃತೀಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಅಂತ ಶುಕಾಚಾರ್ಯರು ತಮ್ಮ ಪರೀಕ್ಷಿತ ರಾಜನಿಗೆ ಹೇಳಲಿಕ್ಕೆ ಶುರು ಮಾಡಿದಂತಹ ಭಾಗವತದ ಮಂಗಳ ಶ್ಲೋಕವನ್ನು ಇಲ್ಲಿ ಎತ್ತಿಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಬೇಕಾದ್ರೆ ವಿಷ್ಣುತೀರ್ಥರು ಮೊದಲು ಹೇಳ್ತಾರೆ, ಇಹ ಕಲು ವಿವಿಧ ಭವ ಪರಿತಾಪ ಖಿನ್ನಾನಾಂ ಅಂತ. ಅಂದರೆ ಸಂಸಾರದಲ್ಲಿ ಅನೇಕ ಜನ ಮುಳುಗಿ ನಿರಂತರವಾಗಿ ಕಷ್ಟವನ್ನು ಪಡ್ತಾ ಇದ್ದಾರೆ. ಇದಕ್ಕೆ ಪ್ರಹ್ಲಾದರಾಜರು ತಮ್ಮ ಒಂದು ಮಾತಲ್ಲಿ ಹೇಳ್ತಾರೆ ಭಾಗವತದಲ್ಲಿ, ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಕ್ಷ್ಯಮಾನಃ ಅಂತ. ಅಂದರೆ ನಮಗೆ ಪ್ರತಿಯೊಬ್ಬ ಮನುಷ್ಯರಿಗೂ ದುಃಖ ಎಂಬುದು ಇದ್ದೇ ಇರುತ್ತೆ. ಅದು ಯಾರೇ ಆಗಲಿ ದುಃಖ ಎಂಬುದು ಸಹಜವಾಗಿ ಇದ್ದೇ ಇರುತ್ತೆ. ಅದು ಹೇಗಿದೆ ಅಂತ ಹೇಳ್ತಾರೆ, ಒಂದು ಸಂಪುಷ್ಟ ಇರುತ್ತೆ. ಸಂಪುಷ್ಟದಲ್ಲಿ ಮಧ್ಯದಲ್ಲಿ ಏನಿರುತ್ತೆ, ಸಾಲಗ್ರಾಮನೋ ದೇವರ ಪ್ರತಿಮೆನೋ ಏನೇ ಇರುತ್ತೆ. ಅದರ ಮೇಲೆಯೂ ಮುಚ್ಚಳ, ಕೆಳಗಡೆಯೂ ಮುಚ್ಚಳ, ಮಧ್ಯದಲ್ಲಿ ಏನಿರುತ್ತೆ, ಸಾಲಿಗ್ರಾಮ ಇರುತ್ತೆ. ಆ ರೀತಿಯಾಗಿ ಜಗತ್ತಿನಲ್ಲಿ ಅನೇಕ ಜನ ಸುಖವನ್ನು ಅನುಭವಿಸ್ತಾ ಇದ್ದಾರೆ. ಅದು ಹೇಗಿದೆ ಅಂತ ಹೇಳಿದರೆ ಅತ್ಯಲ್ಪವಾದಂತಹ ಸುಖ, ದುಃಖಿತವಾದಂತಹ ಸುಖ ಅಂತ. ಅಂದರೆ ಹೇಗೆ ಮಧ್ಯದಲ್ಲಿ ಸಾಲಗ್ರಾಮ ಇದ್ದು ಮೇಲೆ ಕೆಳಗೆ ಆ ತಾಮ್ರದ ಸಂಪುಷ್ಟ ಇರುತ್ತೋ ಹಾಗೆ ಮಧ್ಯದಲ್ಲಿ ಸುಖ ಇದೆ, ಇರೋದೆಷ್ಟು ಸ್ವಲ್ಪ ಮಾತ್ರ. ಆ ಸುಖದ ಮೇಲೇನಿದೆ, ದುಃಖ ಇದೆ. ಸುಖದ ಕೆಳಗೇನಿದೆ, ಮತ್ತೆ ದುಃಖನೇ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದುಃಖೌಷಧಂ ತದಪಿ ದುಃಖ ಮತದ್ಧಿಯಾಹಂ ಅಂತ. ಅಂದರೆ ಇವತ್ತು ನಾವು ಏನೋ ಒಂದು ಸುಖ ಪಡುವಂತಹ ವಸ್ತುವನ್ನೋ ಇನ್ನೊಂದು ಸಮಯವನ್ನೋ ಸಂದರ್ಭವನ್ನು ಪಡಿಬೇಕು ಅಂತ ಹೇಳಿದರೆ ಅದನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಅನೇಕ ವರ್ಷಗಳ ಕಾಲ ದುಃಖ ಪಡ್ತೇವೆ. ಆಮೇಲೆ ಸುಖ ಸಿಗುತ್ತೆ. ಅದು ಎಷ್ಟು ಹೊತ್ತು, ಒಂದು ತಿಂಗಳೋ ಒಂದು ದಿನನೋ ಒಂದು ವಾರ ಸುಖ, ಅದರಿಂದ ಏನೋ ಒಂದು ಸುಖ ಅನುಭವ ಆಗುತ್ತೆ. ಅದು ಮುಗಿದ ಮೇಲೆ ಅದು ಹೋಯ್ತಲ್ವಾ ಅಂತ ದುಃಖ. ಹೀಗೆ ಸಂಪುಷ್ಟದ ಮಧ್ಯದಲ್ಲಿ ಇರುವಂತಹ ಸಾಲಗ್ರಾಮದಂತೆ ಪ್ರತಿಯೊಬ್ಬ ಜೀವಿಗಳು ಅನುಭವಿಸುತ್ತಿರುವಂತಹ ಸುಖ ಇದೆ. ಅದು ಹೆಸರಿಗೆ ಮಾತ್ರ ಸುಖ. ಆದರೆ ಸುಖವನ್ನು ಪಡೀಲಿಕ್ಕೆ ಅನೇಕ ವರ್ಷಗಳ ಕಾಲ ದುಃಖ ಪಡಬೇಕು, ಕಷ್ಟಪಡಬೇಕು. ಅದು ಹೋದ ನಂತರ ಮತ್ತೆ ಅದೇ ರೀತಿಯಾದಂತಹ ಕಷ್ಟವೇ ಇದೆ. ಹಾಗಾಗಿ ವಿಷ್ಣುತೀರ್ಥರು ಹೇಳ್ತಾರೆ ಅದನ್ನು ಹೋಗಲಾಡಿಸಬೇಕು. ಯಾರಿಗೆ? ಎಲ್ಲರಿಗೂ ಅಲ್ಲ, ಸಕಲ ಸುಜನಾನಾಂ, ಎಲ್ಲ ಶುದ್ಧವಾದಂತಹ ಸಜ್ಜನರಿಗೆ ಅದನ್ನು ಆ ದುಃಖ ಎಂಬುದು ಹೋಗಬೇಕು. ದುಃಖ ಹೋದರೆ ಮಾತ್ರ ಸಾಕಾಗೋದಿಲ್ಲ, ಮತ್ತೇನು ಬೇಕು? ಸುಖ ಉಂಟಾಗಬೇಕು. ಅಖಿಲ ಪುರುಷಾರ್ಥ ಪ್ರಾಪ್ತಯೇ, ಯಾವ ಜ್ಞಾನ ಭಕ್ತಿ ವೈರಾಗ್ಯ ಮುಂತಾದಂತಹ ಅನೇಕ ಎಲ್ಲವನ್ನು ಕೂಡ ಪಡೀಲಿಕ್ಕೋಸ್ಕರ ನಿರ್ಮಾಣ ಮಾಡಿದ್ದು ಯಾರು ಅಂತ ಹೇಳಿದರೆ, ಯಾವ ಪರಮಕೃಪೆಯ ನಾರಾಯಣಿನ ವಿನಿರ್ಮಿತೆ, ಸಾಕ್ಷಾತ್ ವೇದವ್ಯಾಸರೂಪಿ ಪರಮಾತ್ಮ ಅವನು ಯಾರು ಅಂತ ಹೇಳಿದರೆ ಸಾಕ್ಷಾತ್ ನಾರಾಯಣ. ಅಂತಹ ನಾರಾಯಣ ದೇವರು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪಡೆಯಲಿಕ್ಕೋಸ್ಕರ ಮಹಾಭಾಗವತ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಆದರೆ ಅದು ಎಲ್ಲವನ್ನೂ ಕೂಡ ಎಲ್ಲರಿಂದಲೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ದ್ವಾದಶ ಸ್ಕಂದೆ ಕಾನಿಚಿದೇವ ಪದ್ಯಾನಿ ಆಪದ್ಯಪಿ ಸಂತತಂ ಅನುಸಂಧಾನಾಯ ಅಂತ. ಅಂದರೆ ವಿಷ್ಣುತೀರ್ಥರು ಇದಕ್ಕೆ ಹೆಸರಿಟ್ಟಿದ್ದೇನು ಅಂತ ಹೇಳಿದರೆ ಭಾಗವತ ಸಾರ ಉದ್ಧಾರ ಅಂತ. ಆದರೆ ನಮಗೆ ಪ್ರಶ್ನೆ ಬರುತ್ತೆ, ಭಾಗವತವೇ ಒಂದು ಸಾರ ಯಾಕೆ? ನಾ ಹಿಂದೆ ಕೇಳಿದಂತೆ ಅರ್ಥೋಯಂ ಬ್ರಹ್ಮಸೂತ್ರಾಣ ವೇದಾರ್ಥ ಪರಿಬ್ರಹ್ಮಿತ ಅಂತ ಎಲ್ಲ ಪುರಾಣಗಳ, ಮಹಾಭಾರತದ, ವೇದದ, ಬ್ರಹ್ಮಸೂತ್ರದ ಸಾರರೂಪವಾದದ್ದು ಯಾವುದು? ಭಾಗವತ. ಆ ಭಾಗವತದಲ್ಲಿಯೇ ಮತ್ತೆ ಸೆಲೆಕ್ಟ್ ಮಾಡಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಹೇಳಿದರೆ ಆ ಶ್ಲೋಕಗಳು ಮಾತ್ರ ರಸವತ್ತಾದ, ಉಳಿದ ಶ್ಲೋಕಗಳು ವ್ಯರ್ಥನ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವಿಷ್ಣುತೀರ್ಥರು ಹೇಳ್ತಾರೆ, ಇಡೀ ಸಮಗ್ರ ಭಾಗವತವೇನೇ ಸಾರ, ಆದರೆ ಅದನ್ನು ಎಲ್ಲರಿಂದಲೂ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಪದ್ಯಪಿ ಸಂತತಂ ಅನುಸಂಧಾನಾಯ, ಅಂದರೆ ಯಾರಿಗೆ ಜ್ಞಾನ ಕಡಿಮೆ, ಬುದ್ಧಿಮಟ್ಟದ ಕಡಿಮೆ, ಅದೇ ರೀತಿ ಸಮಯ ಕಡಿಮೆ ಇರುತ್ತೋ ಅವರಿಗೂ ಕೂಡ ಆ ಫಲ ಸಿಗಬೇಕು. ಫಲ ಸಿಗಬೇಕು ಅಂತ ಸಮಗ್ರ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಿಂದ ಸಮಗ್ರ ಅಧ್ಯಯನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಫಲ ಸಿಗಬೇಕು. ಅದಕ್ಕೋಸ್ಕರ ನಾವೇ ಮಾಡ್ತಾ ಇದ್ದೇವೆ,
ಭಾಗವತದಿಂದಾಗಿ ಕೆಲವು ಶ್ಲೋಕಗಳನ್ನು ಆರಿಸಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ವಿಷ್ಣು ತೀರ್ಥರು ಈ ಒಂದು ಪ್ರಾರಂಭದಲ್ಲಿ ತಾವು ಹೇಳಿಕೊಡ್ತಾರೆ. ಹೀಗೆ ಅವರು ಹೇಳ್ತಾರೆ, ಕಶ್ಚಿತ್ ಜಯತೀರ್ಥನಾಮ ಅವಧೂತ ಶಿರೋಮಣಿ ಅಂತ. ಅಂದರೆ ಇದನ್ನು ಅವರು ರಚನೆ ಮಾಡಿದ್ದು ತಮ್ಮ ಪೂರ್ವಾಶ್ರಮದಲ್ಲಿ, ತಾವು ಯಾವ ಮುರವಳ್ಳಿಯಲ್ಲಿ ವಾನಪ್ರಸ್ಥ ಧರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಆವಾಗ ರಚನೆ ಮಾಡಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ತಾವೇನೋ ಭಾರಿ ದೊಡ್ಡ ಜ್ಞಾನಿ ಅಂತ ಹೇಳ್ಕೊಳ್ಳಿಲ್ಲ. ಕಶ್ಚಿತ್ ಅಂತ ಹೇಳಿ ಯಾರೋ ಒಬ್ಬ ಅಂತ ಸಂಸ್ಕೃತದಲ್ಲಿ ಅರ್ಥ. ಯಾರೋ ಒಬ್ಬ ಜಯತೀರ್ಥ ಎಂಬಂತಹ ಅವಧೂತ ಶಿರೋಮಣಿ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾರೆ. ರಚನೆ ಮಾಡಬೇಕಾದ್ರೆ ಮಂಗಳಾಚರಣೆಯಾಗಿ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಎಂಬುದಾಗಿ, ಪರಸ್ಮೈ ಪುರುಷಾಯ, ಪರ ಅಂತ ಹೇಳಿದರೆ ಒಟ್ಟು ಎರಡು ಅರ್ಥ ಇದೆ. ಒಂದು ಪರ ಅಂತ ಹೇಳಿದರೆ ಬೇರೆಯವರು ಅಂತ ನಾವು ಹೇಳ್ತೀವಿ, ಪರಪುರುಷ ಅಂತ ಅಂದರೆ ಹೆಂಡತಿಗೆ ಗಂಡ ಪುರುಷ, ಪರಪುರುಷ ಅಂತ ಬೇರೆಯವನು ಅಂತ. ಹಾಗೆ ಪರ ಅಂತ ಹೇಳಿದ್ರೆ ಬೇರೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಪರ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ, ಪರತತ್ವ ಅಂತ ಕೇಳ್ತೀವಿ. ಪರವಾಸುದೇವ ಪರತತ್ವ ಅಂದರೆ ಸರ್ವೋತ್ತಮ ಶ್ರೇಷ್ಠ ಅಂತ. ಆ ರೀತಿಯಾಗಿ ಪರಸ್ಮೈ ಪುರುಷಾಯ, ಅತ್ಯಂತ ಶ್ರೇಷ್ಠ ಪುರುಷ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಒಬ್ಬನೇ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ಇತಿ ಉದಾಹೃತಃ ಅಂತ. ಸರ್ವೋತ್ತಮ ಪುರುಷ ಯಾರು ಅಂತ ಹೇಳಿದ್ರೆ ಪರಮಾತ್ಮನೊಬ್ಬನೇ. ಹಾಗಾಗಿ ವಿಷ್ಣು ತೀರ್ಥರು ಅಂತಹ ಪರಸ್ಮೈ ಪುರುಷಾಯ, ಸರ್ವೋತ್ತಮ ಪುರುಷನಾದಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸದುದ್ಭವ ಸ್ಥಾನ ನಿರೋಧ ಲೀಲಯ ಅಂತ. ಅಂದರೆ ಇಡೀ ಜಗತ್ತು ಸತ್ ಅಂತ ಹೇಳಿದ್ರೆ ಈ ಜಗತ್ತನ್ನು ಉದ್ಭವ ಸ್ಥಾನ ನಿರೋಧ ಲೀಲಯ ಅಂತ. ಅಂದರೆ ಜಗತ್ತನ್ನು ಹುಟ್ಟಿಸುವುದು, ಅದರ ರಕ್ಷಣೆಯನ್ನು ಮಾಡೋದು, ಸ್ಥಿತಿಯನ್ನು ಮಾಡುವುದು ಮತ್ತು ಕೊನೆಗೆ ಅದರ ಸಂಹಾರವನ್ನು ಮಾಡುವುದು. ಹೀಗೆ ಇಷ್ಟೆಲ್ಲವನ್ನು ಕೂಡ ಪರಮಾತ್ಮ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ ಅಂತ, ಸಾಮಾನ್ಯವಾಗಿ ಒಂದು 10 ಜನರನ್ನು ನಮಗೆ ರಕ್ಷಣೆ ಮಾಡಿ ಅವರ ಲಾಲನೆ ಪಾಲನೆಯನ್ನು ಮಾಡಿ ಅಂತೇಳಿ ಎಷ್ಟು ಕಷ್ಟ ಅಂತ ನಮ್ಗೆ ಗೊತ್ತಾಗುತ್ತೆ. ಪರಮಾತ್ಮ ಇಷ್ಟು ದೊಡ್ಡ 14 ಲೋಕ ಬ್ರಹ್ಮಾಂಡವನ್ನು ನಿರಂತರವಾಗಿ ಸೃಷ್ಟಿ ಮಾಡೋದು, ರಕ್ಷಣೆಯನ್ನು ಮಾಡೋದು, ಅದರ ಸಂಹಾರವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ತುಂಬ ಕಷ್ಟ ಆಗುತ್ತೇನೋ ಎಂಬುದಾಗಿ ನಮಗೆ ಸಂದೇಹ ಬರುತ್ತೆ. ಅದಕ್ಕೆ ಹೇಳ್ತಾರೆ ಸದುದ್ಭವ ಸ್ಥಾನ ನಿರೋಧ ಲೀಲಯ ಅಂತ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ಬಾಲ ಕ್ರೀಡೆನ ಕೈ ಅದ್ವತ್ ಅಂತ. ಅಂದರೆ ಒಬ್ಬ ಸಣ್ಣ ಹುಡುಗ ಆಟ ಆಡ್ತಾ ಇರ್ತಾನೆ, ಒಂದು ಬಾಲ್ ತೊಗೊಂಡು, ಎಲ್ಲಿ ಬೇಕಾದ್ರೂ ಒದಿತಾನೆ, ಎಲ್ಲಿ ಬೇಕಾದ್ರೂ ಬಿಸಾಕ್ತಾನೆ, ಎಲ್ಲಿ ಬೇಕಾದ್ರೂ ಮಾಡ್ತಾನೆ, ಅದಕ್ಕೆ ಕಷ್ಟ ಆಗೋದಿಲ್ಲ. ಹೇಗೆ ಚಿಕ್ಕ ಮಕ್ಕಳು ಆಟಿಕೆ ಸಾಮಾನು ಜೊತೆಗೆ ಆಡ್ತಾವೋ ಅಷ್ಟಂತ ಖುಷಿಯಿಂದ, ಅದೇ ರೀತಿಯಾಗಿ ಪರಮಾತ್ಮ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಯಾವುದೇ ರೀತಿಯಾದ ಕ್ಲೇಶ ಇಲ್ಲದಂತೆ ಅತ್ಯಂತ ಸುಲಭವಾಗಿ ತಾನು ಕೂತ ಸ್ಥಳದಿಂದಲೇ ಇಡೀ ಜಗತ್ತನ್ನು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ. ತಾನು ಕೂತ ಸ್ಥಳದಿಂದಲೇ ರಕ್ಷಣೆಯನ್ನು ಮಾಡ್ತಾನೆ, ಕೂತ ಸ್ಥಳದಿಂದಲೇ ಸಂಹಾರವನ್ನು ಕೂಡ ಮಾಡ್ತಾನೆ ಎಂಬುದಾಗಿ ಲೀಲೆಯಿಂದ ಅತ್ಯಂತ ಕಷ್ಟ ಇಲ್ಲದಂತೆ ಅತ್ಯಂತ ಸುಲಭವಾಗಿ ಚಿಕ್ಕ ಮಕ್ಕಳು ಆಟ ಆಡುವಂತೆ ಅತ್ಯಂತ ಸುಲಭವಾಗಿ ಪರಮಾತ್ಮ ಇದನ್ನು ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂತ ಅಂದರೆ, ತಾನೇನೋ ಬಂದು ಪರಮಾತ್ಮ ಬಂದು ಭೂಮಿಯಲ್ಲಿ ಬಂದು ಬೀಜವನ್ನು ಹಾಕಿ ಹೋದ, ಬಿತ್ತಿದ, ಅದರಿಂದ ವಸ್ತುಗಳು ಹುಟ್ಟಿದವು, ಹೀಗೆ ಪರ್ವತವನ್ನು ತಾನೇ ಬಂದು ಕಡೆದು ಸೃಷ್ಟಿ ಮಾಡಿದ, ಸಮುದ್ರವನ್ನು ನೀರು ಬಿಟ್ಟ ಅಂತ ಹಾಗೆಲ್ಲ ಇಲ್ಲ. ಮತ್ತು ಹೇಗೆ ಮಾಡ್ತಾನೆ, ಗೃಹೀತ ಶಕ್ತಿ ತ್ರಿತಯಾಯ ಅಂತ 3 ಮಾತ್ರ ಸಾಕು ಅಂತೆ. ಒಂದು ಇಚ್ಛಾ, ಇನ್ನೊಂದು ಜ್ಞಾನ, ಇನ್ನೊಂದು ಕ್ರಿಯಾ ಅಂತ. ಪರಮಾತ್ಮನಿಗೆ ಇಚ್ಛೆ ಬರಬೇಕು ಅಂತ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ಹೇಳ್ತಾರೆ. ಪರಮಾತ್ಮ ಇದು ಸೃಷ್ಟಿಯಾಗಬೇಕು ಅಂತ ಇಚ್ಛೆ ಪಟ್ಟರೆ ಸಾಕು, ಅದು ಸೃಷ್ಟಿಯಾಗಿ ಬಿಡುತ್ತೆ. ಹೀಗೆ ಪರಮಾತ್ಮ ಅವನಿಗೆ ಇಚ್ಛೆ ಬರುತ್ತೆ, ಅದರ ಜ್ಞಾನ ಇದ್ದೇ ಇರುತ್ತೆ, ಇಷ್ಟಿದ್ರೆ ಸಾಕು ಅದು ಕ್ರಿಯಾ ತನ್ನಷ್ಟು ತಾನೇ ಆಗಿಬಿಡುತ್ತೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇಡೀ ಜಗತ್ತನ್ನು ಅತ್ಯದ್ಭುತವಾಗಿ ಸೃಷ್ಟಿ ಮಾಡಿ ಸಂಹಾರ ಮಾಡುವಂತಹ ಆ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದರೆ ಅಂತರ್ಧ್ರುವಾಯ, ಪ್ರತಿಯೊಬ್ಬ ವ್ಯಕ್ತಿಗಳ ಹೃದಯದಲ್ಲಿಯೂ ಕೂಡ ಪರಮಾತ್ಮ ಇದ್ದಾನೆ. ಯಾವ ರೀತಿ ಇದ್ದಾನೆ ಅಂತ ಅಂದರೆ ಇವತ್ತಿರ್ತಾನೆ ನಾಳೆ ಹೋಗ್ಬಿಡ್ತಾನೆ ಅಂತಲ್ಲ, ಅಂತಹ ಧ್ರುವಾಯ ಅಂತ ಹೇಳಿದರೆ ಹೀಗೆ ಧ್ರುವ ನಕ್ಷತ್ರ ಶಾಶ್ವತವಾಗಿ ಇರುತ್ತೆ. ಹಾಗೆ ಪರಮಾತ್ಮನು ಕೂಡ ನಮ್ಮ ಒಳಗಡೆ ಶಾಶ್ವತವಾಗಿ ಬಿಂಬರೂಪಿಯಾಗಿ ಇರ್ತಾನೆ. ಬಿಂಬರೂಪಿ ಅಂತ ಹೇಳಿದರೆ ಒಂದು ಕನ್ನಡಿ ಇರುತ್ತೆ, ಆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಕಾಣಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಬೇಕಾದದ್ದೇನು, ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಮುಂದೆ ನಾವು ನಿಂತ್ಕೊಂಡಾಗ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕಾಣಿಸುತ್ತೆ, ನಾವು ಹೊರಟು ಹೋದರೆ ಪ್ರತಿಬಿಂಬನ ಹೋಗಿಬಿಡುತ್ತೆ. ಹಾಗೆ ಪರಮಾತ್ಮನು ಕೂಡ ನಮ್ಮ ಬಿಂಬನಾಗಿದ್ದಾನೆ, ನಮ್ಮ ಒಳಗಡೆ ಇದ್ದುಕೊಂಡು ನಿರಂತರವಾಗಿ ನಮ್ಮ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಕಾಲಿನಲ್ಲಿ ಕಾಲಾಗಿ, ಕೈಯಲ್ಲಿ ಕೈಯಾಗಿ, ಕಣ್ಣಿನಲ್ಲಿ ಕಣ್ಣಾಗಿ, ಹೀಗೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಕೂಡ ಒಂದೊಂದು ರೂಪದಿಂದಾಗಿ ಇದ್ದು ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಸರಿ,
ನಾವು ಕನ್ನಡಿ ಮುಂದೆ ನಿಲ್ತೇವೆ. ನಾವು ಸುಂದರವಾಗಿದ್ದರೆ ನಮ್ಮ ಪ್ರತಿಬಿಂಬನೂ ಕೂಡ ಸುಂದರವಾಗಿ ಕಾಣಿಸುತ್ತೆ. ಪರಮಾತ್ಮ ಸರ್ವಜ್ಞ, ಸರ್ವಶಕ್ತ, ಅವನಿಗೆ ಕಿಂಚಿತ್ತೂ ದೋಷ ಇಲ್ಲ, ದುಃಖದ ಸ್ಪರ್ಶವೇ ಇಲ್ಲ. ಅಂತಹ ಪರಮಾತ್ಮನೇ ನಮಗೆ ಬಿಂಬ ಆಗಿರಬೇಕಾದ್ರೆ ನಮ್ಮಲ್ಲಿ ಯಾಕೆ ಇದೆಲ್ಲ ಬರುತ್ತೆ ಅಂತ. ಈ ಕನ್ನಡಿ ಮುಂದೆ ನಿಂತರೆ ಏನೂ ಕಾಣಿಸೋದಿಲ್ಲ, ಬಿಂಬ ಹೇಗಿರುತ್ತೋ ಪ್ರತಿಬಿಂಬ ಹಾಗೇ ಇರುತ್ತೆ. ಹಾಗೆ ಬಿಂಬ ಪರಮಾತ್ಮ ನಮ್ಮ ಒಳಗಡೆ ಇದ್ದರೆ ನಾವು ಕೂಡ ಅದೇ ರೀತಿ ಪರಮಾತ್ಮನ ರೀತಿ ಇರಬೇಕಾಗಿತ್ತು. ಯಾಕೆ ನಮಗೆ ಇಷ್ಟೆಲ್ಲ ದುಃಖ ಇದೆ, ಕಷ್ಟಗಳಿವೆ, ಅಜ್ಞಾನ ಇದೆ ಅಂತ ಹೇಳಿದರೆ ಉಪಾಧಿ ದೋಷ ಅಂತ ಕರೀತಾರೆ. ಉದಾಹರಣೆಗೆ ಒಂದು ಕನ್ನಡಿಯ ಮುಂದೆ ನಾವು ಹೋಗಿ ನಿಂತ್ಕೊಂಡಾಗ ಆ ಕನ್ನಡಿಗೆ ಕಪ್ಪು ಹಚ್ಚಿಬಿಟ್ರೆ ಏನಾಗುತ್ತೆ, ನಮ್ಮ ಪ್ರತಿಬಿಂಬ ಕಪ್ಪಾಗಿ ಕಾಣಿಸುತ್ತೆ. ಹಾಗೆ ನಮಗೆ ಬಂದಿರುವಂತಹ ಈ ಶರೀರ ಏನಿದೆ, ಈ ಶರೀರ ಎಂಬುದು ಪ್ರಾಕೃತಿಕವಾದದ್ದು. ಹಾಗಾಗಿ ಶರೀರದ ದೋಷದಿಂದಾಗಿ ನಮಗೆ ಅಜ್ಞಾನಿಗಳು ಬರುತ್ತೆ ಹೊರತು ಅದಕ್ಕೆ ಪರಮಾತ್ಮನ ಸಂಬಂಧ ಏನಿಲ್ಲ. ಪರಮಾತ್ಮ ಶುದ್ಧನಾಗೇ ಇದ್ದಾನೆ. ಪರಮಾತ್ಮ ಶುದ್ಧನಾಗಿದ್ದರೂ ಕೂಡ ನಮಗೆ ಈ ರೀತಿಯಾದ ಕಷ್ಟ ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ ನಾವು ಇರುವಂತಹ ದೇಹ ಅದು ಶುದ್ಧವಾಗಿಲ್ಲದ ಕಾರಣ ನಮಗೆ ಈ ರೀತಿಯ ಸಂಕಷ್ಟಗಳು ಬರ್ತಾ ಇದೆ. ಹೀಗೆ ನಮ್ಮೆಲ್ಲರ ಒಳಗಡೆ ಬಿಂಬರೂಪಿಯಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಇರುವಂಥವನು ಅಂತ. ಅಂತಹ ಪರಮಾತ್ಮನ ಅವನು ತಥಾಪಿ ಅನುಪಲಭ್ಯ ವರ್ತಮನೆ ಅಂತ. ವರ್ತಮ ಅಂತ ಹೇಳಿದರೆ ದಾರಿ ಅಂತ. ನಮ್ಮ ಒಳಗಡೆನೇ ಪರಮಾತ್ಮ ಇದ್ದರೂ ಕೂಡ ಅವನ ದರ್ಶನ ಎಂಬುದು ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಇದು ಒಂದು ಮಂಗಳಾಚರಣೆ. ಮತ್ತೆ ನಮಸ್ಕಾರ ಮಾಡ್ತಾರೆ. ಭೂಯೋ ನಮಃ ಸದ್ವೃಜನಚ್ಛಿದೆ ಸತಾಂ ಅಸಂಭವಾಯ ಅಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸೆ ಆಶ್ರಮೆ ವ್ಯವಸ್ಥಿತಾನ ಅನುಮೃಗ್ಯದಾಶುಷೆ ಅಂತ. ಸಾಮಾನ್ಯವಾಗಿ ಮಂಗಳಾಚರಣೆಯಿಂದ ಒಂದೇ ಮಾಡ್ತಾರೆ. ವಿಷ್ಣುತೀರ್ಥರು ಮತ್ತೆ ಎರಡನೇ ಮಂಗಳಾಚರಣೆ ಅಂತ ಹೇಳಿದರೆ ಅದಕ್ಕೆ ಅವರೇ ಹೇಳ್ತಾರೆ, ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿಶ್ಚ ಪುರುಷಾರ್ಥ ಅಂತ. ಪುರುಷಾರ್ಥ ಅಂತ ಹೇಳಿದರೆ ನಮಗೆ ದುಃಖ ಹೋದರೆ ಮಾತ್ರ ಸಾಕಾಗೋದಿಲ್ಲ, ಮತ್ತೇನು ಬೇಕು, ಸುಖನೂ ಬರಬೇಕು. ಅಜ್ಞಾನ ನಾಶ ಆದರೆ ಸಾಕಾಗೋದಿಲ್ಲ, ಜ್ಞಾನ ಬರಬೇಕು. ಹಾಗೆ ನಮಗಿರುವಂತಹ ಅನಿಷ್ಟ ನಿವೃತ್ತಿಯಾಗೋದು ಮಾತ್ರ ಅಲ್ಲ, ಅದರಲ್ಲಿ ನಮಗೆ ಇಷ್ಟವಾದದ್ದು ಕೂಡ ಸಿಗಬೇಕು. ಹಾಗಾಗಿ ಹೇಗೆ ಅನಿಷ್ಟ ಪ್ರಾಪ್ತಿ ಮತ್ತು ಇಷ್ಟ ಪ್ರಾಪ್ತಿ, ನಿವೃತ್ತಿ ಇಷ್ಟ ಪ್ರಾಪ್ತಿ ಎಂಬುದು ಎರಡು ಪುರುಷಾರ್ಥವೋ ಅದಕ್ಕೋಸ್ಕರ ಎರಡನ್ನೂ ಕೂಡ ಕೊಡುವಂತಹ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಎರಡನೇ ಬಾರಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಭೂಯೋ ನಮಃ ಮತ್ತೆ ನಮಸ್ಕಾರ ಅಂತ. ಯಾರಿಗೆ? ಸದ್ವೃಜಿನಚ್ಛಿದೆ. ಪರಮಾತ್ಮ ನಾವು ಕೇಳ್ತೇವೆ, ಪರಮಾತ್ಮನನ್ನು ಒಮ್ಮೆ ನಾಮಸ್ಮರಣೆ ಮಾಡಿದರೆ ಸಾಕು, ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಅಂತ. ಇನ್ನೂ ಎಷ್ಟು ಹೇಳ್ತಾರೆ ಅಂತ ಹೇಳಿದರೆ, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿದರೆ ಎಷ್ಟು ಪಾಪಗಳು ನಾಶ ಆಗುತ್ತೋ ಅಷ್ಟು ಪಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲರೂ ಕೂಡ ಪರಮಾತ್ಮ ನಾಮಸ್ಮರಣೆ ಮಾಡಿಬಿಟ್ರೆ, ತಮ್ಮ ಪಾಪ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಏನು ಕಥೆ ಅಂತ. ಅದಕ್ಕೆ ಹೇಳ್ತಾರೆ ವಿಷ್ಣುತೀರ್ಥರು, ಸದ್ವೃಜಿನಚ್ಛಿದೆ ಸತಾಂ ಸದ್ವೃಜಿನಚ್ಛಿದೆ ಅಂತ. ಅಂದರೆ ಪರಮಾತ್ಮ ತನ್ನ ನಾಮಸ್ಮರಣೆ ಮಾಡಿದ ತಕ್ಷಣ ಪ್ರತಿಯೊಬ್ಬರ ಪಾಪವನ್ನು ನಾಶ ಮಾಡೋದಿಲ್ಲ ಅಂತೆ. ಯಾರು ಸಾತ್ವಿಕ ಜೀವಿಗಳಾಗಿರ್ತಾರೋ, ಯೋಗ್ಯ ಜೀವಿಗಳಾಗಿರ್ತಾರೋ ಅಂಥವರು ಏನೋ ಗೊತ್ತಾಗದೇನೆ ಸಣ್ಣ ಪುಟ್ಟ ತಪ್ಪನ್ನು ಮಾಡಿದರೆ ಆವಾಗ ನಾಮಸ್ಮರಣೆಯಿಂದನೇ ಅದನ್ನು ನಾಶ ಮಾಡ್ತಾನೆ. ಸಜ್ಜನರ ಪಾಪವನ್ನು ನಾಶ ಮಾಡುವಂಥವನು ಪರಮಾತ್ಮ. ಎಲ್ಲ ಪಾಪಗಳನ್ನು, ಉಳಿದರ ಪಾಪವನ್ನು ನಾಶ ಮಾಡ್ತಾನೆ. ಹೇಗೆ? ಸ್ವಲ್ಪ ಉಳಿಸಿ ನಾಶ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ಮುಂದೆ ನಾಮ ಪ್ರಶಂಸಾ ಪ್ರಕರಣ ಅಂತ ಬರುತ್ತೆ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರ ಪ್ರಶಂಸೆ ಮಾಡೋದು. ಅದರಲ್ಲಿ ಹೇಳ್ತಾರೆ, ಒಂದು ಬಾರಿ ಪರಮಾತ್ಮನ ನಾಮಸ್ಮರಣೆ ಎಂದು ನಮ್ಮ ನಾಲಿಗೆಯಲ್ಲಿ ಬರಬೇಕು ಅಂತ ಹೇಳಿದರೆ ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ ಮಹತ್ಪಾದ ರಜೋಭಿಷೇಕ, ದೊಡ್ಡವರ ಪಾದದ ಧೂಳಿಯನ್ನು ಅಭಿಷೇಕ ಮಾಡಿಕೊಂಡಿರಬೇಕು. ಅಷ್ಟು ರೀತಿಯಾಗಿ ಸೇವೆ ಮಾಡಿದಾಗ ಮಾತ್ರ ಈ ಒಂದು ಜನ್ಮದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರುತ್ತೆ. ಅಂತಹ ನಾಮಸ್ಮರಣೆಯಿಂದಾಗಿ ಸದ್ವೃಜಿನಚ್ಛಿದೆ, ಎಲ್ಲರ ಪಾಪವನ್ನು ಕೂಡ ನಾಶ ಮಾಡುವಂತಹ. ಅದೇ ರೀತಿಯಾಗಿ ಅಸತಾಂ ಅಸಂಭವಾಯ, ಇದು ಯಾರಿಗೆ? ಸಜ್ಜನರಿಗೆ. ಅದೇ ದುರ್ಜನರಿಗೆ ಆಗಬೇಕಾದ್ರೆ ತನ್ನ ಸ್ವರೂಪವನ್ನೇ ಪರಮಾತ್ಮ ತೋರಿಸುವುದೇ ಇಲ್ಲ. ಅಂತಹ ಅಖಿಲ ಸತ್ವಮೂರ್ತಯೇ, ಮಹಾ ಸಾತ್ವಿಕನಾದಂತಹ ಪರಮಾತ್ಮ ಅವನು ಪುಂಸಾಂ ಪುನಃ ಪಾರಮಹಂಸೆ ಆಶ್ರಮೆ ವ್ಯವಸ್ಥಿತಾನ ಅನುಮೃಗ್ಯದಾಶುಷೆ ಅಂತ. ವಿಶೇಷವಾಗಿ ಪಾರಮಹಂಸೆ ಆಶ್ರಮೆ, ಪರಮಹಂಸರು ಅಂದರೆ ಸನ್ಯಾಸಿಗಳಿಗೆ ಅವರಲ್ಲಿ ವಿಶೇಷ ಸನ್ನಿಹಿತನಾಗಿರುವಂತಹ ಪರಮಾತ್ಮ ಅನುಮೃಗ್ಯ ದಾಶುಷೆ ಅಂತ. ವಿಶೇಷವಾಗಿ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನ ಸ್ವರೂಪ ಎಂಬುದು ನಮಗೆ ತಿಳಿಯೋದಿಲ್ಲ. ಅಂತಹ ಪರಮಾತ್ಮ ವಿಶೇಷವಾಗಿ ಅವನ ಬಗ್ಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾಗ ತನ್ನ ಸ್ವರೂಪವನ್ನು ತೋರಿಸ್ತಾನೆ ಅಂತ.
ಇದನ್ನೇ ಹೇಳ್ತಾರೆ ಪರಮಾತ್ಮ ಯಾರಿಗೆ ತನ್ನ ದರ್ಶನ ಕೊಡ್ತಾನೆ ಅಂತ. ಯಮೈವೇಶ ವೃಣತೆ ತೇನ ಲಭ್ಯ ತಸ್ಸೇಷಾತ್ಮ ವಿವೃಣತೆ ತನುಂ ಸ್ವಾಮ್ ಅಂತ ಉಪನಿಷತ್ತು ಹೇಳುತ್ತೆ. ಪರಮಾತ್ಮ, ನಾವು ಪರಮಾತ್ಮನ ಭಕ್ತರು ತಿಳ್ಕೊಂಡ್ರೆ ಆಗೋದಿಲ್ಲ ಅಂತೆ, ಹೊರತು ಪರಮಾತ್ಮನ ಮನಸ್ಸಿಗೆ ಬರಬೇಕು ಅಂತ. ಏನಂತ? ಇವನು ನನ್ನ ನಿಜವಾದಂತಹ ಭಕ್ತ ಅಂತ ಪರಮಾತ್ಮನ ಮನಸ್ಸಿಗೆ ಬಂದಾಗ ಮಾತ್ರ ಪರಮಾತ್ಮ ಏನು ಮಾಡ್ತಾನೆ, ತನ್ನ ದರ್ಶನವನ್ನು ಅವನಿಗೆ ಕೊಡ್ತಾನೆ. ಹೊರತು ನಾವು ಪರಮಾತ್ಮನ ದೊಡ್ಡ ಭಕ್ತರು ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದರೆ ಸರ್ವಥಾ ಪರಮಾತ್ಮ ನಮಗೆ ದರ್ಶನ ಕೊಡೋದಿಲ್ಲ. ಹಾಗಾಗಿ ಅಂತಹ ಪರಮಾತ್ಮನಿಗೆ ನಮಸ್ಕಾರ ಅಂತ ಮಾಡ್ತಾರೆ. ಇಷ್ಟು ಮಂಗಳಾಚರಣೆ 2 ಶ್ಲೋಕ. ಮುಂದೆ ಭಾಗವತ ಆಗತಿ ಪ್ರಕರಣ ಅಂತ ಶುರು ಮಾಡ್ತಾರೆ. ನಾವಿವತ್ತು ಒಂದು 4-5 ಪ್ರಕರಣಗಳನ್ನು ನೋಡೋಣ. ಅಂದರೆ ಇದೆಲ್ಲ ಒಂದು ಬೇಸಿದ್ದ ಹಾಗೆ, ಯಾಕೆ ಭಾಗವತ ಬಂತು, ಭಾಗವತ ಸಾರೋದ್ಧಾರದ ಮಹಿಮೆಯನ್ನು ತಿಳಿಸುವಂಥ ಪ್ರಕರಣ. ನಾಳೆ ಮತ್ತು ನಾಡಿದ್ದು ಅಧ್ಯಾತ್ಮ ಪ್ರಕರಣ ಅಥವಾ ಭಾಗವತ ಧರ್ಮೋಪದೇಶ ಪ್ರಕರಣ ಅಂತ ಶುರು ಮಾಡೋಣ. ಯಾಕೆಂದರೆ 3 ದಿವಸದಲ್ಲಿ ನಾವು ಸ್ಟಾರ್ಟಿಂಗಿಂದ ಹೇಳ್ತಾ ಹೋಗ್ಬಿಟ್ರೆ ನಮಗೆ ಪ್ರಧಾನ ಪ್ರಮೇಯನೇ ತಿಳಿಯೋದಿಲ್ಲ, ಬರೀ ಬೇಸ್ಮೆಂಟ್ ಅಷ್ಟೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಬೇಸ್ಮೆಂಟನ್ನು ಆದಷ್ಟು ಸಂಕ್ಷಿಪ್ತವಾಗಿ ತಿಳಿದು ಮುಂದೆ ನಾಳೆಯಿಂದ ಪ್ರಧಾನ ವಿಷಯಕ್ಕೆ ಪ್ರವೇಶ ಮಾಡೋಣ. ಮುಂದೆ ಭಾಗವತ ಆಗತಿ ಪ್ರಕರಣಂ ಅಂತ. ಭಾಗವತ ಆಗತಿ ಪ್ರಕರಣ ಯಾಕೆ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಭಾಗವತ ಪ್ರವರ್ತಕ ಸ್ಮೃತಿಪೂರ್ವಕಂ. ನಾವು ಬೆಳಗ್ಗೆ ಹೇಳಿದಂತೆ ಒಂದು ಗ್ರಂಥದಲ್ಲಿ ನಮಗೆ ಆಧಾರ ಬುದ್ಧಿ ಬರಬೇಕು ಅಂತ ಹೇಳಿದರೆ ಅದನ್ನು ಗ್ರಂಥವನ್ನು ರಚನೆ ಮಾಡಿದ್ಯಾರು ಅಂತ ತಿಳ್ಕೊಂಡಾಗ ಅದರಲ್ಲಿ ವಿಶೇಷ ಆಸಕ್ತಿ ಬರುತ್ತೆ. ಅದೇ ರೀತಿಯಾಗಿ ಭಾಗವತವನ್ನು ಯಾರ್ಯಾರು ಹೇಳಿದರು ಅಂತ ಅವರು ಸ್ಮರಣೆ ಮಾಡಿದರೆ ಅದರಲ್ಲಿ ಒಂದು ಮಹಾಫಲಂ, ಒಂದು ವಿಶೇಷವಾದ ಫಲ ಸಿಗುತ್ತೆ. ಅದೇ ರೀತಿಯಾಗಿ ಅದರಲ್ಲಿ ವಿಶೇಷವಾದ ಆಧಾರ ಬರುತ್ತೆ. ಹಾಗಾಗಿ ಯಾರ್ಯಾರು ಈ ಭಾಗವತವನ್ನು ಉಪದೇಶ ಮಾಡಿದರು, ಭೂಮಿಯಲ್ಲಿ ಹೇಗೆ ಬಂತು ಎಂಬುದಾಗಿ ಅದನ್ನು ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಪರಮಾತ್ಮನೇ ಹೇಳುವಂತಹ ಮಾತು, ಉದ್ಧವನನ್ನು ಕುರಿತು ಕೃಷ್ಣ ಪರಮಾತ್ಮ ಹೇಳುವಂತಹ ಮಾತು, ಪುರಾಮಯ ಪ್ರೋಕ್ತಂ ಅಜಾಯನಾಭ್ಯೇ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೇ ಎಂಬುದಾಗಿ. ನಾನು ಇದನ್ನು ಮೊದಲು ಉಪದೇಶ ಮಾಡಿದಂತಹ ವ್ಯಕ್ತಿ. ಯಾರಿಗೆ ಉಪದೇಶ ಮಾಡಿದೆ ಅಂತ ಹೇಳಿದರೆ, ಮಯಾ ಪ್ರೋಕ್ತಂ ಅಜಾಯ ನಾಭ್ಯೇ ಪದ್ಮೆ, ನಾಭಿಯ ಕಮಲದಲ್ಲಿ ಇದ್ದಂತಹ ಯಾವ ಚತುರ್ಮುಖ ಬ್ರಹ್ಮದೇವರಿಗೆ ನಾನು ಮೊದಲು ಇದನ್ನು ಉಪದೇಶ ಮಾಡಿದೆ. ಉಪದೇಶ ಮಾಡಿದೆ ಅಂತ ಹೇಳಿದರೆ ಸಮಗ್ರ ಉಪದೇಶ ಮಾಡಲಿಲ್ಲ, ಹೊರತು ಚತುಶ್ಲೋಕಿ ಭಾಗವತ, 4 ಶ್ಲೋಕಗಳ ಭಾಗವತವನ್ನು ಚತುರ್ಮುಖನಾದಂತಹ ಬ್ರಹ್ಮದೇವರಿಗೆ ನಾನು ಮೊದಲು ಉಪದೇಶ ಮಾಡಿದೆ. ಹೀಗೆ ಜ್ಞಾನಂಪರಂ ಮನ್ ಮಹಿಮಾವಭಾಸಂ ಯತ್ ಸೂರಯೋ ಭಾಗವತಂ ವದಂತಿ ಅಂತ ನನ್ನ ವಿಶಿಷ್ಟವಾದಂತಹ ಮಹಿಮೆಯನ್ನು ತಿಳಿಸುವಂತಹ ಭಾಗವತವನ್ನು ನಾನು ಮೊದಲು ನನ್ನ ಮಗನಾದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಅದರಲ್ಲಿ ಇರೋದು ಇಷ್ಟೇ, ಅಹಮೇವಾಸಮಗ್ರೇತ ನಾನೇತತ್ ಸದಸತ್ಪುರಂ ಪಶ್ಚಾದಹಂ ತ್ವಮೇತಚ್ಚ ಯೋವ ಶಿಷ್ಯೇತ ಸೋಸ್ವ್ಯಹಂ ಅಂತ ಅನೇಕ ಶ್ಲೋಕಗಳನ್ನು ಹೇಳ್ತಾರೆ. ಅಂದರೆ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮುಂಚೆ ಇರೋದು ನಾನೊಬ್ಬನೇ, ಜಗತ್ತು ನಾಶ ಆದ ಮೇಲೆ ಇರೋನು ನಾನೊಬ್ಬನೇ, ಹಾಗಾಗಿ ನಾನು ಸರ್ವೋತ್ತಮ ಎಂಬುದಾಗಿ ಅನೇಕ ಶ್ಲೋಕಗಳಲ್ಲಿ ಹೇಳ್ತಾನೆ. ಹೀಗೆ ಆ ಚತುಶ್ಲೋಕಿ ಭಾಗವತವನ್ನು ಮೊದಲು ಪರಮಾತ್ಮ ತಾನು ತನ್ನ ಮಗನಾದಂತಹ ನಾಭ್ಯೇ ಪದ್ಮೆ, ನಾಭಿ ಕಮಲದಲ್ಲಿ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದಾಗ ಮತ್ತೆ ಮುಂದೆ ಆ ಪರಮಾತ್ಮ ನಾರದರಿಗೆ ಉಪದೇಶ ಮಾಡುವಂತಹ ಒಂದು ಮಾತನ್ನು ವಿಷ್ಣುತೀರ್ಥರು ಇಲ್ಲಿ ಸಂಗ್ರಹ ಮಾಡ್ತಾರೆ. ಇಂತಹ ಪರಮಾತ್ಮ ಸುಮ್ಮನೆ 4 ಶ್ಲೋಕದಲ್ಲಿ ಅವನ ಮಹಿಮೆ ಹೇಳಿದ್ದಾರೆ ಅಂತ ಪರಮಾತ್ಮನ ಮಹಿಮೆ ಕಡಿಮೆ ಅಂತ ನಾವು ಭಾವಿಸಬಾರದು. ಪರಮಾತ್ಮನ ಹೇಳುವಂತಹ ಮಾತು, ಬ್ರಹ್ಮದೇವರು ಹೇಳುವಂತಹ ಮಾತು ನಾರದ ಮಹರ್ಷಿಗಳಿಗೆ, ವಿಷ್ಣೋರ್ನು ವೀರ್ಯಗಣನಾಂ ಕಥಮೋರ್ಹತೀಹ ಯ ಪಾರ್ಥಿವಾನ್ಯಪಿ ಕವಿರ್ ವಿಮಮೇ ರಜಾಂಸಿ ಅಂತ. ಬ್ರಹ್ಮದೇವರು ಹೇಳ್ತಾರೆ, ಪರಮಾತ್ಮನ ಗುಣಗಳನ್ನು ಎಣಿಸುವುದು ಎಷ್ಟು ಕಷ್ಟ ಅಂತ ಹೇಳಿದರೆ, ಒಬ್ಬ ದೊಡ್ಡ ಜ್ಞಾನಿಯಾದವನು ಪಾರ್ಥಿವಾನಿ ರಜಾಂಸಿ ಅಂದರೆ ಭೂಮಿಯಲ್ಲಿ ಎಷ್ಟು ಧೂಳಿನ ಕಣಗಳಿವೆ ಅಲ್ಲ, ಒಂದು ವೇಳೆ ಆ ಧೂಳಿನ ಕಣಗಳನ್ನು ಒಬ್ಬ ಜ್ಞಾನಿಯಾದವನು ಎಣಿಸಿದರೂ ಕೂಡ ಪರಮಾತ್ಮನ ಗುಣಗಳನ್ನು ಎಣಿಸಲಿಕ್ಕೆ ಅವನಿಂದ ಸಾಧ್ಯ ಇಲ್ಲ. ಅಂದರೆ ಭೂಮಿಯ ಮೇಲೆ ನಿಮ್ಗೆ ಗೊತ್ತಿದೆ ಎಷ್ಟು ದೊಡ್ಡ ಆತನ ಗುಣಗಳನ್ನು ಎಣಿಸುವುದು ಅದಕ್ಕಿಂತ ಕಷ್ಟವಾದದ್ದು. ಹಾಗಾಗಿ ಅಂತಹ ಗುಣಗಳನ್ನು ಯಾರಿಂದಲೂ ಕೂಡ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶ್ರೇಷ್ಠನಾದಂತಹ ಸರ್ವೋತ್ತಮನಾದಂತಹ ವ್ಯಕ್ತಿ ಪರಮಾತ್ಮ. ಅಂತಹ ಪರಮಾತ್ಮ ತನ್ನ ಮಹಿಮೆಯನ್ನು ತಾನೇ ಉಪದೇಶ ಮಾಡಿದ್ದು. ಯಾಕೆ ಅಂತ ಹೇಳಿದರೆ, ಪರಮಾತ್ಮನ ಮಹಿಮೆಯನ್ನು ಇನ್ನೊಬ್ಬರು ಹೇಳಿದರೆ ಅದು ತಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ಮಾತ್ರ ಹೇಳ್ತಾರೆ. ಆದರೆ
ಪರಮಾತ್ಮನೇ ಉಪದೇಶ ಮಾಡಿದ್ದಾನೆ ಅಂತ ಹೇಳಿ ಅದು ಇನ್ನೂ ವಿಶೇಷವಾದಂತಹ ಸಾಮರ್ಥ್ಯ ಅದರಲ್ಲಿ ಇರುತ್ತೆ. ಅರ್ಥ ಮಾಡಿಕೊಳ್ಳೋದು ಅವರವರ ಯೋಗ್ಯತೆಗೆ ಬಿಟ್ಟಿದ್ದು. ಹೇಳಬೇಕಾದ್ರೆ ಕಡಿಮೆ ಹೇಳಿಬಿಟ್ರೆ ಇನ್ನಷ್ಟು ಕಡಿಮೆ ಅರ್ಥ ಮಾಡ್ಕೊಂಡ್ಬಿಡ್ತೇವೆ. ಹಾಗಾಗಿ ಹೇಳಬೇಕಾದ್ರೆ ಪರಿಪೂರ್ಣವಾಗಿ ಹೇಳಿದಾಗ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದು ನಮಗೆ ಅರ್ಥ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಭಾಗವತದಲ್ಲಿ ಹೇಳುವಂತೆ ಭಾಗವತಕ್ಕೆ ನಿಜವಾದಂಥ ಅಧಿಕಾರಿಗಳು ಯಾರು ಅಂತಂದರೆ ಬ್ರಹ್ಮದೇವರೇ ಮೊದಲಾದಂಥವರು ನಿಜವಾದಂಥ ಅಧಿಕಾರಿಗಳು. ಅವರಿಗೂ ಪರಿಪೂರ್ಣವಾಗಿ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾವು ಭಾಗವತವನ್ನು ಹೇಳ್ತೇವೆ ಕೇಳ್ತೇವೆ ಅಂತ ಹೇಳಿದರೆ ಅದೇನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಕೇಳ್ತೇವೆ ಅಂತ. ಆ ರೀತಿಯಾಗಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಇಷ್ಟೆಲ್ಲ ಆದ ಮೇಲೆ ಈ ಭಾಗವತವನ್ನು ಹೇಗೆ ರಚನೆ ಆಯಿತು ಅಂತ ಹೇಳ್ತಾರೆ. ಅಸ್ತೇವಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೇಮೇ ಅಂತ ಇದು ಒಂದು ಕಥೆ. ಯಾವ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಅನೇಕ ಗ್ರಂಥಗಳನ್ನು ರಚನೆ ಮಾಡಿರ್ತಾರೆ. ಮಹಾಭಾರತ, ವೇದಗಳ ವಿಭಾಗ, ಅದೇ ರೀತಿಯಾಗಿ 17 ಪುರಾಣಗಳನ್ನು ರಚನೆ ಮಾಡಿ ಎಲ್ಲ ಮಾಡಿರ್ತಾರೆ. ಅವರು ಹೇಳ್ತಾರೆ, ಉಪದಿಶ್ಯ ಗುರುಸೇವಾ ಅಗ್ನಿಸೇವಾ ಗುರುವಾಜ್ಞಾಕರಣಂ ವೇದ ಅನಧಿಕಾರಿಣಾಂ ಸ್ತ್ರೀ ಶೂದ್ರಾದೀನಾಂ ಉಪಕಾರಾಯ ಭಾರತ ನಿರ್ಮಾಣಂ ಚ ಇತ್ಯತಿ ಸರ್ವಮಪಿ ಕೃತಂ. ನಾನು ಎಲ್ಲವನ್ನೂ ರಚನೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಗುರುಸೇವಾ, ಸ್ವಯಂ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡಿದಾಗ ತನ್ನ ಗುರುಗಳ ಸೇವೆಯನ್ನು ಮಾಡ್ತಾರೆ ಅಂತೆ. ಅದೇ ರೀತಿಯಾಗಿ ಅಗ್ನಿಸೇವಾ, ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗುರುವಾಜ್ಞಾಕರಣಂ, ಗುರುಗಳು ಏನು ಮಾತನ್ನು ಹೇಳ್ತಾ ಅದನ್ನು ನಡೆಸ್ತಾ ಇದ್ದರು. ಹೀಗೆ ನಾನು ಪ್ರತಿಯೊಂದನ್ನು ಮಾಡಿದೆ. ಇಷ್ಟೆಲ್ಲ ಮಾಡಿದರೂ ಕೂಡ ತಥಾಪಿ ಮಮ ಅಲಂ ಬುದ್ಧಿ ನ ಭವತಿ, ನನಗೆ ನಾನು ಇನ್ನೂ ಸಾಧನೆ ಮಾಡಿದ್ದೆ ಅಂತ ಅನ್ನಿಸ್ತಾನೇ ಇಲ್ಲ, ಸಾಕು ಅಂತ ಅನ್ನಿಸ್ತಾನೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಮುಂದೆ ಹೇಳ್ತಾರೆ ವೇದವ್ಯಾಸ ದೇವರು, ನಾನು ಪ್ರಧಾನವಾಗಿ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದೇನೆ. ಮಹಾಭಾರತಕ್ಕೆ ಇನ್ನೊಂದು ಹೆಸರು ಏನು ಅಂತ ಹೇಳಿದರೆ ಪಂಚಮ ವೇದ ಅಂತ. ಅಂದರೆ 4 ವೇದಗಳಲ್ಲಿ ಹೇಳದೇ ಇರುವಂತಹ ಅನೇಕ ತತ್ವಗಳನ್ನು ಮಹಾಭಾರತದಲ್ಲಿ ತುಂಬಿಸಿ ಇಟ್ಟಿದ್ದಾರೆ. ಆದರೆ ಭಾಗವತ ಧರ್ಮ ಪ್ರಾಯೇಣ ಮಂದೋಪಯೋಗಿತೆಯ ಸ್ಪಷ್ಟಂ ಇತರ ಅಸಂಕಲನೇನ ನ ಪ್ರತಿಪಾದಿತಾ ಅಂತ ಹೇಳ್ತಾರೆ. ನಾನು ಮಹಾಭಾರತದಲ್ಲಿಯೂ ಏನನ್ನು ಹೇಳಿದ್ದೇನೆ, ಭಾಗವತ ಧರ್ಮಗಳನ್ನು ಉಪದೇಶ ಮಾಡಿದ್ದೇನೆ, ಇಟ್ಟಿದ್ದೇನೆ. ಆದರೆ ಇತರ ಅಸಂಕಲನೇನ, ಮಹಾಭಾರತವನ್ನು ನಾವು ನೇರವಾಗಿ ಮೇಲಿಂದ ನೋಡಿದಾಗ ಏನು ಗೊತ್ತಾಗುತ್ತೆ ನಮಗೆ, ಕೇವಲ ಅಣ್ಣ ತಮ್ಮಂದಿರ ಯುದ್ಧ ಅದು ಇದು ಅಂತ ಕೇವಲ ಲೌಕಿಕ ಕಥೆಗಳಿಗೇ ಜಾಸ್ತಿ ಒತ್ತನ್ನು ಕೊಟ್ಟ ಹಾಗೆ ಕಾಣಿಸುತ್ತೆ. ಹಾಗಾಗಿ ನ ಸ್ಪಷ್ಟಂ ಪ್ರತಿಪಾದಿತಾ, ಅದನ್ನು ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡೋದ್ರ ಹತ್ರ ನನಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಕಿಂವಾ ಭಾಗವತ ಧರ್ಮ ನ ಪ್ರಾಯಣ ನಿರೂಪಿತಾ ಅಂತ ನನಗೆ ಅಷ್ಟು ತೃಪ್ತಿ ಇಲ್ಲ. ಮಹಾಭಾರತ ರಚನೆ ಮಾಡಿ ಕೊಟ್ಟಿದ್ದೇನೆ ನಿಜ, ಆದರೆ ಅದು ಯಾರಿಗೆ? ಉತ್ತಮ ಜ್ಞಾನಿಗಳಿಗೆ. ಸಾಮಾನ್ಯ ಜ್ಞಾನಿಗಳಿಗೆ ಜೀವನದಲ್ಲಿ ಅವ್ರಿಗೆ ಏನು ಪಡ್ಕೊಳ್ಬೇಕೋ ಅದು ಮಹಾಭಾರತದಲ್ಲಿ ಇಲ್ಲ. ಮಹಾಭಾರತವನ್ನು ಕೇವಲ ಮನೋರಂಜನೆಗೋಸ್ಕರ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಏನು ಮಾಡಬೇಕು, ತಥಾಪಿ ಮೇ ಮನೋ ನ ಪರಿತುಷ್ಯತಿ ಅಂತ ವೇದವ್ಯಾಸ ದೇವರು ಇದನ್ನು ಹೇಳಿದ್ದು ವಾಸ್ತವಿಕವಾಗಿ ನಾರದರಿಗೆ ಒಂದು ಮಹತ್ವ ಬರಲಿ ಅಂತ ಹೇಳಿದ್ದು ಅಷ್ಟೇ. ಹಾಗಾಗಿ ಅವ್ರು ಹೇಳ್ತಾರೆ, ತಥಾಪಿ ಮೇ ಮನೋ ನ ಪರಿತುಷ್ಯತಿ, ನನ್ನ ಮನಸ್ಸಿಗೆ ಸಂತೋಷನೇ ಇಲ್ಲ. ಹಾಗಾಗಿ ನೀನು ಅದಕ್ಕೆ ಒಂದು ಸೊಲ್ಯೂಷನ್ ಕೊಡು ಅಂತ, ಪರಿಹಾರವನ್ನು ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಯಾರನ್ನು ಕೇಳ್ತಾರೆ? ಆತ್ಮಭವಾತ್ಮಭೂತಂ ಅಂತ. ಆತ್ಮಭವ ಅಂತ ಹೇಳಿದರೆ ತನ್ನಿಂದ ಹುಟ್ಟಿದಂತಹ ಚತುರ್ಮುಖ ಬ್ರಹ್ಮದೇವರು, ಅವರಿಂದ ಹುಟ್ಟಿದವರು ಯಾರು? ಈ ನಾರದ ಮಹರ್ಷಿಗಳು, ಬ್ರಹ್ಮದೇವರ ಮಾನಸ ಪುತ್ರರು, ಮನಸ್ಸಿನಿಂದಾಗಿ ಹುಟ್ಟಿದವರು. ಹಾಗಾಗಿ ಯಾಕೆ ಅಂತ ಹೇಳಿದರೆ ನಮ್ಮ ಲೋಕದಲ್ಲಿ ಕಾಣ್ತೇವೆ, ಸಾಮಾನ್ಯವಾಗಿ ಒಬ್ಬ ಅಜ್ಜ ಅಥವಾ ಅಜ್ಜಿ ತಮ್ಮ ಮಗನಿಗಿಂತ ಮೊಮ್ಮಕ್ಕಳ ಜೊತೆ ಕ್ಲೋಸ್ ಆಗಿ ಜಾಸ್ತಿ ಇರ್ತಾರೆ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನೀನು ಎಲ್ಲವನ್ನು ಕೂಡ ತಿಳಿದಿದ್ದೀಯಾ. ಯಾಕೆಂದರೆ ನಾರದರಿಗೆ ಒಂದು ವಿಶಿಷ್ಟ ಶಕ್ತಿಯನ್ನು ಪರಮಾತ್ಮ ಕೊಟ್ಟಿದ್ದ. ಏನಂತ? 14 ಲೋಕಗಳಲ್ಲಿ ಎಲ್ಲ ಕಡೆ ಸಂಚಾರ ಮಾಡುವಂತಹ, ಯಾವಾಗ ಬೇಕಾದರೂ ಸಂಚಾರ ಮಾಡುವಂತಹ ವಿಶಿಷ್ಟ ಶಕ್ತಿ ಕೊಟ್ಟಿದ್ದ. ಹಾಗಾಗಿ ನೀನು ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಜನರಿಗೆ ಇರುವಂತಹ ಸುಖ ಏನು ಕಷ್ಟ ಏನು ತಿಳ್ಕೊಂಡಿದ್ದೀಯ. ಹಾಗಾಗಿ ನೀನು ಒಂದು ಕಾರಣ ಹೇಳು, ಅದನ್ನು ನನಗೆ ಸೊಲ್ಯೂಷನ್ ತಗೋತೀನಿ ಅಂತ ವೇದವ್ಯಾಸ ದೇವರು ತಮ್ಮ ಮೊಮ್ಮಗನಾದಂತಹ ನಾರದ ಮಹರ್ಷಿಗಳ ಹತ್ತಿರ ಪ್ರಶ್ನೆ ಮಾಡ್ತಾರೆ. ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಅವರು ಹೇಳ್ತಾರೆ, ಅಥೋ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವಾ ಸತ್ಯರಥೋ ಧೃತವ್ರತಃ ಉರುಕ್ರಮಸ್ಯ ಅಖಿಲ ಧರ್ಮಗುತ್ತಯೇ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ ಎಂಬುದಾಗಿ ಆ ನಾರದರು ಹೇಳುವಂತಹ ಮಾತು ಪರಮಾತ್ಮ
ನೀನಿಷ್ಟೆಲ್ಲ ರಚನೆ ಮಾಡಿ ಕೊಟ್ಟಿದ್ದೀಯಾ ಸರಿ, ಆದರೆ ಸಮಾಧಿನ ಅನುಸ್ಮರ ಯದ್ ವಿಚೇಷ್ಟಿತಂ ಅಂತ ನೀನು ಹೇಳಿದ್ದು ಹೇಗೆ ಅಂತ ಹೇಳಿದರೆ ಸಮಾಧಿ ಭಾಷೆಯಲ್ಲಿ ಹೇಳಿದ್ದೀಯ. ಪುರಾಣಗಳಲ್ಲಿ ಅನೇಕ ಭಾಷೆ ಅಂತ ಇರುತ್ತೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತೆಲ್ಲ. ಹಾಗಾಗಿ ನೀನು ಮಹಾಭಾರತದಲ್ಲಿ ಎಲ್ಲವನ್ನು ತಿಳಿಸಿಕೊಟ್ಟಿದ್ದೀಯ, ಆದರೆ ಅದನ್ನು ಮೇಲ್ನೋಟಕ್ಕೆ ಅಧ್ಯಯನ ಮಾಡೋರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ಶ್ರೇಷ್ಠಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಆದ್ದರಿಂದಾಗಿ ನೀನೇನು ಮಾಡಬೇಕು ಅಂತ ಹೇಳಿದರೆ ಇದೆಲ್ಲವನ್ನೂ ಕೂಡ ಒಳಗೊಂಡಂತಹ ಒಂದು ವಿಶಿಷ್ಟವಾದಂತಹ ಪುರಾಣವನ್ನು ರಚನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಪುರಾಣಗಳು ಸಾಮಾನ್ಯವಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಅಂತೆ, ಅದರಲ್ಲೂ ಮತ್ತೆ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅರ್ಥ ಆಗುತ್ತೆ. ಆದರೆ ಮಹಾಭಾರತಾದಿಗಳಿಗಿಂತ ಪುರಾಣಗಳು ಅತ್ಯಂತ ಸುಲಭವಾಗಿ ನಮಗೆ ಅನುಸಂಧಾನಕ್ಕೆ ತಂದು ಬರ್ತವೆ ಅಂತ. ಯಾಕೆಂದರೆ ಒಂದು ಭಾಗವತ ನೋಡಿದರೆ ಗೊತ್ತಾಗುತ್ತೆ, ಭಾಗವತದಲ್ಲಿ ಅನೇಕ ಮಹಾರಾಜರ, ಚಕ್ರವರ್ತಿಗಳ, ಋಷಿಗಳ, ಚಿಕ್ಕ ಚಿಕ್ಕ ಯಾವ ಬಾಲಕ ಧ್ರುವ, ಪ್ರಹ್ಲಾದ ಮುಂತಾದ ಚರಿತ್ರೆ, ಅದನ್ನು ತಿಳಿಸುವ ಮೂಲಕ ತತ್ವ ಎಂಬುದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂಡುತ್ತೆ. ಆದ್ದರಿಂದಾಗಿ ನೀನು ಅಂತಹ ಒಂದು ಸುಲಭವಾದಂತಹ ಭಗವದ್ ದರ್ಶನವನ್ನು ಸುಲಭವಾಗಿ ಉಂಟು ಮಾಡುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿಕೊಡು. ಅದರಿಂದಾಗಿ ಏನಾಗುತ್ತೆ, ನಿನ್ನ ಮನಸ್ಸಿನಲ್ಲಿ ಇರುವಂತಹ ದುಃಖ ಎಂಬುದು, ಬೇಸರ ಎಂಬುದು ಕಳೆದು ಹೋಗುತ್ತೆ ಎಂಬುದಾಗಿ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನಿಗೆ ಇವರು ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ಸರಿ ಹಾಗೇ ಆಗಲಿ ಅಂತ ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿದರೂ ಕೂಡ ಕೊನೆಗೆ 18 ಪುರಾಣಾನಾಂ ಸಾರಭೂತಃ ಅಂತ 17 ಪುರಾಣಗಳ ಸಾರರೂಪವಾದಂತಹ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿ ಜಗತ್ತಿಗೆ ಕೊಡ್ತಾರೆ. ಕೊಟ್ಟಂತಹ ಇಂತಹ ಭಾಗವತ ಪುರಾಣವನ್ನು ಯಾರ್ಯಾರಿಗೆ ಉಪದೇಶ ಮಾಡಿದರು ಅಂತ ಹೇಳ್ತಾರೆ. ಮೊದಲನೇದಾಗಿ ಇದು 2 ರೀತಿಯಾಗಿ ಬಂತು ಅಂತ ಹೇಳ್ತಾರೆ. ಒಂದು ಮೇಲಿಂದ ಕೆಳಗಡೆ ಬಂತು, ಇನ್ನೊಂದು ಕೆಳಗಿಂದ ಮೇಲೆ ಬಂತು ಸಂಪುಟಾಕಾರದಲ್ಲಿ ಅಂತ. ಹೇಗೆ ಅಂತ ಹೇಳಿದರೆ ಹಿಂದೆ ನಾವು ಕೇಳಿದಂತೆ ನಾರಾಯಣ ದೇವರು ಮೊದಲು ಇದನ್ನು ಯಾರಿಗೆ ಉಪದೇಶ ಮಾಡಿದರು? ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು. ಉಪದೇಶ ಮಾಡಿದ್ದು ಎಲ್ಲಿ? ತಮ್ಮ ವೈಕುಂಠ ಲೋಕದಲ್ಲಿ. ವೈಕುಂಠ ಲೋಕ ಇರೋದಲ್ಲಿ ಮೇಲ್ಗಡೆ. ಹಾಗಾಗಿ ಮೊದಲು ಇದನ್ನು ನಾರಾಯಣ ದೇವರು ತಮ್ಮ ಮಗನಾದಂತಹ ಬ್ರಹ್ಮದೇವರಿಗೆ ಉಪದೇಶ ಮಾಡಿದರು. ಬ್ರಹ್ಮದೇವರು ತಮ್ಮ ಮಗನಾದಂತಹ ನಾರದ ಮಹರ್ಷಿಗಳಿಗೆ ಉಪದೇಶ ಮಾಡಿದರು. ನಾರದ ಮಹರ್ಷಿಗಳು ಮತ್ತೆ ತಮ್ಮ ತಾತಂದಿರಾದಂತಹ ವೇದವ್ಯಾಸ ದೇವರಿಗೆ ಉಪದೇಶ ಮಾಡಿದರು. ವೇದವ್ಯಾಸ ದೇವರು ತಮ್ಮ ಮಗನಾದಂತಹ ಶುಕಾಚಾರ್ಯರಿಗೆ ಉಪದೇಶ ಮಾಡಿದರು. ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಮತ್ತು ಅಲ್ಲಿ ಇದ್ದಂತಹ ಸೂತ ಪುರಾಣಿಕರಿಗೆ, ಸೂತ ಎಂಬಂತಹ ಮಹರ್ಷಿಗಳಿಗೆ, ನಂತರ ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಉಪದೇಶವನ್ನು ಮಾಡಿದರು ಎಂಬುದಾಗಿ ಇದು ಒಂದು ಕ್ರಮ. ಭೂಮಿಗೆ ಭಾಗವತ ಹರಿದು ಬಂದಂತಹ ಕ್ರಮ ಇದು ಒಂದು ಕ್ರಮ. ನಂತರ ಆ ಶೌನಕಾದಿ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಕುಳಿತುಕೊಂಡು ಎಲ್ಲ ಜನರಿಗೆ ಉಪದೇಶ ಮಾಡಿದರು. ನಂತರ ಅನೇಕ ರೀತಿಯಾಗಿ ಬಂತು. ಮುಂದೆ ಅದಕ್ಕೆ ಅನೇಕ ಜನ ವ್ಯಾಖ್ಯಾನವನ್ನು ಕೂಡ ಮಾಡಿದರು ಅಂತ ನಾವು ನೋಡ್ತೇವೆ. ಇದು ಮೇಲಿಂದ ಕೆಳಗೆ ಬಂದಂತಹ ಕ್ರಮ. ಇದು ಕೆಳಗಿಂದ ಮೇಲೆ ಬಂದಂತಹ ಕ್ರಮ ಅಂತ ಹೇಳ್ತಾರೆ. ಅಂದರೆ ಪಾತಾಳ ಲೋಕದಿಂದಾಗಿ ಈ ಭಾಗವತದ ಒಂದು ಉಪದೇಶ ಪ್ರಾರಂಭ ಆಯಿತು ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಅಲ್ಲಿ ಯೇ ಮಹಾಧಿಕಾರಿಣಃ, ವಿಶೇಷವಾಗಿ ಪರಮಾತ್ಮವನು ಶೇಷದೇವರಿಗೆ ಉಪದೇಶ ಮಾಡ್ತಾರೆ ಅಂತೆ. ಸಂಕರ್ಷಣ ಎಂಬಂಥ ಹೆಸರುಳ್ಳಂತಹ ಪರಮಾತ್ಮ ಇದನ್ನು ಶೇಷದೇವರಿಗೆ ಉಪದೇಶ ಮಾಡ್ತಾನೆ. ಅಂತಹ ಪಾತಾಳ ಲೋಕದಲ್ಲಿರುವಂತಹ ಶೇಷದೇವರು ಸಮಗ್ರ ಭಾಗವತವನ್ನು ಸನಕಾದಿ ಋಷಿಗಳಿಗೆ ಉಪದೇಶ ಮಾಡ್ತಾರೆ. ಸನಕ, ಸನಂದನ ಮುಂತಾದಂತಹ ಋಷಿಗಳಿಗೆ ಉಪದೇಶವನ್ನು ಮಾಡ್ತಾರೆ. ಹೀಗೆ ಋಷಿಗಳಿಗೆ ಉಪದೇಶ ಮಾಡಿದಂತಹ ಅವರು ಸನಕಾದಿಗಳು ಸಾಂಖ್ಯಾಯನ ಎಂಬಂತಹ ಮಹರ್ಷಿಗಳಿಗೆ ಇದನ್ನು ಉಪದೇಶ ಮಾಡ್ತಾರೆ. ಅದೇ ರೀತಿಯಾಗಿ ಸಾಂಖ್ಯಾಯನ ಎಂಬಂತಹ ಮಹರ್ಷಿಗಳು ಪರಾಶರರು ಇದನ್ನು ಉಪದೇಶ ಪಡ್ಕೊಳ್ತಾರೆ. ಪಡ್ಕೊಂಡು ಆದ ತಕ್ಷಣ ಅವರು ಇನ್ನೊಬ್ಬರಿಗೆ ಉಪದೇಶ ಮಾಡೋದಿಲ್ಲ, ತಮ್ಮಷ್ಟಕ್ಕೆ ತಾವೇ ಇಟ್ಕೊಂಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ರಾಕ್ಷಸರು ಅವರ ತಂದೆಯಾದಂಥ ಶಕ್ತಿ ಎಂಬಂತಹ ಮಹರ್ಷಿಗಳನ್ನು ಸಂಹಾರ ಮಾಡಿಬಿಡ್ತಾರೆ. ಆವಾಗ ಪರಾಶರ ಮಹರ್ಷಿಗಳು ಏನು ಮಾಡ್ತಾರೆ, ಇವರೊಬ್ಬ ಋಷಿಗಳು, ಇವರೇನು ಆಯುಧ ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ತಮ್ಮ ತಂದೆಯನ್ನೇ ಸಂಹಾರ ಮಾಡಿದ್ದಾರೆ ಯಾರೋ ರಾಕ್ಷಸರು. ಅದಕ್ಕೆ ಅವರೇನು ಮಾಡ್ತಾರೆ, ನಾನು ಒಂದು ದೊಡ್ಡ ಯಾಗವನ್ನು ಮಾಡಿ ಸಮಗ್ರ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ದೊಡ್ಡ ಯಾಗವನ್ನು ಮಾಡಲಿಕ್ಕೆ ಹೋಗ್ತಾರೆ. ಆವಾಗ ಪುಲಸ್ತೆ ಎಂಬಂತಹ ಋಷಿಗಳನ್ನು ನೀನು ಮಾಡೋದು ಸರಿಯಲ್ಲ ಎಂಬುದಾಗಿ ಅವನಿಗೆ ಉಪದೇಶ ಮಾಡಿ ಯಜ್ಞವನ್ನು ತಡೀತಾರೆ. ಆವಾಗ ಸರಿ ಅಂತ ಪರಾಶರರು ಕೂಡ ಅದರಿಂದ ಹಿಂದೆ ಬರ್ತಾರೆ. ಹಿಂದೆ ಬಂದಾಗ ಆ ಪುಲಸ್ತೆ ಎಂಬಂಥವರು ಅವರಿಗೆ ಒಂದು ವರವನ್ನು ಕೊಡ್ತಾರೆ. ಏನಂತ, ನೀನು
ಪುರಾಣ ಪ್ರವರ್ತಕನಾಗು ಅಂತ. ಇಡೀ ಜಗತ್ತಿನಲ್ಲಿ ನಿನ್ನಿಂದಾಗಿ, ಪರಾಶರರಿಂದಾಗಿ ಎಲ್ಲ ಕಡೆಯೂ ಕೂಡ ಈ ಭಾಗವತ ಪುರಾಣ ಎಂಬುದು ಹೊರಗಡೆ ಬರಲಿ ಎಂಬುದಾಗಿ ಹೇಳಿದಾಗ ಆ ಪರಾಶರರು ವಿಶೇಷವಾಗಿ ನನಗೆ ಉಪದೇಶ ಮಾಡಿದರು ಅಂತ. ಯಾರಿಗೆ? ಮೈತ್ರೇಯರಿಗೆ. ಮೈತ್ರೇಯರು ಮುಂದೆ ವಿದುರರಿಗೆ ಉಪದೇಶ ಮಾಡಿದರು. ಹೀಗೆ ಮುಂದೆ ಇದೆಲ್ಲ ಹೀಗೆ ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಒಟ್ಟು 2 ರೀತಿಯಾಗಿ ಈ ಭಾಗವತದ ಒಂದು ಹರಿವು ಬಂದಿದೆ. ಒಂದು ಮೇಲಿಂದ ಕೆಳಗೆ, ಇನ್ನೊಂದು ಪಾತಾಳ ಲೋಕದಿಂದಾಗಿ ಮತ್ತೆ ಮೇಲ್ಗಡೆ ಸಂಕರ್ಷಣ ರೂಪಿ ಪರಮಾತ್ಮ, ಶೇಷದೇವರು, ಸನಕಾದಿ ಋಷಿಗಳು, ಹೀಗೆ ಸಾಂಖ್ಯಯನರು, ಪರಾಶರರು, ಅವರಿಂದಾಗಿ ಮೈತ್ರೇಯರು, ಅವರಿಂದಾಗಿ ವಿದುರರು, ಹೀಗೆ 2 ವಿಧವಾಗಿ ಈ ಭೂಮಿಗೆ ಭಾಗವತ ಎಂಬುದು ಮೇಲಿಂದನೂ ಹರಿದುಕೊಂಡು ಬಂದಿದೆ, ಕೆಳಗಿಂದನೂ ಚಿಮ್ಮಿಕೊಂಡು ಬಂದಿದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇಷ್ಟೆಲ್ಲ ಆಯಿತು. ಇಂತಹ ಮಹಾಭಾರತಕ್ಕೆ ಅಧಿಕಾರಿಗಳು ಯಾರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ ಶ್ರೀಮದ್ ಭಾಗವತಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳಿದರೆ, ನಿಜವಾದಂತಹ ಅಧಿಕಾರಿಗಳು ಅಂತ ಹೇಳಿದರೆ ಮಹದಧಿಕಾರಿಣ, ಶ್ರೇಷ್ಠವಾದಂತಹ ಬ್ರಹ್ಮದೇವರೇನೇ ಇದಕ್ಕೆ ಪ್ರಧಾನವಾದಂತಹ ಅಧಿಕಾರಿಗಳು. ಅವರಿಗೆ ಬೇರೆ ಅಪೇಕ್ಷೆ ಏನಿಲ್ಲ. ಪರಮಾತ್ಮನ ಅನುಗ್ರಹದಂತೆ, ಅವನ ಅಪ್ಪಣೆಯಂತೆ, ಯಾವುದೇ ರೀತಿಯಂತಹ ಸ್ವಾರ್ಥ ಇಲ್ಲದಂತೆ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಯಾವ ಭಾಗವತವನ್ನು. ಇನ್ನು ಮಧ್ಯಮಾಧಿಕಾರಿಗಳು ಅಂತ ಇದ್ದಾರೆ. ಆ ಮಧ್ಯಮಾಧಿಕಾರಿಗಳು ಕೂಡ ಪರಮಾತ್ಮನ ಒಂದು ಅಪ್ಪಣೆಯಂತೆ, ಅವನ ಪ್ರೇರಣೆಯಂತೆ ಭಾಗವತ ಅಧ್ಯಯನ ಮಾಡಲಿಕ್ಕೆ ಹೋಗ್ತಾರೆ. ಅವರು ಹೇಗೆ ಅಂತ ಹೇಳಿದರೆ, ಅಪವರ್ಗಮಪಿ ಪ್ರಾಪ್ತಂ ನಗಣಯಂತಿ ಅಂತ. ಅಪವರ್ಗ ಅಂತ ಹೇಳಿದ್ರೆ ಮೋಕ್ಷ. ಅವರಿಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ರೆ ಬೇಡ ಅಂಥೇಳಿ ನಾವು ಪರಮಾತ್ಮನ ಕಥೆಯನ್ನು ಸದಾ ಕೇಳ್ತಾ ಇರಬೇಕು ಅಂತ ಅಪೇಕ್ಷೆ ಪಟ್ಟು ಭಾಗವತವನ್ನು ಅಧ್ಯಯನ ಮಾಡುವವರು ಮಧ್ಯಮಾಧಿಕಾರಿಗಳು ಅಂತ. ಇನ್ನು ಅಧಮಾಧಿಕಾರಿಗಳು ಅಂತ ಹೇಳಿದರೆ, ಏತು ಯಥಾಶ್ರುತಗ್ರಾಹಿಣ, ಅಂದರೆ ನಮಗೆ ಮೇಲೆ ಕಾಣಿಸ್ತೋ ಅಷ್ಟನ್ನು ಮಾತ್ರ ನಿಜವಾದಂತಹ ಭಾಗವತದ ಆಂತರ್ಯ ಅಂತ ಅಂದ್ಕೊಂಡು ಬಿಡ್ತೇವೆ. ಅದರಿಂದಾಗಿ ನಾವು ವೈಷಯಿಕ ಸುಖಾನಾಂ ಅನುವಾದೈ ಪ್ರತಿಬದ್ಧ ಮತಿ, ಈ ಭಾಗವತದಲ್ಲಿ ಅನೇಕ ಕಥೆಗಳನ್ನು ಹೇಳ್ತಾರೆ, ಅದೇ ಕಥೆಯೇ ನಮಗೆ ಜೀವಾಳ ಅಂತ ಅಂದ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಮುಳುಗಿ ಹೋಗಿ ಬಿಡ್ತೇವೆ. ಅದರಿಂದಾಗಿ ಸ್ಪಷ್ಟವಾಗಿ ನಮಗೆ ಪರಮಾತ್ಮನ ಒಂದು ಕಥೆ ಎಂಬುದು ಗೊತ್ತಾಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ 3 ರೀತಿಯಾದಂತಹ ಒಂದು ಅಧಿಕಾರಿಗಳು ಇದ್ದಾರೆ ಎಂಬುದಾಗಿ ಇಲ್ಲಿ ತಿಳಿಸ್ತಾರೆ. ಇಂತಹ ಇದರಲ್ಲಿ ವಿಶೇಷವಾಗಿ ಮೈತ್ರೇಯರಿಗೆ ವಿದುರ ಪ್ರಶ್ನೆ ಮಾಡ್ತಾನೆ ಅಂತೆ. ಏನಂತ, ತದಸ್ಯ ಕೌಶಾರವ ಶರ್ಮಧಾತು ಹರೇ ಕಥಾಮೇವ ಕಥಾಸುಸಾರಂ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧೋ ಶಿವಾಯನ ಕೀರ್ತಯ ತೀರ್ಥಕೀರ್ತೇ ಅಂತ. ಕಥಾಮೇವ ಕಥಾಸು ಸಾರಂ ಅಂತ. ಜಗತ್ತಿನಲ್ಲಿ ಅನೇಕ ಕಥೆಗಳಿವೆ. ಪಾಂಡವರ ಕಥೆ ಇದೆ, ರುದ್ರದೇವರ ಕಥೆ ಇದೆ, ಬ್ರಹ್ಮದೇವರ ಕಥೆ, ಇಂದ್ರನ ಕಥೆ ಇದೆ, ಹೀಗೆ ಅನೇಕ ದೇವಾನುದೇವತೆಗಳ ಕಥೆ ಇದೆ, ಋಷಿಗಳ ಕಥೆ ಇದೆ, ಎಲ್ಲವೂ ಕೂಡ ಬೇಕಾದಷ್ಟಿವೆ. ಆದರೆ ಆ ಕಥೆಯಲ್ಲಿ ಅತ್ಯಂತ ಸಾರಭೂತವಾದದ್ದು ಯಾವುದು ಅಂತ ಹೇಳಿದರೆ ಹರೇಹೇ ಕಥಾ, ಪರಮಾತ್ಮನ ಕಥೆಯೇನೇ ಅದು ನಿಜವಾದಂತಹ ಸಾರಭೂತವಾದದ್ದು. ಅಂತಹ ಕಥೆಯನ್ನು ನನಗೆ ಉದ್ಧೃತ್ಯ ಪುಷ್ಪೇಭ್ಯ ಇವಾರ್ಥ ಬಂಧು ಅಂತ. ಹೇಗೆ ಜೇನುಹುಣಗಳು ಒಂದು ಹೂವಿನ ಮೇಲೆ ಕುಳಿತುಕೊಂಡು ಆ ಹೂವಿನ ಸಾರವನ್ನು, ಜೇನನ್ನು ತೆಗೆದು ತಮ್ಮ ಗೂಡಿನಲ್ಲಿ ತಂದು ಇಡುತ್ತವೆ. ಆ ರೀತಿಯಾಗಿ ಹೇಗೆ ಆ ಜೇನುನೊಣಗಳು ಸಾರವನ್ನು ತೆಗೆದುಕೊಂಡು ಜಗತ್ತಿಗೆ ಕೊಡ್ತಾವೋ, ಅದೇ ರೀತಿಯಾಗಿ ನೀನು ಕೂಡ ಪರಮಾತ್ಮನ ಕಥೆಯ ಸಾರವನ್ನು ನೀನು ನಮಗೆಲ್ಲ ತೆಗೆದುಕೊಡಬೇಕು ಎಂಬುದಾಗಿ ಆ ವಿದುರರು ಪ್ರಶ್ನೆ ಮಾಡಿದಾಗ ಅವರು ಅಲ್ಲಿ ಹೇಳ್ತಾ ಹೋಗ್ತಾರೆ. ಕಲಿಮಲ ಸಂಸ್ಕೃತಿ ಕಾಲನೋ ಅಖಿಲೇಶೋ ಹರಿರತರತ್ರ ನಗೀಯತೆ ಹ್ಯಭೀಷ್ಟಂ ಇಹತು ಪುನರ್ಭಗವಾನ್ ಅಶೇಷಮೂರ್ತಿ ಪರಿಪಠಿತೋನು ಅನುಪದಂ ಕಥಾಪ್ರಸಂಗೈ ಅಂತ. ವಿಶೇಷವಾಗಿ ಮಹಾಭಾರತದಲ್ಲಿಯೂ ಪರಮಾತ್ಮನ ಕಥೆ ಇದೆ. ಮಹಾಭಾರತದಲ್ಲಿ ವೇದವ್ಯಾಸ ದೇವರ ಕಥೆ ಇದೆ, ಕೃಷ್ಣನ ಕಥೆ ಇದೆ, ಪರಶುರಾಮ ದೇವರ ಕಥೆ ಇದೆ, ಹೀಗೆ ಅನೇಕ ದೇವರ ಕಥೆ ಇದೆ. ಆದರೆ ಅದೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದರೆ ಗ್ರಾಮ್ಯ ಕಥಾ ನಿಮಿತ್ತ. ಗ್ರಾಮ್ಯ ಕಥೆ ಅಂತ ಹೇಳಿ ಪಾಂಡವರ ಕೌರವರ ಜಗಳದ ಮಧ್ಯದಲ್ಲಿ ಅದು ನಮಗೆ ಸರಿಯಾಗಿ ಸ್ಪಷ್ಟವಾಗಿ ಗೋಚರವಾಗೋದೇ ಇಲ್ಲ. ಇದನ್ನು ಕಂಡಂತಹ ವೇದವ್ಯಾಸ ದೇವರು ಈ ಒಂದು ಭಾಗವತವನ್ನು ರಚನೆ ಮಾಡಿದ್ದಾರೆ. ಭಾಗವತದಲ್ಲಿ ಆ ರೀತಿಯಾಗಿ ಇಲ್ಲ ಅಂತ ಹೇಳ್ತಾರೆ. ಇಹತು ಭಾಗವತೆ ವಿಶೇಷೇಣ ಹರಿಹಿ ಪ್ರತಿಪದ್ಯತೆ. ಹೇಗೆ ಅನುಪದಂ ಸರ್ವತ್ರಾಪಿ ಅಂತ. ಅಂದರೆ ಭಾಗವತದಲ್ಲಿ ಇರುವಂತಹ ಪ್ರತಿಯೊಂದು ಪದ, ಪ್ರತಿಯೊಂದು ಶ್ಲೋಕಗಳಲ್ಲಿಯೂ ಕೂಡ ಎಲ್ಲವೂ ಕೂಡ ಪರಮಾತ್ಮನ ಕಥೆಯನ್ನೇ ಹೇಳ್ತಾ ಇದೆ. ಹಾಗಾಗಿ ಮಹಾಭಾರತದಲ್ಲಿ ಈ ರೀತಿಯಾಗಿ ಇಲ್ಲ. ಮಹಾಭಾರತದಲ್ಲಿ ಅನೇಕ ಬೇರೆ ಬೇರೆ ಕಥೆಗಳು ಬರ್ತಾ ಹೋಗ್ತವೆ. ಆದರೆ ಭಾಗವತದಲ್ಲಿ ಪ್ರಧಾನವಾಗಿ ಪರಮಾತ್ಮನನ್ನೇ ಹೇಳ್ತಾ ಇದ್ದೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ವಿಷ್ಣು ತೀರ್ಥರು ಪ್ರಶ್ನೆ ಮಾಡಿಕೊಳ್ತಾರೆ,
ತೈಹಿ ಕಥಾಪ್ರಸಂಗೇರಪಿ ಭಗವಾನೇ ಬಹುಶಃ ಪರಿಪಾಠಿತಃ ಅಂತ. ಅಲ್ಲ, ಭಾಗವತದಲ್ಲಿ ಅನೇಕ ಕಥೆಗಳು ಬರ್ತವೆ. ಇಂದ್ರನ ಕಥೆ ಬರುತ್ತೆ, ಆ ಕಥೆ ಈ ಕಥೆ ಅಂತ ಬೇರೆ ಬೇಕಾದಷ್ಟು ಕಥೆಗಳು ಬರ್ತವೆ. ಮತ್ತು ಆ ಕಥೆ ಯಾರನ್ನು ಹೇಳುತ್ತೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ತೈಹಿ ಕಥಾಪ್ರಸಂಗೇರಪಿ ಭಗವಾನೇವ ಬಹುಶಃ ಪರಿಪಠಿತಃ ಅಂತ. ಅಂದರೆ ಅಷ್ಟೆಲ್ಲ ಕಥೆಗಳನ್ನು ಹೇಳಿದ ಮೇಲೆ ಕೊನೆಗೆ ಅದನ್ನು ಎಲ್ಲಿಗೆ ಲಿಂಕ್ ಕೊಡ್ತಾರೆ? ಪರಮಾತ್ಮನಿಗೆ ಲಿಂಕ್ ಕೊಡ್ತಾರೆ. ಆದ್ದರಿಂದಾಗಿ ಭಾಗವತದಲ್ಲಿ ಬೇರೆ ಬೇರೆ ಕಥೆಗಳು ಹೇಳಿದ್ದರೂ ಕೂಡ ಅದರ ಪ್ರಧಾನವಾದಂತಹ ವಿಷಯ ಯಾರು ಅಂತ ಹೇಳಿದರೆ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ಅಂತಹ ಭಾಗವತವನ್ನು ನನಗೆ ಉಪದೇಶ ಮಾಡು ಎಂಬುದಾಗಿ ಹೇಳ್ತಾರೆ. ಇನ್ನು ಕೊನೆಗೆ ಹೇಳ್ತಾರೆ ಕಥಾಪ್ರಸಂಗೈಹಿ ಎಂಬುದಾಗಿ ಅನೇಕ ಕಥೆಗಳು ಬರ್ತವೆ. ಆ ಕಥೆಗಳು ಅನೇಕರಿಗೆ ಅನೇಕ ರೀತಿಯಾಗಿ ಅರ್ಥ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಯೋಗ್ಯ ಅಧಿಕಾರಿಗಳು ಪ್ರತಿಯೊಂದು ಕಥೆಯಲ್ಲಿಯೂ ಕೂಡ ಪರಮಾತ್ಮನನ್ನೇ ಕಾಣ್ತಾರೆ. ಇನ್ನು ಮಧ್ಯಮಾಧಿಕಾರಿಗಳು ಅವರ ಯೋಗ್ಯತೆಗೆ ತಕ್ಕಂತೆ, ಅಧಮಾಧಿಕಾರಿಗಳು ಅವರ ಯೋಗ್ಯತೆಗೆ ತಕ್ಕಂತೆ ಇಷ್ಟೆಲ್ಲವನ್ನು ಕೂಡ ಕೇಳ್ತಾರೆ ಎಂಬುದಾಗಿ ಭಾಗವತ ಆಗತಿ ಪ್ರಕರಣದಲ್ಲಿ ತಿಳಿಸ್ತಾರೆ ವಿಷ್ಣುತೀರ್ಥರು. ಸುಮಾರು 14 ಶ್ಲೋಕಗಳಲ್ಲಿ ಭಾಗವತ ಆಗತಿ ಪ್ರಕರಣ, ಭಾಗವತ ಹೇಗೆ ಭೂಮಿಗೆ ಬಂತು ಎಂಬುದನ್ನು ವರ್ಣನೆ ಮಾಡ್ತಾರೆ. ಮುಂದೆ ಹೇಳ್ತಾರೆ ರಾಜ ವಿರಾಗ ಪ್ರಕರಣ ಅಂತ. ಈ ಭಾಗವತ ಹೊರಟಿದ್ಯಾಕೆ? ನಮಗೆ ಭೂಮಿಯಲ್ಲಿ ಪ್ರಧಾನವಾಗಿ ಸಿಗುವುದು ಪರೀಕ್ಷಿತ ರಾಜನ ದುಃಖವನ್ನು ನಾಶ ಮಾಡಲಿಕ್ಕೆ ಅಂತ. ಅದಕ್ಕೆ ಮುಂದೆ ಹೇಳ್ತಾರೆ ರಾಜ ಮಹಾ ಸಾಮ್ರಾಜ್ಯಂ ಜೀವಿತಾಶಾಂಚ ತ್ಯಕ್ವಾ ಗಂಗಾತೀರೆ ನಿರಶನಃ ಶುಶ್ರಾವೈತಿ ತಾವತ್ ಅಭಿವಾದಂ. ಇದನ್ನು ಹೇಳಿದ್ದು ಯಾರು? ಶುಕಾಚಾರ್ಯರು. ಹೇಳಿದ್ದು ಯಾರಿಗೆ? ಪರೀಕ್ಷಿತ್ ಮಹಾರಾಜನಿಗೆ. ಆ ಪರೀಕ್ಷಿತ ಮಹಾರಾಜ ಜೀವನದ ಆಶೆಯನ್ನೇ ಬಿಟ್ಟು ತಾನೇ ಮಾಡಿದ ಗಂಗಾ ತೀರದಲ್ಲಿ ಅನಶನ ವ್ರತ, ಅಂದರೆ ಸಾಯುವ ತನಕ ಉಪವಾಸ, ಅದಕ್ಕೆ ಕುಳಿತುಕೊಂಡ ಅಂತ ಇದು ಪ್ರಸಿದ್ಧವಾದಂತಹ ಕತೆ. ವಿಷ್ಣುತೀರ್ಥರು ಹೇಳ್ತಾರೆ, ಆದರೆ ಈ ರೀತಿಯಾಗಿ ಅವನು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಬಿಟ್ಟು ಬಂದ, ಪಾಂಡವರ ದೊಡ್ಡ ಸಾಮ್ರಾಜ್ಯ, ಅದನ್ನು ಬಿಟ್ಟು ಬಂದ. ಮತ್ತು ಜೀವಿತಾಶಾಂ, ಜೀವನದ ಆಶೆಯನ್ನೇ ಬಿಟ್ಟ. ಇದನ್ನು ಯಾಕೆ ಬಿಟ್ಟ ಅಂತ, ಯಾಕೆ ಅಂತ ಹೇಳಿದರೆ ವಿಷ್ಣುತೀರ್ಥರು ಹೇಳ್ತಾರೆ ಯತ್ ಪರಚಕ್ರವರ್ತಿಭಿ ರಾಜ್ಯಹರಣಂ. ಒಂದ ರಾಜ್ಯವನ್ನು ಬಿಡಬೇಕು ಅಂತ ಹೇಳಿದರೆ ಬೇರೆ ಶತ್ರುಗಳು ಬಂದು ಆಕ್ರಮಣ ಮಾಡಿ ರಾಜ್ಯವನ್ನು ಅಪಹಾರ ಮಾಡಿದಾಗ ಏನಾಗುತ್ತೆ? ರಾಜ್ಯವನ್ನು ಬಿಟ್ಟು ರಾಜ ಹೊರಗಡೆ ಬಂದುಬಿಡ್ತಾನೆ. ಆದರೆ ಇಲ್ಲಿ ಆ ರೀತಿಯಾಗಿ ಆಗಿಲ್ಲ. ಪರಚಕ್ರವರ್ತಿಭಿ ಅಪಹರಣ ಎಂಬುದು ಆಗಿಲ್ಲ. ಯಾಕೆ ಅಂತ ಹೇಳಿದರೆ ಮಹಾಪರಾಕ್ರಮಶಾಲಿಯಾದಂತಹ ರಾಜ ಪರೀಕ್ಷಿತ ರಾಜ, ಅದೂ ಇಲ್ಲ. ಇನ್ನೇನಾಗಬೇಕು? ಸ್ವಕುಟುಂಬ ಲೋಲಪತೆಯ ಪರೇಶಾಂ ಸರ್ವಸ್ವ ಪ್ರಾಣಹರಣಾದಿನ ಅಪಕೀರ್ತೋ ಸತ್ಯಂ ಲೋಕತೋ ಲಜ್ಜೆಯತಿ. ಇನ್ನೊಂದು ಏನು ಅಂತ ಹೇಳಿದರೆ, ಒಂದು ವೇಳೆ ಹೇಗೆ ಇವರ ಅಜ್ಜಂದಿರಾದಂತಹ ಧರ್ಮರಾಜ ಜೂಜಾಡಿ ಮಾಡಿದ, ಇಡೀ ರಾಜ್ಯವನ್ನೇ ಕಳೆದುಕೊಂಡು ಬಿಟ್ಟ, ಆ ರೀತಿಯಾಗಿ ಪರೀಕ್ಷಿತ ಮಾಡಿದನ? ಅದನ್ನೂ ಮಾಡಿಲ್ಲ. ಶತ್ರುಗಳು ಆಕ್ರಮಣವನ್ನೂ ಕೂಡ ಮಾಡಿಲ್ಲ. ನೀವು ಜೂಜಾಡಿ ಇದನ್ನು ಕೂಡ ಕಳೆದುಕೊಂಡಿಲ್ಲ. ಹಾಗಾಗಿ ಯಾತಕ್ಕೋಸ್ಕರ ಅವನು ಈ ರಾಜ್ಯಾದಿ ತ್ಯಾಗವನ್ನು ಮಾಡಿ ಈ ಒಂದು ಗಂಗಾ ನದಿ ತೀರದಲ್ಲಿ ಬಂದುಕೊಂಡು ಭಾಗವತನ ಕೇಳಿದ ಎಂಬುದಾಗಿ ವಿಷ್ಣುತೀರ್ಥರ ತಾವೇ ಪ್ರಶ್ನೆ ಮಾಡಿಕೊಂಡು ಕೊನೆಗೆ ಹೇಳ್ತಾರೆ, ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯೌತ್ತಮ ಶ್ಲೋಕ ಪರಾಯಣ ಜನಾ ಜೀವಂತಿ ನಾತ್ಮಾರ್ಥಮಸೋ ಪರಾಂಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಇದಕ್ಕೆ ಯಾತಕ್ಕೋಸ್ಕರ ಬಂದ ಈ ವ್ಯಕ್ತಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಮುಂದೆ ಹೇಳ್ತಾ ಹೋಗ್ತಾರೆ, ವಿಶೇಷವಾಗಿ ಪರೀಕ್ಷಿತ ರಾಜ ಅವನು ಬದುಕಿದ್ದೇನೆ ಪರಮಾತ್ಮನ ಅನುಗ್ರಹದಿಂದಾಗಿ. ಅದಕ್ಕೋಸ್ಕರ ಅವನ ಹೆಸರೇನು ಅಂತ ಹೇಳಿದ್ರೆ ವಿಷ್ಣುರಾತ ಅಂತ, ಅಂದರೆ ಪರಮಾತ್ಮನಿಂದಾಗಿ ರಕ್ಷಿಸಲ್ಪಟ್ಟವನು ಅಂತ. ಅಂತಹ ವಿಷ್ಣುರಾತ ಭಾಗವತೋತ್ತಮ ಸದ್ಭಕ್ತ. ಇಂತಹ ವ್ಯಕ್ತಿ ಕೃಷ್ಣ ಪರಂಧಾಮಕ್ಕೆ ಹೋದ, ಪಾಂಡವರು ಪರಂಧಾಮಕ್ಕೆ ಹೋದರು. ಆವಾಗ ಪರೀಕ್ಷಿತ ರಾಜ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಆವಾಗ ಒಂದು ದಿವಸ ಅವನೀಗ ಕಿವಿಗೆ ಒಂದು ಸಂದರ್ಭ ಬೀಳುತ್ತೆ ಅಂತ ಹೇಳಿದ್ರೆ, ನನ್ನ ರಾಜ್ಯದಲ್ಲಿ ಕಲಿಪ್ರವೇಶ ಆಗಿದೆ ಎಂಬಂತಹ ಒಂದು ಸುದ್ದಿ ಪರೀಕ್ಷಿತ ಮಹಾರಾಜನಿಗೆ ಬೀಳುತ್ತೆ. ಆವಾಗ ಅಲ್ಲಿ ವಾಸವಾಗಿದ್ದಂತಹ ಯಾವ ಪರೀಕ್ಷಿತ ರಾಜ ತಾನೇನು ಮಾಡ್ತಾನೆ, ತಾನು ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡು ಆ ಕಲಿ ಎಲ್ಲಿದ್ದಾನೆ ಅವನು ನಿಗ್ರಹ ಮಾಡೇ ಮಾಡ್ತೇನೆ ಅಂತ ತಕ್ಷಣವೇ, ಯಾವ ಕ್ಷಣ ಅವನಿಗೆ ಕಿವಿಗೆ ಕಲಿ ಪ್ರವೇಶ ಆಗಿದೆ ಬಿತ್ತೋ ತಕ್ಷಣದಲ್ಲಿಯೇನೋ ಹೊರಟು ಹೋಗ್ತಾನೆ ಕಲಿಯನ್ನು ಹುಡುಕ್ಲಿಕ್ಕೆ ಅಂತ ಹೋಗ್ತಾನೆ. ಎಲ್ಲ ಕಡೆ ತಿರುಗಾಡಿ ಬರ್ತಾನೆ. ಇಡೀ ಸಮಗ್ರ ಭಾರತ ಸಂಚಾರ ಮಾಡ್ತಾನೆ. ಎಲ್ಲಿಯೂ ಕೂಡ ಅವನಿಗೆ ಕಲಿಯ ದರ್ಶನ ಎಂಬುದು ಆಗೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಕುತ್ರಾಪಿ ಕಲಿಂ ಅದೃಷ್ಟ ಅಂತ, ಎಲ್ಲಿಯೂ ಕೂಡ ಅವನಿಗೆ ಕಲಿಯ ದರ್ಶನ ಆಗೋದೇ ಇಲ್ಲ. ಕೊನೆಗೆ
ಕಲಿ ಸಿಗಲೇ ಇಲ್ಲ ಅಂತ ಬೇಸರದಿಂದಾಗಿ ತನ್ನ ಅರಮನೆಗೆ ವಾಪಸ್ ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಅವನೇನು ಮಾಡ್ತಾನೆ, ಸರಸ್ವತಿ ತೀರಂ ಆಜಗಾಮ, ಸರಸ್ವತಿ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ, ತಂ ದಂಡಹಸ್ತಂ ನೃಪವೇಶಂ ಚ ವೃಷಲಂ ಏನ ಪದ ಹನ್ಯಮಾನಾಂ ವಿವತ್ಸಾಂ ಅಶ್ರುವದನಾಂ ಶುಧಾರ್ತಾಂ ಗಾಂ. ಅಲ್ಲಿ ಅವನಿಗೆ ಒಂದು ವಿಶಿಷ್ಟವಾದಂತಹ ಒಂದು ದೃಶ್ಯ ಕಣ್ಣಿಗೆ ಬೀಳುತ್ತೆ. ಅಲ್ಲಿ ಒಬ್ಬ ಚಂಡಾಲ ನಿಂತಿರ್ತಾನೆ. ಚಂಡಾಲ ಅಂತೇಳಿ ಪ್ರಾಣಿಗಳನ್ನು ಸಂಹಾರ ಮಾಡುವಂಥ, ಕತ್ತರಿಸುವಂತಹ ಒಂದು ಒಬ್ಬ ವ್ಯಕ್ತಿ. ಆದರೆ ವಿಶೇಷ ಅಂತ ಹೇಳಿದ್ರೆ ಅವನು ರಾಜನ ವೇಷದಲ್ಲಿ ಇರ್ತಾನೆ. ನಿಜವಾಗಿ ಯಾರವನು ಚಂಡಾಲ, ಆದರೆ ಇರೋದು ಯಾವ ವೇಷದಲ್ಲಿ? ರಾಜನ ವೇಷದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅವನೇ ಕಲಿ. ಯಾಕೆ ಅವನು ರಾಜನ ವೇಷದಲ್ಲಿ ಇದ್ದ ಅಂತ ಹೇಳಿದ್ರೆ ಮುಂದೆ ಕಲಿಯುಗ ಪ್ರಾರಂಭ ಆಗುತ್ತೆ. ಕಲಿಯುಗಕ್ಕೆ ರಾಜ ಯಾರು? ಅವನೇ, ಕಲಿಯೇ ರಾಜ. ಹಾಗಾಗಿ ಸ್ವಭಾವ ಕೆಟ್ಟದಾಗಿದ್ದರೂ ಕೂಡ ಏನಾಗಿತ್ತು, ಆ ಯೋಗ್ಯತೆ ಎಂಬುದು ಅಂದರೆ ಪರಮಾತ್ಮನ ಒಂದು ಅಪ್ಪಣೆಯಂತೆ ಅವನು ಕಲಿ ಯುಗದ ಪ್ರವರ್ತಕನಾಗಿದ್ದ. ಹಾಗಾಗಿ ರಾಜ ವೇಷದಲ್ಲಿ ಅವರು ಇದ್ದ ಅಂತೆ. ಅಂತಹ ಆ ಚಂಡಾಲ ಕೈಯಲ್ಲಿ ಏನು ಹಿಡ್ಕೊಂಡಿದ್ದಾನೆ, ಒಂದು ದೊಡ್ಡ ಕಟ್ಟಿಗೆಯನ್ನು ಹಿಡ್ಕೊಂಡಿದ್ದಾನೆ. ದಂಡಹಸ್ತಂ ಏನ ಪದಾಂ ಹನ್ಯಮಾನಾಂ ವಿವತ್ಸಾಂ ಅಶ್ರುವದನಾಂ ಶುಧಾರ್ತಾಂ ಗಾಂ. ಮುಂದೆ ಒಂದು ಆಕಳು ನಿಂತಿದೆ. ಆ ಆಕಳು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರನ್ನು ಸುರಿಸ್ತಾ ಇದೆ ಅಂತೆ. ಅಂತಹ ತದ್ಭಯಾತ್ ಕೃಚ್ಛ ಮೂತ್ರ ಮುಂಚಂತಮೇವ ಸ್ಥಿತಂ ಅಂತ. ಇನ್ನೊಂದು ಕಡೆ ಏನು ನಿಂತಿದೆ, ಒಂದು ಎತ್ತು ನಿಂತಿದೆ. ಒಂದು ಆಕಳು, ಇನ್ನೊಂದು ಎತ್ತು. ಆ ಎತ್ತು ಹೇಗಿದೆ ಅಂತ ಹೇಳಿದರೆ ಭಗ್ನ ಪಾದತ್ರಯಂ ಏಕೇನೈವ ಪದಾಚರಂತಂ ಅಂತ. ಅಂದರೆ ಆಕಳುಗಳಿಗೆ 4 ಕಾಲುಗಳು ಇರ್ತವೆ. ಆದರೆ ಈ ಚಂಡಾಲ ಏನು ಮಾಡಿಬಿಟ್ಟಿದ್ದಾನೆ, ಆ ಆಕಳಿನ 3 ಪಾದಗಳನ್ನು ಮುರಿದು ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ಏಕಮೇವ ಪದ, ಒಂದೇ ಕಾಲಿನಲ್ಲಿ ಆ ಎತ್ತು ನಿಂತಿದೆ. ವೃಷಭಂ ದೃಷ್ಟ ತತಃ ಸ್ಪಷ್ಟಮುತ್ತರ ಮಲಭಮಾನಃ. ಇಷ್ಟೆಲ್ಲ ನೋಡಿದರೂ ಕೂಡ ಅವನಿಗೆ ಏನಂತ ಗೊತ್ತೇ ಆಗೋದಿಲ್ಲ, ಏನು ವಿಚಿತ್ರ ದೃಶ್ಯ ಅಂತ ಅಷ್ಟೇ ಅನಿಸುತ್ತೆ. ಕೊನೆಗೆ ಅವನು ನಿರಂತರವಾಗಿ ಚಿಂತನೆ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ, ಇಲ್ಲಿ ಇರುವಂತಹ ಯಾವ ಎತ್ತು ಇದೆ ಅದೇ ಧರ್ಮ ಅಂತ. ಧರ್ಮ ಹೇಗಿತ್ತು ಅಂತ ಹೇಳ್ತಾರೆ, ಕೃತಯುಗದಲ್ಲಿ ಧರ್ಮ ಎಂಬುದು 4 ಪಾದಗಳಿಂದಾಗಿತ್ತು ಅಂತೆ. ಅಂದರೆ 100ಕ್ಕೆ 100% ಧರ್ಮಾಚರಣೆ ಆಗ್ತಾ ಇತ್ತು ಯಾವಾಗ? ಕೃತಯುಗದಲ್ಲಿ. ಅದೇ ತ್ರೇತಾಯುಗ ಬಂದಾಗ 1 ಪಾದ ಹೋಯಿತು, ದ್ವಾಪರ ಯುಗ ಬಂದಾಗ 2 ಪಾದ ಹೋಯಿತು, ಕಲಿಯುಗ ಬಂದಾಗ 3 ಪಾದ ಎಲ್ಲವೂ ಕೂಡ ಹೋಗಿ ಇರುವುದು ಕೇವಲ 25% ಮಾತ್ರ ಧರ್ಮಾಚರಣೆ ಅಂತ. ಹಾಗಾಗಿ ಅದನ್ನು ಸೂಚನೆ ಮಾಡ್ತಾ ಇರುವಂತೆ ಆ ಧರ್ಮ ಸ್ವರೂಪವಾದಂತಹ ಯಾವ ವೃಷಭ ಎತ್ತಿದೆ ಅದು 3 ಪಾದಗಳನ್ನು ಕಳೆದುಕೊಂಡು ಅದು ಹಾಗೆ ಅಲ್ಲೇ ನಿಂತಿದೆ. ಹಾಗಾಗಿ ಅವನಿಗೆ ಗೊತ್ತಾಗುತ್ತೆ ಇದು ಬೇರೆ ಯಾರೋ ಅಲ್ಲ, ವೃಷಭೋಯಂ ಧರ್ಮೋ ಭವಿತುಮರ್ಹತಿ ಅಂತ. ಇದು ಧರ್ಮವೇನೇ ಎತ್ತಿನ ರೂಪದಲ್ಲಿ ಬಂದು ನಿಂತಿದೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ 3 ಪಾದಗಳು ಹೋಗಿಬಿಟ್ಟಿವೆ. ಹಾಗಾಗಿ ಇದು ಧರ್ಮವೇ ಆಗಿದೆ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ಮುಂದೆ ಇನ್ನೊಂದು ಯಾವ್ದು ನಿಂತಿತ್ತು? ಆಕಳು ನಿಂತಿತ್ತು. ಆಕಳು ಯಾರು ಅಂತ ಹೇಳಿದರೆ ಏಂ ಚ ಗೌಹು ಶ್ರೀಹರಿಣ ಅವರೋಪಿತ ಭಾರ ತತ್ಪದಾಂಕಿತ ತ್ರಿಲೋಕಾಧಿಕಾ ಸತಿ ತದ್ವಿಯೋಗಾತ್ ಬ್ರಾಹ್ಮಣ್ಯ ನೃಪ ಮಾಂ ಭೋಕ್ಷಂತೀತಿ ಭಾವಿ ದುಃಖಶ ಅಶ್ರುಮುಖಿ ಭೂಮಿರೇವ ಅಂತ. ಭೂಮಿ ಇದು ಆಕಳು ಎಂಬುದಾಗಿ ಹೇಳ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿಯ ತನಕ ಏನಾಗಿತ್ತು, ಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಇದ್ದ. ಭೂಮಿಯ ಮೇಲೆ ಪರಮಾತ್ಮ ಅವತಾರ ಮಾಡಿದ್ದೇ ಯಾಕೋಸ್ಕರ? ಭೂಭಾರ ಜಾತಕಂ ಸವದಾರ್ಥಾಯ ಭೂಭಾರ ಹರಣಾಯ ಚ ಎಂಬುದಾಗಿ ಭೂಮಿಯ ದುಃಖವನ್ನು ಕಳೆಯಲಿಕ್ಕೋಸ್ಕರನೇನೆ, ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೋಸ್ಕರನೇನೆ ಶ್ರೀಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಅವತಾರ ಮಾಡಿದ್ದ. ಕೃಷ್ಣ ಪರಮಾತ್ಮ ಇಲ್ಲಿ ತನಕ ಭೂಮಿಯ ಮೇಲೆ ಇದ್ದನೋ ಅಲ್ಲಿ ತನಕ ಭೂಮಿ ಅತ್ಯಂತ ಸುಖವಾಗಿ ಇದ್ದಳು. ಯಾವಾಗ ಕೃಷ್ಣ ಪರಮಾತ್ಮ ಹೋಗಿಬಿಟ್ಟ ಆವಾಗ ಮತ್ತೆ ಭೂಮಿಯ ಮೇಲೆ ಅಧರ್ಮ ತಾಂಡವ ಮಾಡಲಿಕ್ಕೆ ಶುರುವಾಯಿತು. ಹಾಗಾಗಿ ಕಣ್ಣೀರು ಹಾಕ್ತಾ ಇರುವಂತಹ ಈ ಆಕಳು ಬೇರೆ ಯಾರೋ ಅಲ್ಲ, ಇದು ಸಾಕ್ಷಾತ್ ಹಸುವೆ, ಇದು ಭೂಮಿಯೇ ಆಗಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇವರಿಬ್ಬರಿಗೂ ದುಃಖ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಕಲಿಯೇ ಆಗಿರಬೇಕು ಎಂಬುದಾಗಿ ತೀರ್ಮಾನ ಮಾಡ್ತಾನೆ. ಹೀಗೆ ತೀರ್ಮಾನ ಮಾಡಿ ತಕ್ಷಣದಲ್ಲಿ ಖಡ್ಗ ಎತ್ತಿ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೋಗ್ತಾನೆ. ಆದರೆ ಅವನನ್ನು ನೋಡಿ ಹೆದರಿದಂತಹ ಯಾವ ಕಲಿ ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಡ್ತಾನೆ ಅಂತೆ. ತಮ್ ದೀನವತ್ಸಲು ನಾಬಧೀತ್ತಂತ. ಪರೀಕ್ಷಿತ ಮಹಾರಾಜ ಎಷ್ಟು ಪರಾಕ್ರಮಶಾಲಿಯಾಗಿದ್ದರೋ ಅಷ್ಟೇ ಕರುಣಾಶಾಲಿಯೂ ಕೂಡ ಆಗಿದ್ದ. ಕ್ಷತ್ರಿಯರಿಗೆ ನಿಯಮ ಏನು ಅಂತ ಹೇಳಿದರೆ ತಮ್ಮ ಕಾಲಿಗೆ ಬಿದ್ದವರನ್ನು ಸಂಹಾರ ಮಾಡಬಾರ್ದು ಅಂತ. ಅದನ್ನು ಎಲ್ಲರೂ ಫಾಲೋ ಮಾಡ್ತಾ ಇದ್ರು ಗೊತ್ತಿಲ್ಲ, ಆದರೆ ಪಾಂಡವರಂತೂ ಅದನ್ನು ಚಾಚು ತಪ್ಪದೇ ಪರಿಪಾಲನೆ ಮಾಡ್ತಾ ಇದ್ದರು. ಹಾಗಾಗಿ ಪಾಂಡವರ ವಂಶೀಯನಾದಂತಹ ಯಾವ
ಪರೀಕ್ಷಿತ್ ಮಹಾರಾಜನು ಕೂಡ ಅವನನ್ನು ಸಂಹಾರ ಮಾಡಲಿಲ್ಲ. ಕಿಂಚ ಭೀತ ಅಭಯಪ್ರದಾನಂ ರಾಜ್ಞಾಂ ಪರಮೋ ಧರ್ಮ. ತಮ್ಮ ಹತ್ತಿರ ಹೆದರಿ ಶರಣಾಗತರಾದವರಿಗೆ ಅಭಯವನ್ನು ಕೊಡುವುದೇನೆ ರಾಜರ ಪರಮ ಧರ್ಮ. ಹಾಗಾಗಿ ಅವನೇ ಮಾಡ್ತಾನೆ, ಕಲಿಯನ್ನು ಸಂಹಾರ ಮಾಡುವುದಿಲ್ಲ. ಕೊನೆಗೆ ಹೇಳ್ತಾನೆ, ಭವತಾ ಮದೀಯೇ ಕ್ಷೇತ್ರೇ ದೇಶೆ ಕಚಂಚಿತ್ ವಿರೋಧೇನ ಅನುವೃತ್ಯ ವಾ ಶ್ರೇಷ್ಠಿರ ದಾಸಸಯ ವಾ ನವರ್ತಿತವ್ಯಂ ಎಂಬುದಾಗಿ. ಯಾಕೆ ಅಂತ ಹೇಳಿದ್ರೆ, ಯತಸ್ತ್ವಂ ಅಧರ್ಮಸ್ಯ ಬಂಧು ಪ್ರಿಯ ಅತಃ ಅಂತ. ಪರೀಕ್ಷಿತ ಮಹಾರಾಜ ಅವನು ಎಬ್ಬಿಸಿ ಒಂದು ಮಾತನ್ನೇ ಹೇಳ್ತಾನೆ, ನೀನು ನನ್ನ ಈ ಒಂದು ರಾಜ್ಯದಲ್ಲಿ ಇರಲೇಬಾರದು ಅಂತ. ಕ್ಷೇತ್ರೇ ದೇಶೇ ಕಥಂಚಿತ್, ಯಾವುದೇ ರೀತಿಯಲ್ಲಾಗಲಿ ನಿನ್ನ ನೆರಳು ಕೂಡ ಈ ಒಂದು ನನ್ನ ರಾಜ್ಯದಲ್ಲಿ ಬೀಳಬಾರದು ಅಂತ. ಯಾಕೆ ಅಂತ ಹೇಳಿದರೆ, ಯತಃ ತ್ವಂ ಅಧರ್ಮಸ್ಯ ಬಂಧು ಅಂತ. ನೀನು ಯಾರ ಬಂಧು? ಧರ್ಮದ ಬಂಧು ಅಲ್ಲ, ಅಧರ್ಮದ ಬಂಧು ಆಗಿದ್ದೀಯ. ಹಾಗಾಗಿ ನೀನು ನಮ್ಮ ರಾಜ್ಯದಲ್ಲಿ ಸರ್ವಥಾ ವಾಸ ಮಾಡಲೇಬಾರದು ಎಂಬುದಾಗಿ ಹೇಳ್ತಾನೆ. ಹೀಗೆ ಇಷ್ಟೆಲ್ಲ ಹೇಳಿದಾಗ, ಶನೈಹಿ ರಾಜದೇವಂ ಅವಕ್ರಾಮ್ಯ ತಿಷ್ಠಸಿ ಅಂತ. ಯಾಕೆ ಅಂತ ಹೇಳಿದರೆ, ನಾನು ಒಂದು ವೇಳೆ ನಿನ್ನ ಮೇಲಿನ ಕರುಣೆಯಿಂದಾಗಿ ನನ್ನ ರಾಜ್ಯದಲ್ಲಿ ಏನಾದರೂ ಸ್ವಲ್ಪ ಜಾಗ ಕೊಟ್ಟುಬಿಟ್ರೆ ನೀನೇ ಮಾಡ್ತೀಯ, ಸ್ವಲ್ಪ ಸ್ವಲ್ಪ ಒಳಗಡೆ ಬರ್ತಾ 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 ಏನು ಮಾಡ್ತೀಯ? ರಾಜದೇಹಮೇವ ಅವಕ್ರಮ್ಯ ತಿಷ್ಠಸಿ ಅಂತ. ನನ್ನ ದೇಹದಲ್ಲಿಯೇ ಪ್ರವೇಶ ಮಾಡಿ ನನ್ನ ಬುದ್ಧಿಯನ್ನೇ ಕೆಡಿಸಿ ನನ್ನ ಇಡೀ ರಾಜ್ಯವನ್ನೇ ಕೆಡಿಸಿಬಿಡ್ತೀಯ. ಹಾಗಾಗಿ ನಿನಗೆ ಈ ಒಂದು ರಾಜ್ಯದಲ್ಲಿ ಪ್ರವೇಶ ಕೊಡಲಿಕ್ಕೆ ಅವಕಾಶ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಮಹತಾಂ ನಿಕಟೇ ವರ್ತನೆ ತವ ಯೋಗ್ಯತಾಪಿ ನಾಸ್ತಿ. ಮಹಾತ್ಮರ ಹತ್ತಿರ ಇರಲಿಕ್ಕೆ ನಿನಗೆ ಯೋಗ್ಯತೆಯೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನೀನು ಕಲಿಯಾಗಿದ್ದೀಯ, ಹಾಗಾಗಿ ನೀನು ನನ್ನ ಹತ್ತಿರ ಬರಲಿಕ್ಕೆ ಅವಕಾಶನೇ ಇಲ್ಲ. ಹಾಗಾಗಿ ನೀನು ನನ್ನ ರಾಜ್ಯದಲ್ಲಿ ಇರಬೇಡ, ನೀನು ಹೊರಟು ಹೋಗೋ ಎಂಬುದಾಗಿ ಕೇಳ್ತಾನೆ. ಆವಾಗ ಇಷ್ಟು ಕೇಳಿದಾಗ ಯಾವ ಕಲಿಗೆ ತುಂಬ ಹೆದರಿಕೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಕಲಿ ಎಷ್ಟು ಪ್ರಬಲಶಾಲಿ ಆಗಿದ್ದನೋ ಅದಕ್ಕೆ ಕಡಿಮೆ ಇಲ್ಲದಂತೆ ಪರಾಕ್ರಮಶಾಲಿಯಾದವನು ಈ ಪರೀಕ್ಷಿತ್ ಮಹಾರಾಜ. ಒಂದು ವೇಳೆ ಕಲಿ ಇವನ ಮಾತನ್ನು ಒಪ್ಪಿಕೊಳ್ಳೋದೇನು ಹಾಗೇ ಪ್ರವೇಶ ಮಾಡಿಬಿಟ್ರೆ ಅವನು ಸಂಹಾರವನ್ನೇ ಮಾಡಿಬಿಡ್ತಾ ಇದ್ದ. ಹಾಗಾಗಿ ಕಲಿಗೆ ಹೆದರಿಕೆ ಆಗುತ್ತೆ. ಹಾಗಾದರೆ ಎಲ್ಲಿರೋದು ಅಂತ. ಆವಾಗ ಕಲಿ ಅವರಿಗೆ ಪ್ರಾರ್ಥನೆ ಮಾಡ್ತಾನೆ, ಅಭ್ಯರ್ಥಿತ ಸ್ತದಾ ತಸ್ಮೈ ಸ್ಥಾನಾನಿ ಕಲಯೇದದು ದ್ಯೂತಂ ಪಾನಂ ಸ್ತ್ರೀಯ ಸೂನ ಯತ್ರ ಅಧರ್ಮ ಅನುರ್ವಿಧ ಎಂಬುದಾಗಿ 4 ಸ್ಥಾನಗಳನ್ನು ಆ ಕಲಿಗೆ ಪರೀಕ್ಷಿತ ಮಹಾರಾಜ ಕೊಡ್ತಾನೆ ಅಂತೆ. ಮೊದಲನೇದಾಗಿ ದ್ಯೂತಂ, ಜೂಜಾಡುವುದು. ಯಾವ ಪರೀಕ್ಷಿತ್ ಮಹಾರಾಜನ ಹಿರಿಯರಾದಂತಹ ಪಾಂಡವರೇ ಜೂಜಾಡಿದ್ರು, ಅಂತಹ ಜೂಜಾಡುವುದರಲ್ಲಿ ಏನಿರುತ್ತೆ, ಕಲಿ ಇರ್ತಾನೆ ಎಂಬುದಾಗಿ ಅಲ್ಲಿ ಒಂದು ಜಾಗವನ್ನು ಕೊಡ್ತಾನೆ. ಇನ್ನೊಂದು ಪಾನಂ, ಪಾನಂ ಅಂತ ಹೇಳಿದ್ರೆ ಕುಡಿಯುವುದು, ಹೆಂಡ ಕುಡಿಯುವುದು, ಅಲ್ಲಿ ಕಲಿ ಇರ್ತಾನೆ. ಇನ್ನು ಸ್ತ್ರೀಯ, ಕಾಮುಕ ಸ್ತ್ರೀಯರಲ್ಲಿ ಅಂದರೆ ವೇಶ್ಯ ಸ್ತ್ರೀಯರಲ್ಲಿ ಕಲಿ ಇರ್ತಾನೆ. ಅದೇ ರೀತಿ ಕೊನೆಯದಾಗಿ ಸೂನ, ಸೂನ ಅಂತ ಹಿಂಸೆ, ಸುಮ್ಮನೆ ಕಾರಣ ಇಲ್ಲದೇನೆ ಪ್ರಾಣಿ ಪಕ್ಷಿಗಳನ್ನು ಸಾಯಿಸುವುದು, ಹಿಂಸೆ ಮಾಡುವುದು, ಅಂತಹ ಹಿಂಸೆಯಲ್ಲಿ ಕಲಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ನಿನಗೆ ನಾನು 4 ಸ್ಥಾನಗಳನ್ನು ಕೊಟ್ಟಿದ್ದೇನೆ, ತಕ್ಷಣವೇ ನೀನು ಹೊರಟು ಹೋಗು ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗಲೂ ಕೂಡ ಕಲಿ ಒಪ್ಪೋದಿಲ್ಲ. ಪುನಶ್ಚ ಯಾಚಮಾನಾಯ ಜಾತರೂಪ ಮದಾತ್ಪ್ರಭು ಅಂತ ಕೊನೆಗೆ ಅವನು ಇನ್ನೊಂದು ಬೇಕು ಬೇಕು ಅಂತ ಕೇಳಿದಾಗ ಸರಿ ಅಂತ ಜಾತರೂಪವನ್ನು ಕೊಡ್ತಾನೆ ಅಂತೆ. ಜಾತರೂಪ ಅಂತ ಹೇಳಿದರೆ ಬಂಗಾರ ಅಂತ. ಬಂಗಾರದಲ್ಲಿ ನೀನೇನಿರಬೇಕು ಇರಬೇಕು ಎಂಬುದಾಗಿ ನನಗೆ ಸ್ಥಳವನ್ನು ಕೊಡ್ತಾನೆ. ಹಾಗಾದರೆ ಬಂಗಾರದಲ್ಲಿ ಇದ್ಬಿಟ್ರೆ ನಾವು ಬಂಗಾರವನ್ನು ಧಾರಣೆ ಮಾಡಲೇಬಾರ್ದ ಎಂಬುದಾಗಿ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ವಿಹಿತ ಅತಿರೇಕಾಭ್ಯಾಮ್ ಅಂತ. ಎಷ್ಟು ವಿಹಿತವೋ ಅಷ್ಟೊಂದು ಮಾತ್ರ ನಾವು ಸೇವನೆ ಮಾಡಬೇಕು. ಬಂಗಾರ ಇದೆ ಅಂತ ಕಾಲಿಗೂ ಬಂಗಾರದ ಒಂದು ಆಭರಣವನ್ನು ಹಾಕ್ಕೊಂಡೆ, ಉಡ್ದಾರ ಹಾಕ್ಕೊಂಡೆ ಎಂಬುದಾಗಿ ಸರ್ವಥಾ ಮಾಡಬಾರದು. ಹೊರತು ಎಷ್ಟು ಪ್ರಧಾನವಾಗಿ ಬೇಕಾದರೆ ಬಳೆ, ಮೂಗುತಿ, ಕಿವಿಯೋಲೆ, ಮಾಂಗಲ್ಯ ಸರಿಷ್ಟು ಎಷ್ಟು ಬೇಕೋ ಅಷ್ಟು ವಿಹಿತವಾದಂತಹ ಬಂಗಾರವನ್ನು ಧಾರಣೆ ಮಾಡಲೇಬೇಕು. ಅದೂ ಕೂಡ ಹೇಗೆ, ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ ಮೇಲೇನೆ ಪರಮಾತ್ಮನ ನಿರ್ಮಾಲ್ಯ ಎಂಬಂತಹ ಒಂದು ಭಾವನೆಯಿಂದ ಆ ಬಂಗಾರವನ್ನು ಧಾರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಅವನಿಗೆ ಒಟ್ಟು 5 ಸ್ಥಾನಗಳನ್ನು ಕೊಟ್ಟು ಮುಂದೆ ಹೇಳ್ತಾನೆ, ಔತ್ತರೇಯೇಣ ದತ್ತಾನಿ ನೆವಸನ್ ನಿದೇಶಕೃತಿ ಎಂಬುದಾಗಿ ಆ ಉತ್ತರೆಯ ಮಗನಾದಂತಹ ಯಾವ ಪರೀಕ್ಷಿತ ಕೊಟ್ಟಂತಹ ಸ್ಥಳಗಳಲ್ಲಿ ಅಂದಿನಿಂದಾಗಿ ಅವನೇನು ಮಾಡ್ತಾನೆ, ವಾಸ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಇಲ್ಲಿ ಒಂದು ಸಂದೇಹ ಬರುತ್ತೆ, ಕಲಿ ಯಾಕೆ ಬಿಟ್ಟ ಅಂತ. ಕಲಿಯನ್ನು ಯಾಕೆ ಪರೀಕ್ಷಿತ ಮಹಾರಾಜ ಬಿಟ್ಟ ಅಂತ. ಯಾಕೆ, ಕಲಿ ಮುಂದೆನೇ ಇದ್ದಾನೆ, ಕೈಯಲ್ಲಿ ಖಡ್ಗ ಇದೆ, ಸಂಹಾರ ಮಾಡಿಬಿಟ್ಟಿದ್ದು ಏನಾಗ್ತಿತ್ತು, ಕಲಿಯ ಬಾಧನೆ ಜಗತ್ತಲ್ಲಿ ಇರ್ತಾನೆ ಇರಲಿಲ್ಲ. ಅಷ್ಟು ಬಿಟ್ಟು
ತಾನೇ ಮಾಡಿದ ಅವನಿಗೆ ಪ್ರಾಣಭಿಕ್ಷೆಯನ್ನು ಕೊಟ್ಟು ಜೊತೆಗೆ 5 ಸ್ಥಳಗಳನ್ನು ಎಕ್ಸ್ಟ್ರಾ ಆಗಿ ಕೊಟ್ಟ. ಈ ರೀತಿಯಾಗಿ ಯಾಕೆ ಪರೀಕ್ಷಿತ ಮಹಾರಾಜ ಮೂರ್ಖರಂತೆ ವರ್ತನೆ ಮಾಡಿದ ಎಂಬುದಾಗಿ ಯುಧಿಷ್ಠಿರರು ಪ್ರಶ್ನೆ ಮಾಡಿಕೊಡ್ತಾರೆ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ, ತಥಾ ಸತಿ ರಾಜ್ಞ ಅಪ್ರೇಕ್ಷಾವತ್ ಪ್ರಸಂಗಾತ್ ಅಂತ. ಯಾಕೆ ಅವ್ರು ಹೇಳ್ತಾರೆ, ರಾಜ ಒಂದು ವೇಳೆ ಆ ರೀತಿಯಾಗಿ ಕಲಿಯನ್ನು ಸಂಹಾರ ಮಾಡಿಬಿಟ್ಟಿದ್ದರೆ ರಾಜ ನಿಜವಾಗಿಯೂ ಮೂರ್ಖ ಆಗ್ತಾ ಇದ್ದ. ಅಪ್ರೇಕ್ಷಾವತ್, ಪ್ರೇಕ್ಷಾವ ಅಂತಂದರೆ ಬುದ್ಧಿವಂತ ಅಂತ, ಅಪ್ರೇಕ್ಷಾವ ಅಂತ ಹೇಳಿದ್ರೆ ಮೂರ್ಖ ಆಗ್ತಾ ಇದ್ದ ಅಂತ. ಯಾಕೆ ಅಂತ ಹೇಳಿದರೆ, ಕಲಿಹಿ ಸತಾಂ ಇಷ್ಟ ಅಂತ ಯುಧಿಷ್ಠಿರರು ಹೇಳ್ತಾರೆ. ಕಲಿ ಸಜ್ಜನರಿಗೆ ತುಂಬ ಉಪಕಾರ ಮಾಡುವವನು ಅಂತೆ. ಯಾಕೆ ಅಂತ ಹೇಳಿದ್ರೆ ಬಹುಫಲ ಸಾಧಕತ್ವ ಅಂತ, ಅವನು ಸಜ್ಜನರಿಗೆ ತುಂಬ ಒಳ್ಳೆಯ ಫಲಗಳನ್ನು ತಂದು ಕೊಡ್ತಾನೆ ಅಂತ. ಹೇಗೆ ಅಂತ ಹೇಳಿದರೆ, ಕಲಿಂ ಸಭಾಜಯಂತ್ಯಾರ್ಯ ಗುಣಜ್ಞ ಸಾರಭಾಗಿನಃ ಯತ್ರ ಸಂಕೀರ್ತನೇನೇವ ಸರ್ವ ಸ್ವಾರ್ಥೋಪಿ ಲಭ್ಯತೆ ಅಂತ. ಕಲಿಯುಗದ ಪ್ರಭಾವ ಏನು ಅಂತ ಹೇಳಿದರೆ, ಯತ್ರ ಸಂಕೀರ್ತನಾದೇವ ಸರ್ವ ಸ್ವಾರ್ಥೋಪಿ ಲಭ್ಯತೆ ಅಂತ. ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಒಂದು ಬಾರಿ ಭಕ್ತಿಯಿಂದ ಮಾಡಿದರೆ ಸಾಕು, ಸರ್ವ ಸ್ವಾರ್ಥೋಪಿ ಲಭ್ಯತೆ ಅಂತ. ಮನುಷ್ಯ ಬಯಸುವಂತಹ ಪ್ರತಿಯೊಂದು ಸ್ವಾರ್ಥವೂ ಕೂಡ ಅವನಿಗೇನಾಗುತ್ತೆ, ಸಿಗುತ್ತೆ. ಅದರಿಂದಾಗಿ ಒಂದು ವೇಳೆ ಕಲಿಯನ್ನು ಆ ವ್ಯಕ್ತಿ ಸಂಹಾರ ಮಾಡಿಬಿಟ್ಟಿದ್ದ, ಯಾರೋ ಪರೀಕ್ಷಿತ ಸಂಹಾರ ಮಾಡಿಬಿಟ್ಟಿದ್ದ ಅಂತ ಹೇಳಿದರೆ ಏನಾಗ್ತಿತ್ತು, ಕಲಿಯುಗನೇ ಇರ್ತಿರಲಿಲ್ಲ. ಇರ್ತಿದ್ದೇನೋ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಯಾವುದರಿಂದ ಪರಮಾತ್ಮ ಅನುಗ್ರಹ ಅಂತ ಹೇಳಿದ್ರೆ, ವಿಶೇಷವಾಗಿ ಅನೇಕ ವಿಧವಾದ ಸೇವೆಯನ್ನು ಮಾಡಿದಾಗ, ಕೃತಯುಗದಲ್ಲಿ ಮತ್ತು ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಾಗ ಪರಮಾತ್ಮ ಒಲಿತಾ ಇದ್ದ ಅಂತೆ. ಅದೇ ತ್ರೇತಾಯುಗ ಬಂದಾಗ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದ. ದ್ವಾಪರ ಯುಗ ಬಂದಾಗ ಸೇವೆಯಿಂದಾಗಿ, ಕಲಿಯುಗದಲ್ಲಿ ನಾಮಸ್ಮರಣೆಯಿಂದಾಗಿಯೇ ಎಲ್ಲ ವಿಧವಾದಂತಹ ಒಂದು ಪುರುಷಾರ್ಥ ಕೂಡ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಕೃತಾದಿಷು ಜನಾರಾಜನ್ ಕಲಾವಿಚ್ಛಂತಿ ಸಂಭವಂ ಯತ್ರ ಸಂಕೀರ್ತನ ದೃಢಂ ಹರಿರ್ದಾಸ್ಯ ಅಸಂಭವಂ ಎಂಬುದಾಗಿ ಕೃತಯುಗದಲ್ಲಿ ಜನ ತಪಸ್ಸು ಮಾಡ್ತಾ ಇದ್ರು ಅಂತೆ. ತಪಸ್ಸು ಮಾಡಿ ಏನು ವರ ಪಡೀತಾ ಇದ್ರು ಅಂತ ಹೇಳಿದ್ರೆ, ಕಲೌ ಇಚ್ಛಂತಿ ಸಂಭವಂ ಅಂತ, ನಾವು ಕಲಿಯುಗದಲ್ಲಿ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಎಂಬುದಾಗಿ ಹೇಳ್ತಾರೆ. ಆ ರೀತಿಯಾದಂತಹ ಒಂದು ವೈಶಿಷ್ಟ್ಯ ಕಲಿಯುಗಕ್ಕೆ ಇದೆ. ಒಂದು ವೇಳೆ ಪರೀಕ್ಷಿತ ಮಹಾರಾಜ ಕಲಿಯನ್ನು ಸಂಹಾರ ಮಾಡಿಬಿಟ್ಟಿದ್ದ ಅಂತ ಹೇಳಿದ್ರೆ ಇಂತಹ ಕಲಿಯುಗ ನಮಗೆ ಸಿಗ್ತಾನೇ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ, ಇರುವುದು 100 ವರ್ಷ ಆಯಸ್ಸು. ಆ ಆಯಸ್ಸಿನಲ್ಲಿ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತೀವಿ ಅಂದರೆ ಅದರಲ್ಲಿ ಸರ್ವತಾ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಮಾಡೋದು ಹೋಮಗಳನ್ನು ಮಾಡ್ತೇವೆ, ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ. ಯಜ್ಞ ಯಾಗಾದಿಗಳು ಅಂತ ಹೇಳಿದ್ರೆ ನಿರಂತರ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಮಾಡುವಂಥ ಯಜ್ಞ ಯಾಗಾದಿಗಳು, ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ತಪಸ್ಸು ಮಾಡಲಿಕ್ಕಂತೂ ಸರ್ವತಾ ಸಾಧ್ಯ ಇಲ್ಲ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹವನ್ನು ಪಡೆಯಲಿಕ್ಕೆ ಇರುವಂತಹ ಏಕೈಕ ಮಾರ್ಗ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಅದು ಪರಮಾತ್ಮನ ನಾಮ ಸಂಕೀರ್ತನೆ. ಅಂತಹ ಸಂಕೀರ್ತನೆ ಫಲವನ್ನು ಕೊಡಬೇಕು ಅಂತ ಹೇಳಿದರೆ ಅದು ಕಲಿ ಇರಬೇಕು. ಹಾಗಾಗಿ ಅಂತಹ ಕಲಿಯನ್ನು ಸಂಹಾರ ಮಾಡದೇನೆ ಅವನು ಹಾಗೇ ಬಿಟ್ಟ ಎಂಬುದಾಗಿ ಇಲ್ಲಿ ವಿಷ್ಣುತೀರ್ಥರು ಹೇಳ್ತಾರೆ. ಹೀಗೆ ಆ ಕಲಿಯ ನಿಗ್ರಹ ಎಂಬುದು ಆಗುತ್ತೆ. ಇಷ್ಟೆಲ್ಲ ಒಂದು ಉತ್ತಮ ಕಾರ್ಯವನ್ನು ಪರೀಕ್ಷಿತ್ ಮಹಾರಾಜ ಮಾಡಿದ್ದಾನೆ. ಮಾಡಿದ ಮುಂದೆ ಅನೇಕ ವರ್ಷಗಳು ಕಳೆಯಿತು. ಒಂದು ಸಲ ಮೃಗ ಗವೇಷಣೆಯ ಪರಿಶ್ರಾಂತಹ ಅಂತ ಕಾಡಿಗೆ ಬೇಟೆಯಾಡಲಿಕ್ಕೆ ಅಂತ ಹೋಗಿರ್ತಾನೆ. ಸಾಮಾನ್ಯವಾಗಿ ಪ್ರಾಣಿಗಳನ್ನು ಸುಮ್ಮನೆ ಸಂಹಾರ ಮಾಡೋದು ತಪ್ಪು ಅಂತ ಹೇಳುತ್ತೆ ಯಾವ ಹಿಂದಿನ ಯುಗ ಧರ್ಮಗಳಲ್ಲಿ. ಹಿಂದಿನ ಯುಗಗಳಲ್ಲಿ, ದ್ವಾಪರ ಯುಗಗಳಲ್ಲಿ ಪ್ರಾಣಿ ಬಲಿಯನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಯಜ್ಞಯಾಗಾದಿಗಳಲ್ಲಿ ಮಾತ್ರ ಪ್ರಾಣಿಯನ್ನು ಸಂಹಾರ ಮಾಡಬಹುದು, ಉಳಿದ ಕಡೆ ಅವಕಾಶ ಇಲ್ಲ ಅಂತ. ಆದರೆ ರಾಜರಿಗೆ ಮಾತ್ರ ವಿಶೇಷವಾದಂತಹ ಒಂದು ಅವಕಾಶ ಇತ್ತು ಅಂತ. ಯಾಕೆ ಅಂತ ಹೇಳಿದರೆ, ಆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳು ನಾಡಿಗೆ ಬಂದು ಆ ನಾಡಿನಲ್ಲಿ ಇರುವಂತಹ ಮನುಷ್ಯರ ಮೇಲೆ ಆಕ್ರಮಣಾದಿಗಳನ್ನು ಮಾಡಿದಾಗ ರಾಜನಾದವನು ಕಾಡಿಗೆ ಹೋಗಿ ಅವರನ್ನು ಸಂಹಾರ ಮಾಡಬೇಕು ಅನ್ನೋ, ಬೇಟೆಯಾಡೋದು ರಾಜನ ಧರ್ಮ. ಹಾಗಾಗಿ ಒಂದು ದಿನ ಈ ಯಾವ ಪರೀಕ್ಷಿತ ಮಹಾರಾಜ ಹೋಗಿರ್ತಾನೆ. ಹೋದಾಗ ಅವನು ಆಡ್ತಾ ಆಡ್ತಾ ತನ್ನ ಸೈನ್ಯದಾಗಿ ಬೇರೆ ನೀರು ಬೇಕು ಅಂತ ತುಂಬಾ ಆಸೆ ಆಗುತ್ತೆ. ಇಲ್ಲ, ದೂರದಲ್ಲಿ ನೋಡ್ತಾನೆ ಒಂದು ದೊಡ್ಡ ಆಶ್ರಮಕ್ಕೆ ಹೋಗ್ತಾನೆ. ಋಷಿಗಳೇ ಸ್ವಲ್ಪ ನೀರು ಕುಡಿ ಅಂತ ಕೇಳ್ತಾನೆ. ಆಗಾಲೂ ಕೂಡ ಆ ಋಷಿಗಳು
ಕಣ್ಣನ್ನು ಕೂಡ ಅಲುಗಾಡಿಸೋದಿಲ್ಲ ಅಂತೆ. ಯಾಕೆ ಅಲುಗಾಡಿಸಲಿಲ್ಲ ಅಂತೆ? ಆ ಯಾವ ಋಷಿಗಳು ಸಮಾಧಿ ಅವಸ್ಥೆಯಲ್ಲಿ ತಾವು ತಪಸ್ಸನ್ನು ಮಾಡುವುದಾಗಿ ಹೇಳ್ತಾರೆ. ಹಾಗಾಗಿ ಹೊರಗಡೆ ಜಗತ್ತಿನ ಪರಿವೇ ಅವರಿಗೆ ಆಗ್ತಾ ಇರೋದಿಲ್ಲ. ಹಾಗಾಗಿ ರಾಜ ಎಷ್ಟು ಹೇಳಿದ್ರು ಕೂಡ ನೀರು ಕೊಡೋದೇ ಇಲ್ಲ. ಮೊದಲು ಕೇಳ್ತಾನೆ ನೀರು ಕೊಡಿ ಅಂತ, ಮತ್ತೆ ಕೇಳ್ತಾನೆ ನಾನು ನೀರು ಹೇಳಿದ್ರು ಕೂಡ ಆ ಶಮೀಕ ಋಷಿ ಎಚ್ಚರವೇ ಆಗೋದಿಲ್ಲ, ನೀರನ್ನು ಕೂಡ ಕೊಡುವುದೇ ಇಲ್ಲ. ರಾಜ ಸ್ವಲ್ಪ ಹೊತ್ತು ನೋಡ್ತಾನೆ, ಎಷ್ಟು ಆದರೂ ಕೂಡ ಆಗೋದೇ ಇಲ್ಲ. ಆವಾಗ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬುಭುಕ್ಷಿತಂ ನ ಪ್ರತಿಭಾತಿ ಕಿಂಚಿತ್ ಅಂತ. ಅಂದರೆ ಹಸಿವೆಯಾದಾಗ, ನೀರಡಿಕೆಯಾದಾಗ ನಮಗೆ ನಾವಾಗಿರೋದಿಲ್ಲ ಅಂತೆ, ಏನು ನಮಗೆ ತಲೆ ತೋಚೋದೇ ಇಲ್ಲ, ಏನಾಗ್ತದೆ ಮಾಡಿಬಿಡ್ತೀವಿ. ಹಾಗೆ ಈ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಭಯಾನಕವಾದ ಹಸಿವೆಯಾಗಿದೆ, ನೀರಡಿಕೆಯಾಗಿದೆ. ಇದರ ಎರಡರ ಜೊತೆ ತಾನು ರಾಜನೆಂಬಂತಹ ಅಹಂಕಾರ ತುಂಬಿದೆ. ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಪಕ್ಕದಲ್ಲಿ ನೋಡ್ತಾನೆ, ಒಂದು ಹಾವು ಸತ್ತು ಬಿದ್ದಿರುತ್ತೆ. ಅದನ್ನು ಎತ್ತಿ ಋಷಿಗಳ ಕುತ್ತಿಗೆ ಹಾಕಬೇಕು ಅಂತ ಅಂದ್ಕೊಳ್ತಾನೆ. ಕೈಯಿಂದ ಮುಟ್ಲಿಕ್ಕೆ ಹೋಗ್ತಾನೆ, ಅವನಿಗೆ ಅಸಹ್ಯ ಆಗುತ್ತೆ. ಸತ್ತ ಹಾವನ್ನು ಕೈಯಿಂದ ಯಾರಾದರೂ ಮುಡ್ತಾರ ಅಂತ ತಾನು ಕೈಯಲ್ಲಿ ಮುಟ್ಟಲಿಕ್ಕೆ ಅಸಹ್ಯ ಪಡುವಂತಹ ಹಾವನ್ನು ಋಷಿಯ ಕೊರಳಿಗೆ ಹಾಕ್ತಾನೆ ಯಾವ ಪರೀಕ್ಷಿತ್ ಮಹಾರಾಜ. ಅದನ್ನು ತನ್ನ ಒಂದು ಬಾಣದಿಂದಾಗಿ ಎತ್ತಿ ತನ್ನ ಋಷಿಗಳ ಕೊರಳಿಗೆ ಹಾಕ್ತಾನೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ಜ್ಞಾನಿಗಳಾದಂಥವರಿಗೆ ಅವರ ಕೊರಳಿಗೆ ಭೂಷಣ ಯಾವುದು ಅಂತೇಳಿ ಪರಮಾತ್ಮನ ನಿರ್ಮಾಲ್ಯ ಪುಷ್ಪವನ್ನು ಹಾಕಬೇಕು. ಅಂತಹ ಹಾರ ಹಾಕಬೇಕಾದಂತಹ ಕುತ್ತಿಗೆಗೆ ಹಾವಿನ ದೇಹವನ್ನು, ಶವವನ್ನು ಹಾಕಿದ ಎಂಬುದಾಗಿ ಅತ್ಯಂತ ದೊಡ್ಡ ಪಾಪ ಆ ವ್ಯಕ್ತಿಗೆ ಬಂತು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇನೆ ಇವತ್ತು ಒಬ್ಬ ಯೋಗ್ಯನಾದಂತಹ ಬ್ರಾಹ್ಮಣನ ದೇಹದಲ್ಲಿ ಹೊಕ್ಕಳಿನಿಂದ ಮೇಲ್ಭಾಗದಲ್ಲಿ ದೇವತೆಗಳ ಸನ್ನಿಧಾನ ಇರುತ್ತೆ, ಹೊಕ್ಕಳಿನಿಂದ ಕೆಳಭಾಗದಲ್ಲಿ ಏನಿರುತ್ತೆ ಪಿತೃದೇವತೆಗಳ ಸನ್ನಿಧಾನ ಇರುತ್ತೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರನೇ ನಾವು ಶ್ರಾದ್ದಾದಿಗಳನ್ನು ಮಾಡುವಾಗ ಏನು ಮಾಡ್ತೇವೆ, ಬ್ರಾಹ್ಮಣರ ಪಾದಪ್ರಕ್ಷಾಲನೆ ಇತ್ಯಾದಿಗಳನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವರ ದೇಹದ ಕೆಳಭಾಗದಲ್ಲಿ ಪಿತೃದೇವತೆಗಳ ಸನ್ನಿಧಾನ ಇರುತ್ತೆ ಅಂತ. ಅದಕ್ಕೋಸ್ಕರನೇ ಬಂಗಾರವನ್ನು ಧಾರಣೆ ಮಾಡದೇ ಇರೋದು ಕೂಡ ಅದೇ ಕಾರಣ. ಯಾಕೆ ಅಂತ ಹೇಳಿದರೆ ದೇವತೆಗಳಿಗೆ ಏನು ಬಂಗಾರ, ಪಿತೃಗಳಿಗೆ ರಜತ ಅಂದರೆ ಬೆಳ್ಳಿಯನ್ನು ಕೊಡಬೇಕು ಅಂತ. ಅದಕ್ಕೋಸ್ಕರನೇ ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರು ತಮ್ಮ ಯಾವ ಹೊಟ್ಟೆಗೆ ಯಾವುದು ಉಡ್ದಾರವನ್ನು ಕೂಡ ಬಂಗಾರದಿಂದ ಹಾಕ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಸ್ತ್ರೀಯರು ಕೂಡ ಆ ಬಂಗಾರವನ್ನು ಕಾಲಿನಲ್ಲಿ ಹಾಕ್ಕೊಳ್ಳೋದಿಲ್ಲ. ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಬೆಳ್ಳಿಯ ಆ ಕಾಲುಂಗರವನ್ನೇ ಹಾಕ್ಕೊಳ್ತಾರೆ. ಹಾಗಾಗಿ ಇದು ಪಿತೃದೇವತೆಗಳಿಗಾಯಿತು. ಅದೇ ದೇವ ಕಾರ್ಯವನ್ನು ಮಾಡಬೇಕಾದ್ರೆ ಬಂದ ತಕ್ಷಣ ನಾವೇನು ಮಾಡ್ತೀವಿ, ಅವರಿಗೆ ಹಾರವನ್ನು ಹಾಕ್ತೇವೆ. ಈಗ ಸ್ವಾಮಿಗಳು ಬಂದರೆ ಅವರಿಗೆ ಹಾರವನ್ನು ಹಾಕಿ ಸ್ವಾಗತ ಮಾಡ್ತೇವೆ. ಹೀಗೆ ಹಾರ ಹಾಕಲಿಕ್ಕೆ ಯೋಗ್ಯವಾದದ್ದು ಯಾವುದು, ಆ ಜ್ಞಾನಿಗಳ ಕೊರಳು. ಅಂತಹ ಕೊರಳಿಗೆ ಹಾವನ್ನು ಹಾಕಿಬಿಟ್ಟ. ಸತ್ತ ಹಾವನ್ನು ಹಾಕಿದರೂ ಕೂಡ ಶಮೀಕ ಋಷಿಗೆ ಎಚ್ಚರವೇ ಆಗಲಿಲ್ಲ. ಕೊನೆಗೆ ಇವನಿಗೆ ಸ್ವಲ್ಪ ಕೋಪ ಕಡಿಮೆ ಆಯಿತು. ಯಾರಿಗೆ? ಪರೀಕ್ಷಿತ್ ಮಹಾರಾಜನಿಗೆ. ಹಾಗೆ ಏನು ಬೈಕೋತ ತಾನೇ ಮಾಡಿದ, ತನ್ನ ಅರಮನೆಗೆ ಹೊರಟು ಬಿಟ್ಟ. ಇಷ್ಟೆಲ್ಲ ಆಯಿತು. ಈ ವಿಚಾರ ಯಾರಿಗೆ ಗೊತ್ತಾಗುತ್ತೆ? ದೂರದಲ್ಲಿ ಆಟ ಆಡ್ತಾ ಇದ್ದಂತಹ ಯಾವ ಅವರ ಮಗನಾದಂತಹ ಶೃಂಗಿ ಎಂಬಂತಹ ಒಬ್ಬ ಪುಟ್ಟ ಮಗನಿಗೆ ಈ ವಿಚಾರ ಗೊತ್ತಾಗುತ್ತೆ. ಆ ಶೃಂಗಿಯ ಸಾಮಾನ್ಯ ವ್ಯಕ್ತಿಯಲ್ಲ, ಶಮೀಕ ಋಷಿಗಳಂತಹ ಒಬ್ಬ ಶ್ರೇಷ್ಠ ತಂದೆಯನ್ನು ಪಡೆದಿದ್ದ. ಹಾಗಾಗಿ ಅವರ ಮೂಲಕ ವಿಶೇಷವಾಗಿ ಅಧ್ಯಯನವನ್ನು ಮಾಡಿ ಗಾಯತ್ರಿ ಮಂತ್ರದ ವಿಶೇಷವಾದ ಸಿದ್ಧಿಯನ್ನು ಪಡೆದುಕೊಂಡಿದ್ದ ಯಾವ ಆ ಶೃಂಗಿ ಎಂಬಂತಹ ಮಹರ್ಷಿ. ಅವನಿಗೆ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣವೇ ಅಲ್ಲಿಯೇ ನೀರಿರುತ್ತೆ. ಆ ನೀರನ್ನು ತೆಗೆದುಕೊಂಡು ಇಂದಿನಿಂದ 7 ದಿನಗಳ ಒಳಗಡೆ ಆ ಯಾವ ವ್ಯಕ್ತಿ ಹಾಕಿದ್ದಾನೆ, ಯಾರನ್ನು ಗೊತ್ತಿರೋದಿಲ್ಲ ಅವರಿಗೆ, ಯಾರು ಹಾಕಿದ್ದಾರೋ ಅವನು ತಕ್ಷಕನಿಂದಾಗಿ ಕಚ್ಚಿಸಿಕೊಂಡು ಸತ್ತು ಹೋಗಲಿ ಎಂಬಂತಹ ಅತಿ ದೊಡ್ಡದಾದಂತಹ ಶಾಪವನ್ನು ಕೊಡ್ತಾನೆ. ಗೊತ್ತಾಗುತ್ತೆ. ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದ ತಕ್ಷಣ ಆ ಶಮೀಕ ಋಷಿಗಳು ತಪಸ್ಸಿನಿಂದಾಗಿ ಎದ್ದು ನಿಲ್ತಾರೆ. ತಪಸ್ಸು ಮುಗಿಯುತ್ತೆ. ಒಂದು ತಮ್ಮ ಕೊರಳಲ್ಲಿ ನೋಡ್ತಾರೆ, ಸತ್ತ ಹಾವು ಬಿದ್ದಿರುತ್ತೆ. ಅದರ ಬಗ್ಗೆ ಅವರು ತಲೆಯನ್ನೇ ಕೆಡಿಸ್ಕೊಳ್ಳೋದಿಲ್ಲ, ಏನೋ ಬಿದ್ದಿರುತ್ತೆ ಅಂತ ಸುಮ್ಮನೆ ಹಾಗೆ ಬಿಡ್ತಾರೆ. ಆದರೆ ಈ ಮಗ ಯಾರೋ ಶೃಂಗಿ ಅಳ್ತಾ ಇರ್ತಾನೆ, ಜೋರಾಗಿ ಅಳ್ತಾ ಇರ್ತಾನೆ. ಯಾಕೆ ಅಂತ ಕೇಳ್ತಾರೆ. ಯಾವಾಗ ಹೇಳ್ತಾರೆ, ಈ ರೀತಿ ಈಗ ಆಯಿತು, ನಾನು ಶಾಪ ಕೊಟ್ಟು ಬಿಟ್ಟೆ ಆ ವ್ಯಕ್ತಿಗೆ ಅಂತ. ಒಂದು ಕ್ಷಣ ಅವರು ಧ್ಯಾನವನ್ನು ಮಾಡ್ತಾರೆ. ಗೊತ್ತಾಗುತ್ತೆ, ನನ್ನ ಕೊರಳಿಗೆ ಹಾವನ್ನು ಹಾಕಿದಂತಹ ವ್ಯಕ್ತಿ ಯಾರೋ ಸಾಮಾನ್ಯ ವ್ಯಕ್ತಿಯಲ್ಲ, ಪಾಂಡವರ ಸಂತಾನವಾದಂತಹ ಇಡೀ ದೇಶದ ಚಕ್ರವರ್ತಿಯಾದಂತಹ ಸಾಕ್ಷಾತ್ ಪರೀಕ್ಷಿತ ಎಂಬಂತಹ ರಾಜ ಅಂತ. ಆವಾಗ ಅವರು ಹೇಳ್ತಾರೆ, ಹೇ ಅವಿಪಕ್ವ ಬುದ್ಧಿ ಇತಿ ಪುತ್ರಂಪತಿ ಪಿತುಹು ಸಂಬೋಧನಂ ಅಂತ ಮಗನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಅವಿಪಕ್ವ ಬುದ್ಧಿ, ನಿನ್ನ ಬುದ್ಧಿ ಇನ್ನೂ ಸರಿಯಾಗಿಲ್ಲ, ಇನ್ನೂ ಸಣ್ಣ ಹುಡುಗ ನೀನು ಸಣ್ಣ ಹುಡುಗ, ನಿನ್ನ ಬುದ್ಧಿಯೂ ಸಣ್ಣ ಬುದ್ಧಿಯೇನೆ. ಯಾಕೆ ಅಂತ ಹೇಳಿದರೆ
ಹೇಳ್ತಾರೆ, ಯಸ್ಯ ತೇಜಸ ಗುಪ್ತಾ ಪ್ರಜಾ ನ ವಿದ್ಯತೆ ಕುತೋಪಿ ಭಯಂ ಯಾಸಾಂ ತಾದೃಶ ಭವಂತಿ ಅಂತ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನಿರಾತಂಕವಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಪ್ರಧಾನ ಕಾರಣ ನಮ್ಮ ರಾಜನಾದಂತಹ ಪರೀಕ್ಷಿತ. ಅವನು ಅಷ್ಟು ಶ್ರದ್ಧೆಯಿಂದಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬರನ್ನು ಕೂಡ ಮಕ್ಕಳ ರೀತಿಗೆ ನೋಡ್ಕೊಳ್ತಾ ಇದ್ದಾನೆ. ಅದರಿಂದಾಗಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಯಾವುದೇ ರೀತಿಯ ಭಯ ಇಲ್ಲದಂತೆ ಅತ್ಯಂತ ಶಾಂತತ ರೀತಿಯಿಂದಾಗಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅಂತಹ ಮಹಾರಾಜನಿಗೆ ನೀನು ಹಾವು ಕಡಿಸಿಕೊಂಡು ಸತ್ತು ಹೋಗುವಂಥ ಶಾಪ ಕೊಟ್ಟು ಬಿಟ್ಟರೆ ಏನಾಗುತ್ತೆ? ಅದು ನೀನು ರಾಜನಿಗೆ ಕೊಟ್ಟ ಶಾಪ ಅಲ್ಲ, ಇಡೀ ರಾಜ್ಯಕ್ಕೇನೆ ಕೊಟ್ಟ ಶಾಪ ಅಂತ. ಯಾಕೆ ಅಂತ ಹೇಳಿದ್ರೆ, ರಾಜ ಕಾಲಸ್ಯ ಕಾರಣಂ ಎಂಬುದಾಗಿ ಹೇಳ್ತಾರೆ. ಒಬ್ಬ ರಾಜ ಸರಿಯಾಗಿದ್ದ ಅಂತ ಹೇಳಿದ್ರೆ ಇಡೀ ರಾಜ್ಯ ಎಂಬುದು ಸರಿಯಾಗಿರುತ್ತೆ ಎಂಬುದಾಗಿ ಹೇಳ್ತಾರೆ. ಅಂತಹದರಲ್ಲಿ ಆ ರಾಜ್ಯನಿಗೆ ನೀನು ಶಾಪ ಕೊಟ್ಟುಬಿಟ್ಟಿದ್ದೀಯ, ಆದ್ದರಿಂದಾಗಿ ನೀನು ತುಂಬ ವ್ಯರ್ಥ ಕೆಟ್ಟ ಕೆಲಸವನ್ನು ಮಾಡಿದ್ದೀಯ ಎಂಬುದಾಗಿ ಅವನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಅರಕ್ಷಮಾಣೆ ನರದೇವನಾಮ್ನಿ ರಥಾಂಗಪಾಣೌ ಅಯಮಂಗಲೋಕಃ ತದಾ ಹಿ ಚೋರಪ್ರಚುರೋ ವಿನಕ್ಷ್ಯತಿ ಅರಕ್ಷಮಾಣೆ ವಿವರೂತ ವಕ್ಷತ ಎಂಬುದಾಗಿ. ಅರಕ್ಷಮಾಣೆ ನರದೇವನಾಮ್ನಿ, ರಾಜನಾದನು ರಕ್ಷಣೆ ಮಾಡ್ತಾ ಸರಿಯಾಗಿದ್ದರೆ ರಾಜ್ಯ ಸರಿಯಾಗಿರುತ್ತೆ. ಅದೇ ರಾಜನೇ ಇಲ್ಲ ಅಂತ ಹೋಗ್ಬಿಟ್ರೆ ರಥಾಂಗಪಾಣು ಅಯಮಂಗಲೋಕಃ ಎಂಬುದಾಗಿ. ರಥಕ್ಕೆ ಏನಿರುತ್ತೆ? ಚಕ್ರ ಇರುತ್ತೆ. ಚಕ್ರ ಇದ್ದರೆ ಏನಾಗುತ್ತೆ? ರಥ ಸರಿಯಾಗಿ ಹೋಗ್ತಾ ಇರುತ್ತೆ. ಒಂದು ಚಕ್ರ ಹೋಗ್ಬಿಟ್ರೂ ಕೂಡ ರಥ ಸರಿಯಾಗಿ ಹೋಗೋದಿಲ್ಲ. ಹಾಗೆ ಈ ರೀತಿಯಾಗಿ ಆಗಿದೆ. ತದಾಹಿ ಚೋರಪ್ರಚುರ ವಿನಕ್ಷತೆ, ರಾಜ್ಯದಲ್ಲಿ ಚೋರಪ್ರಚುರ ಕಳ್ಳರ ಕಾಕರು ಜಾಸ್ತಿ ಆಗ್ತಾರೆ. ಹಾಗಾಗಿ ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪಾಗಿದ್ದೀಯ. ಹಾಗಾಗಿ ಅಥೋ ವಿನಾಹೇಯ ಅಮಂಗಲೋಕಂ ವಿಮೃಶ್ಯತೌ ಹೇಯತಯ ಪುರಸ್ತಾದ್ ಕೃಷ್ಣಾಂಗ್ರಿ ಸೇವಾ ವಿಮೃಶ್ಯಮಾನಃ ಉಪಾವಿಶತ್ ಪ್ರಾಯಂ ಅನರ್ಥನದ್ಯಾಮ್ ಎಂಬುದಾಗಿ. ಸರಿ, ಶಾಪ ಏನು ಕೊಟ್ಟಾಗ್ಬಿಟ್ಟಿದೆ, ಅದಕ್ಕೆ ಪ್ರತಿಶಾಪವನ್ನು ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ನೀವು ತಕ್ಷಣವೇ ಈ ವಿಚಾರವನ್ನು ಹೋಗಿ ರಾಜನಿಗೆ ತಿಳಿಸಿ ಅಂತ ತಮ್ಮ ಶಿಷ್ಯರನ್ನು ಕಳಿಸ್ತಾರೆ. ರಾಜ ಇನ್ನೂ ಅರಮನೆ ಮುಟ್ಟಿರೋದಿಲ್ಲ. ಅವನೇನು ಮಾಡ್ತಾನೆ, ಋಷಿಯ ಮನೆಗೆ ಅದನ್ನು ಹಾಕಿ ವಾಪಸ್ ಹೋಗ್ತಾ ಇರ್ತಾನೆ. ಅವನಿಗೆ ತುಂಬ ಬೇಸರ ಆಗಿಬಿಡುತ್ತೆ, ಎಂಥ ದೊಡ್ಡ ತಪ್ಪು ಮಾಡಿದೆ ನಾನು ಅಂತ. ಯಾಕೆಂದರೆ ಪರೀಕ್ಷಿತ ರಾಜ ಅವನು ಕೆಟ್ಟ ವ್ಯಕ್ತಿಯಲ್ಲ, ಪರಮ ಸಾತ್ವಿಕನಾದಂತಹ ಧರ್ಮಿಷ್ಠನಾದಂತಹ ರಾಜ. ಏನೋ ಕಲೆಯ ಆವೇಶದಿಂದಾಗಿ ಆ ರೀತಿಯಾಗಿ ಮಾಡಿಬಿಟ್ಟಿದ್ದ. ಹಾಗಾಗಿ ನನಗೆ ತುಂಬ ಬೇಸರ ಆಗುತ್ತೆ, ಎಷ್ಟು ದೊಡ್ಡ ತಪ್ಪು ಮಾಡಿದೆ. ಶಮೀಕರಂತಹ ದೊಡ್ಡ ಋಷಿಗಳ ಕೊರಳಿಗೆ ನಾನು ಸತ್ತ ಹಾವನ್ನು ಹಾಕಿ ತುಂಬ ದೊಡ್ಡ ಅಪಮಾನ ಮಾಡಿಬಿಟ್ಟೆ ಅಂತ ತುಂಬ ಬೇಸರ ಆಗುತ್ತೆ. ತುಂಬ ಬೇಸರ ಆಗಿ ಈ ದೊಡ್ಡ ತಪ್ಪಿಗೆ ನಾನು ಏನಾದರೂ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೇಬೇಕು ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ 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 ಆ ಪರೀಕ್ಷಿತ ರಾಜ ಅರಮನೆಗೆ ಹೋಗ್ತಾ ಇರ್ತಾನೆ. ಅರಮನೆಗೆ ಕಾಲಿಡ್ತಾನೆ. ಇಟ್ಟ ತಕ್ಷಣ ಶಮೀಕ ಋಷಿಗಳ ಶಿಷ್ಯರು ಬರ್ತಾರೆ. ಶಿಷ್ಯರು ಬಂದು ಹೇಳ್ತಾರೆ, ಈ ರೀತಿಯಾಗಿ ನಮಗೆ ಶಾಪ ಬಂದಿದೆ ಎಂಬುದಾಗಿ ಎಲ್ಲವನ್ನು ಕೂಡ ಹೇಳಿದಾಗ ಪರೀಕ್ಷಿತ ರಾಜ ಏನು ಮಾಡ್ತಾನೆ, ಶಾಪಶ್ರವಣ ಅನಂತರಮೇವ ಕ್ಷಣಮಪಿ ಅವಿಹಾಯ. ಶಾಪ ಬಂದಿದೆ ಗೊತ್ತಾಗುತ್ತೆ, ತಕ್ಷಣದಲ್ಲೇನೆ ಒಂದು ಕ್ಷಣವೂ ಕೂಡ ಬಿಡದೇನೆ ಲೌಕಿಕ ಐಹಿಕ ಆಮುಷ್ಮಿಕ ಪುರುಷಾರ್ಥ ವಿಹಾಯ, ಈ ಲೌಕಿಕವಾದಂತಹ ಮತ್ತು ಯಾವ ಮೋಕ್ಷವನ್ನು ಕೂಡ ಎಲ್ಲವನ್ನು ಕೂಡ ಅದರ ಮೇಲೆ ಆಸೆಯನ್ನು ಬಿಟ್ಟು ತಾನೇನು ಮಾಡ್ತಾನೆ, ಕೃಷ್ಣಾಂಗ್ರ ಸೇವಾಂ ಏವ ಉಪಾದೇಯಾಂ ಮರ್ದ್ಯಮಾನಃ ಅಮರ್ತ್ಯ ನದ್ಯಾಂ ಪ್ರವಾಹ ಸ್ಥಿತ ಪ್ರಾಸಾದೆ ಪ್ರಾಯಂ ಉಪಾವಿಶತ್ ಪ್ರಾಯೋಪೇಶಂ ಕೃತವಾನ್ ಎಂಬುದಾಗಿ. ತಕ್ಷಣದಲ್ಲಿಯೇ ಅವನು ಎಲ್ಲಿ ಬರ್ತಾನೆ, ಅಮರ್ತ್ಯ ನದ್ಯಾಂ. ಅಮರ್ತ್ಯ ಅಂತ ಹೇಳಿದರೆ, ಮರ್ತ್ಯ ಅಂತ ಹೇಳಿದರೆ ದೇವತೆಗಳು, ಮರ್ತ್ಯ ಅಂತ ಹೇಳಿದರೆ ಮನುಷ್ಯರು, ಅಮರ್ತ್ಯ ಅಂತ ಹೇಳಿದರೆ ದೇವತೆಗಳು. ಅಮರ್ತ್ಯ ನದಿ ಅಂತ ಹೇಳಿದರೆ ದೇವತೆಗಳ ನದಿ ಅಂತ. ಅಂದರೆ ದೇವಲೋಕದಿಂದ ಹರಿದು ಬರುವಂತಹ ಗಂಗಾ ನದಿಯ ತೀರದಲ್ಲಿ ಆ ವ್ಯಕ್ತಿ ಪ್ರಾಯೋಪವೇಶಕ್ಕೆ ಅಂತ ಕುಳಿತುಕೊಳ್ತಾನೆ. ಕುಳಿತುಕೊಂಡ, ಸರಿ, ಅಲ್ಲೇ ಯಾಕೆ ಕುಳಿತುಕೊಂಡ ಅಂತ. ಬೇಕಾದಷ್ಟು ನದಿಗಳಿದೆ, ಯಮುನಾ ನದಿ ಇದೆ, ಎಲ್ಲ ಬೇಕಾದಷ್ಟು ನದಿಗಳಿವೆ. ಆ ಎಲ್ಲ ನದಿಗಳನ್ನು ಕೂಡ ಬಿಟ್ಟು ಗಂಗಾ ನದಿಯಲ್ಲಿಯೇ ಯಾಕೆ ಪ್ರಾಯೋಪವೇಶಕ್ಕೆ ಕುಳಿತುಕೊಂಡ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಯಾವೈ ಲಸಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗ್ರಿ ರೇಣೋಭಿ ಅಧಿಕಾಂಬು ನೇತ್ರಿ ಪುನಾತ್ಯತೇಷಾನ್ ಉಭಯತ್ರ ಲೋಕಾನ್ ಕಸ್ತಾಂನ ಸೇವೇತ ಮರಿಷ್ಯಮಾಣ ಎಂಬುದಾಗಿ. ಆ ಗಂಗಾ ನದಿಯ ಮಹತ್ವ ಏನು ಅಂತ ಹೇಳಿದರೆ, ಸಾಮಾನ್ಯ ಸಾಲಗ್ರಾಮಗಳಿಗೆ ಅಭಿಷೇಕ ಮಾಡಿದಂತಹ ನೀರಿನ ಮಹತ್ವವೇನೇ ಅಷ್ಟು ವಿಶೇಷವಾಗಿರುತ್ತೆ. ಅಂತಹದರಲ್ಲಿ ಸಾಕ್ಷಾತ್ ಪರಮಾತ್ಮನ ಪಾದೋದಕ ಯಾವುದು ಅಂತ ಹೇಳಿದರೆ ಗಂಗಾ ನದಿ. ಅದರಲ್ಲಿ ವಿಶೇಷವಾಗಿ ತುಳಸೀದೇವಿಯ ಸನ್ನಿಧಾನ ಇದೆ. ಕೃಷ್ಣ ಅಂಘ್ರಿ ರೇಣೋಭ್ಯಧಿಕಾಂಬು ನೇತ್ರಿ ಅಂತ ಪರಮಾತ್ಮನ ಪಾದವನ್ನು ತೊಳೆದಂತಹ ನೀರು. ಹಾಗಾಗಿ ಅದು ಏನು ಮಾಡುತ್ತೆ, ಪುನಾತ್ಯಶೇಷಾನ್ ಉಭಯತ್ರ ಲೋಕಾನ್ ಅಂತ. ಅದು ಅದರಲ್ಲಿ ಒಮ್ಮೆ ನಾವು ಭಕ್ತಿಯಿಂದಾಗಿ ಸ್ನಾನವನ್ನು ಮಾಡಿದರೆ ಅದು ನಮ್ಮನ್ನು ಪುನೀತರನ್ನಾಗಿ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಮೋಕ್ಷವನ್ನೇ ಕೊಡುವಂತಹ ಸಾಮರ್ಥ್ಯ ಇದೆ ಎಂಬುದಾಗಿ ಹೇಳ್ತಾರೆ.
ಹಾಗಾದರೆ ಅದರಲ್ಲಿ ಮುಳುಗಿ ಒಂದು ಸಲ ಸ್ನಾನ ಮಾಡಿಬಿಟ್ರೆ ಆಯಿತು, ನಮಗೆ ಮೋಕ್ಷ ಸಿಗುತ್ತೆ ಅಂತ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದಾಗಿ ಮೋಕ್ಷ ಎಂಬುದು ಸಿಗೋದಿಲ್ಲ. ಆ ರೀತಿಯಾಗಿ ಸಿಗುತ್ತಾ ಹೋಗಿದ್ದರೆ ಗಂಗಾ ನದಿಯಲ್ಲಿ ನಮಗಿಂತ ಹೆಚ್ಚಾಗಿ ಯಾವಿರ್ತಾವೆ? ಮೊಸಳೆ ಇರ್ತಾವೆ, ಆಮೆ ಇರುತ್ತೆ, ಅನೇಕ ಜಲಚರ ಪ್ರಾಣಿಗಳಿರ್ತವೆ. ಅವುಗಳು ಹುಟ್ಟಿದ್ದು ಗಂಗಾ ನದಿಯಲ್ಲೇನೆ, ಕೊನೆಗೆ ತಮ್ಮ ದೇಹವನ್ನು ಬಿಡೋದು ಗಂಗಾ ನದಿಯಲ್ಲೇನೆ. ಹಾಗಾಗಿ ಅವರಿಗೆ ಮೊದಲು ಮೋಕ್ಷ ಆಗಬೇಕಾಗಿತ್ತು. ಅದರಿಂದಾಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ತಕ್ಷಣ ಸರ್ವಥಾ ಮೋಕ್ಷ ಎಂಬುದು ಆಗೋದಿಲ್ಲ. ಮೋಕ್ಷಕ್ಕೆ ಉಪಯೋಗಿಯಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯಾದಿಗಳು ನಮ್ಮ ದೇಹದಲ್ಲಿ ಬಂದು ನೆಲೆಸಬೇಕು ಅಂತ ಹೇಳಿದರೆ ಹಿಂದೆ ಕೇಳಿದಂತೆ ದೇಹ ಎಂಬುದು ಪರಿಶುದ್ಧವಾಗಬೇಕು, ಅಂತಃಕರಣ ಶುದ್ಧ ಆಗಬೇಕು. ಹಾಗಾಗಿ ಅಂತಹ ನದಿಗಳಲ್ಲಿ ಸ್ನಾನವನ್ನು ಅನುಸಂಧಾನಪೂರ್ವಕವಾಗಿ ಮಾಡಿದಾಗ, ಯಾಕೆ ಅಂತ ಹೇಳಿದರೆ ಗಂಗಾ ನದಿಯಲ್ಲಿ ಸ್ನಾನ ನಾವು ಮಾತ್ರ ಮಾಡೋದಿಲ್ಲ. ಆ ಕಾಶಿಯಲ್ಲಿರುವಂತಹ ಎಲ್ಲರೂ ಕೂಡ ಗಂಗಾ ನದಿ ಸ್ನಾನ ಮಾಡ್ತಾರೆ, ಅವರಿಗೇನು ಅನುಸಂಧಾನ ಇರೋದಿಲ್ಲ. ಆದರೆ ಯಾರು ಅನುಸಂಧಾನಪೂರ್ವಕವಾಗಿ ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೋ ಪರಮಾತ್ಮನ ವಿಶೇಷವಾದ ಸ್ಮರಣೆಯನ್ನು ಮಾಡಿ, ವಿಶೇಷವಾಗಿ ಗಂಗಾ ಗಂಗೈತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಎಂಬುದಾಗಿ ಹೇಳುವಂತೆ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಬೇಕಾಗಿಲ್ಲ. ನಾವು ನಮ್ಮ ಮನೆಯಲ್ಲಿ ಸ್ನಾನ ಮಾಡಬೇಕಾದ್ರೆ ಗಂಗಾ ಗಂಗಾ ಎಂಬುದಾಗಿ ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂಸ ಗಚ್ಚತಿ ಎಂಬುದಾಗಿ ಹೇಳ್ತಾರೆ. ಎಲ್ಲ ಪಾಪಗಳನ್ನು ಕಳೆದುಕೊಂಡು ವಿಶೇಷವಾದಂಥ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಎಂಬುದಾಗಿ ಹೇಳ್ತಾರೆ. ಅಂತಹದರಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡೋದು ಅದಕ್ಕಿಂತ ವಿಶೇಷವಾದಂತಹ ಪುಣ್ಯ ಎಂಬುದು ಬರುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅವನೇನು ಮಾಡಿದ, ಗಂಗಾ ನದಿ ತೀರದಲ್ಲಿಯೇ ಪ್ರಾಯೋಪವೇಶ ಅಂತೇಳಿ ಸಾಯೋ ತನಕ ಉಪವಾಸಕ್ಕೆ ಅಂತ ಕುಳಿತುಕೊಂಡ. ಈ ರೀತಿಯಾಗಿ ಕುಳಿತುಕೊಂಡಾಗ ಅವನಿಗೆ ಮುಂದೆ ಏನು ಮಾಡಬೇಕಂತ ಗೊತ್ತಿಲ್ಲ. ಒಂದೇ ಉದ್ದೇಶ ಏನು, ನಾನು ಇನ್ನು 1 ವಾರಗಳಲ್ಲಿ ಸತ್ತು ಹೋಗ್ತೇನೆ, ಸಾಯುವ ತನಕ ಗಂಗಾ ನದಿ ತೀರದಲ್ಲಿ ಕುಳಿತುಕೊಂಡು ಪರಮಾತ್ಮನ ಸ್ಮರಣೆ ಮಾಡೋಣ, ಧ್ಯಾನ ಮಾಡೋಣ ಅಂತ ಅಷ್ಟೇ ಒಂದು ಉದ್ದೇಶ ಆಗಿತ್ತು. ಆದರೆ ಅಲ್ಲಿ ಏನಾಗುತ್ತೆ, ತತ್ರೋಪಜಗ್ಮುಹು ಭುವನಂ ಪುನಾನಾಹ ಮಹಾನುಭಾವಾಹ ಮುನಯ ಸಶಿಷ್ಯಾಹ ಪ್ರಾಯೇಣ ತೀರ್ಥಾದಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುರಂತಿ ಸಂತಹ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಅಲ್ಲಿಗೆ ಬರ್ತಾರೆ ಅಂತೆ. ಅವ್ರು ಹೇಗಿದ್ರು ಅಂತ ಹೇಳಿದರೆ ಸ್ವಯಂ ಹಿ ತೀರ್ಥಾನಿ ಪುರಂತಿ ಸಂತಹ ಅಂತ. ಇವತ್ತು ನಾವು ಗಂಗಾ ನದಿ, ಯಮುನಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಏನಾಗುತ್ತೆ, ನಮ್ಮ ಪಾಪ ಕಳೆಯುತ್ತೆ. ಪಾಪ ಕಳೆದು ಎಲ್ಲಿ ಹೋಗುತ್ತೆ? ಅದು ಗಂಗಾ ನದಿಯಲ್ಲೇ ಇರುತ್ತೆ. ಗಂಗಾ ನದಿ ಏನಾದ್ರು ಪಾಪಿಷ್ಟಳಾದರು. ಆ ಗಂಗಾ ನದಿಯ ಪಾಪವನ್ನು ಕಳೆಯುವವರು ಯಾರು ಅಂತ ಹೇಳಿದರೆ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು, ಸಜ್ಜನರು, ಯತಿಗಳು, ಋಷಿಗಳು ಹೋಗಿ ಅಲ್ಲಿ ಸ್ನಾನ ಮಾಡಿದಾಗ ಆ ನದಿಗಳ ಪಾಪವನ್ನೇ ಕಳೆಯುತ್ತಾರೆ. ಅದರಿಂದಾಗಿ ಅವರಿಗೆ ತೀರ್ಥರು ಅಂತ ಹೇಳ್ತಾರೆ ಅಂತೆ. ತೀರ್ಥ ಅಂತ ಹೇಳಿದರೆ ಪವಿತ್ರ ಅಂತ. ಯಾವುದನ್ನು ಪವಿತ್ರ ಮಾಡ್ತಾರೆ? ತೀರ್ಥಿ ಕುರುವಂತಿ ತೀರ್ಥಾನಿ, ದೊಡ್ಡ ದೊಡ್ಡ ನದಿಗಳನ್ನೇ ಪವಿತ್ರವನ್ನಾಗಿ ಮಾಡುವವರು ಜ್ಞಾನಿಗಳು. ಹಾಗಾಗಿ ಅವರಿಗೆ ತೀರ್ಥರು ಅಂತ ಹೆಸರು. ಅಂತಹ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಯಾಕೆ ಅಂತ ಹೇಳಿದರೆ ಈ ವ್ಯಕ್ತಿ ಅತ್ಯಂತ ಯೋಗ್ಯರಾದಂತಹ ವ್ಯಕ್ತಿ. ಪರೀಕ್ಷಿತ ಮಹಾರಾಜ ಸಾಮಾನ್ಯ ವ್ಯಕ್ತಿಯಲ್ಲ, ಪಾಂಡವರ ಸಂತಾನ. ಅಂತಹ ವ್ಯಕ್ತಿಗೆ ಗೊತ್ತಾಗಿದೆ, ಬೇರೆಯವರಿಗೆ ಗೊತ್ತಾಗೋದಿಲ್ಲ 1 ವಾರದಲ್ಲಿ ಸಾಯ್ತೇನೆ, 10 ದಿವಸ ಸಾಯ್ತೇನೆ ಅಂತ. ಪರೀಕ್ಷಿತ ಮಹಾರಾಜನಿಗೆ ಗೊತ್ತಾಗಿದೆ 1 ವಾರದಲ್ಲಿ ಸಾಯ್ತೇನೆ ಅಂತ. ಹಾಗಾಗಿ ಅವನ ಈ 1 ವಾರದ 1 ಕ್ಷಣವೂ ಕೂಡ ವ್ಯರ್ಥವಾಗಬಾರದು, ಅದು ಭಗವನ್ಮಯವಾಗಿರಬೇಕು ಎಂಬಂಥ ಉದ್ದೇಶದಿಂದಾಗಿ ಎಲ್ಲ ಜ್ಞಾನಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಬಂದವರು ಯಾರು ಅಂತೇಳಿದರೆ ಅತ್ರಿ ಋಷಿಗಳು, ವಸಿಷ್ಠರು, ಚವನರು, ಶರದ್ವಾನ್, ಅರಿಷ್ಟನೇಮಿಹಿ, ಭೃಗು ಮಹರ್ಷಿಗಳು, ಅಂಗಿರ ಮಹರ್ಷಿಗಳು, ಪರಾಶರ ಮಹರ್ಷಿಗಳು, ಗಾದಿಸುತ, ರಾಮ, ಉಚತ್ಯ, ಇಂದ್ರ, ಪ್ರಮದ, ಇದ್ಮವಾಹ, ಮೇಧಾತಿಥಿ, ದೇವಲ, ಅಶ್ಲೇಷೇಣ, ಭರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವಃ, ಕವಶಃ, ಕುಂಭಯೋನಿ, ದ್ವೈಪಾಯನೋ, ಭಗವಾನ್ ನಾರದಶ್ಚ, ಅನ್ಯೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾಃ ರಾಜರ್ಷಿವರ್ಯಾಃ ಅರುಣಾದಯಶ್ಚ ನಾನಾಶ್ರಯ ಪ್ರವರಾನ್ ಸಮೇತ ನಾಭ್ಯರ್ಚ ರಾಜ ಶಿರಸಾ ವಿವಂದೇ ಅಂತ ಜಗತ್ತಿನಲ್ಲಿ ಇದ್ದಂಥ ಪ್ರತಿಯೊಬ್ಬ ಶ್ರೇಷ್ಠ ಋಷಿಗಳು, ದೇವರ್ಷಿಗಳು, ಮಹರ್ಷಿಗಳು, ರಾಜರ್ಷಿಗಳು, ಬ್ರಹ್ಮರ್ಷಿಗಳು ಅಂತ ಹೇಳಿದರೆ, ಋಷಿಗಳು ಅಂತ ಹೇಳಿದರೆ ಸಾಮಾನ್ಯ ಋಷಿಗಳು, ಮಹಾಋಷಿಗಳು ಅಂತ ಹೇಳಿದರೆ ಸ್ವಲ್ಪ ಶ್ರೇಷ್ಠ ಋಷಿಗಳು. ಅದೇ ದೇವರ್ಷಿ ಅಂತ ಹೇಳಿದರೆ ಈ ಕಡೆ ದೇವತೆಗಳು ಆಗಿರ್ತಾರೆ, ಈ ಕಡೆ ಋಷಿಗಳು ಆಗಿರ್ತಾರೆ. ಇನ್ನು ರಾಜರ್ಷಿಗಳು ಅಂತ ಹೇಳಿದರೆ ಈ ಕಡೆ ರಾಜರು ಆಗಿರ್ತಾರೆ, ಋಷಿಯಂತೆ ಜೀವನವನ್ನು ಮಾಡ್ತಾ ಇರ್ತಾರೆ. ಇನ್ನು ಬ್ರಹ್ಮರ್ಷಿಗಳು ಅಂತ ಹೇಳಿದರೆ ಪರಮಾತ್ಮನ ವಿಶೇಷ ತತ್ವಜ್ಞಾನವನ್ನು ಪಡೆದಂತಹ ಅವರು ಋಷಿಗಳು. ಹೀಗೆ ಎಲ್ಲರೂ ಕೂಡ ಬಂದು ನೆಲೆಸ್ತಾರೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಸಾಕ್ಷಾತ್ ದ್ವೈಪಾಯನಃ ಭಾಗವತವನ್ನು ರಚನೆ ಮಾಡಿದಂತಹ ಸಾಕ್ಷಾತ್ ವೇದವ್ಯಾಸ ದೇವರನ್ನೇ ಅಲ್ಲಿ ಬಂದು ಸನ್ನಿಹಿತರಾಗ್ತಾರೆ. ಮತ್ತೆ ಎಷ್ಟು ಮಾತ್ರ ಅಲ್ಲ, ಪರಶುರಾಮ ದೇವರು ಕೂಡ ಹೀಗೆ ಭಗವಂತನ 2 ರೂಪಗಳು ಅವನನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಅಲ್ಲಿ ಬಂದು ಸನ್ನಿಹಿತರಾಗ್ತಾರೆ. ಹೀಗೆ ಅನೇಕ ದೇವತೆಗಳು, ಋಷಿಗಳೆಲ್ಲರೂ ಬಂದು ಅಲ್ಲಿ ಸೇರ್ತಾರೆ. ಬಂದಂತಹ ಅವರಿಗೆ ಅವರು ಹೇಳ್ತಾರೆ,
ಮೂರ್ತಿದಾಹ ತ್ರಿಪೃಷ್ಠೆ ಅಂತ, ನೀವು ಜ್ಞಾನವೇ ಮೂರ್ತಿಮತ್ತಾಗಿ ಬಂದಂತೆ ಇದ್ದೀರ ನೀವು, ಅಂತಹ ನಿಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಆ ರಾಜ ಹೇಳ್ತಾರೆ, ನಾನು ಯಾರನ್ನು ಕೂಡ ನಿಮಗೆ ಕರೀಲೇ ಇಲ್ಲ, ಕರೀದೇ ಹೋದರೂ ಕೂಡ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಅಷ್ಟು ಪ್ರೀತಿಯಿಂದಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರ ಎಂಬುದಾಗಿ ಅವರಿಗೆ ಯೋಗ್ಯವಾದಂತಹ ಆಸನ. ಯಾಕೆ ಅಂತ ಹೇಳಿದರೆ, ಬಂದವರೆಲ್ಲರೂ ಕೂಡ ಒಂದೇ ರೀತಿಯಾಗಿರಲಿಲ್ಲ. ವೇದವ್ಯಾಸ ದೇವರಿದ್ದರು, ಪರಶುರಾಮ ದೇವರಿದ್ದರು, ನಾರದರಿದ್ದರು, ಹೀಗೆ ಎಲ್ಲರೂ ಕೂಡ ಇದ್ದರು. ಅವರವರಿಗೆ ಯೋಗ್ಯವಾದಂತಹ ಆಸನ ತಾರತಮ್ಯಾನುಸಾರವಾಗಿ ಅವರವರಿಗೆ ಯೋಗ್ಯವಾದಂತಹ ಆಸನ, ಅರ್ಘ್ಯಪಾದ್ಯಾದಿಗಳು ಎಲ್ಲವನ್ನು ಕೂಡ ಕೊಟ್ಟು, ನೀವೆಲ್ಲರೂ ಕೂಡ ನನ್ನ ಮೇಲಿನ ಕೃಪೆಯಿಂದಾಗಿ ಇಲ್ಲಿ ಬಂದು ನೆಲೆಸಿದ್ದೀರಿ, ನನ್ನನ್ನು ಉದ್ಧಾರ ಮಾಡಬೇಕು ಎಂಬುದಾಗಿ ಅವರಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹೀಗೆ ಇಲ್ಲಿಗೆ ರಾಜ ವಿರಾಗ ಪ್ರಕರಣ. ಪ್ರಶ್ನೆ ಮಾಡ್ಕೊಂಡಿದ್ರೆ ಯಾಕೆ ಏನಂತ, ರಾಜ ತನ್ನ ಜೀವನದ ಮೇಲಿನ ಆಸೆಯನ್ನೇ ಬಿಟ್ಟುಬಿಟ್ಟಿದ್ದ. ಹೇಗೆ ಅಂತ ಹೇಳಿದರೆ, ಅವನು ಕುಳಿತುಕೊಂಡದ್ದು ಯಾಕೆ, ಪ್ರಾಯೋಪವೇಶಕ್ಕೆ ಅಂತ. ಅವನು ಮನಸ್ಸು ಮಾಡಿದರೆ ಬೇಕಾದಷ್ಟು ಸೈನಿಕರನ್ನು ತನ್ನ ಸುತ್ತಲೂ ಬೀಳಿಸಿಕೊಂಡು ಯಾವ ಕಡೆಯಿಂದಲೂ ಕೂಡ ತಕ್ಷಕ ಸರ್ಪ ಬರದೇ ಇರುವಂತೆ ಮಾಡ್ಕೊಳ್ಬೋದಾಗಿತ್ತು. ಆದರೆ ತಾನು ಮಾಡಿದ ತಪ್ಪಿಗೆ ಇದೇ ತಕ್ಕ ಶಿಕ್ಷೆ ಪ್ರಾಯಶ್ಚಿತ್ತ ಅಂತ ಅಂದ್ಕೊಂಡು ಅವನೇ ಮಾಡಿದ, ರಾಜ್ಯದ ಆಸೆಯನ್ನು ಬಿಟ್ಟ, ಜೀವಿತಾಶ ಬದುಕುವ ಆಸೆಯನ್ನು ಕೂಡ ಬಿಟ್ಟು, ಮರಣ ಯಾವ ಕಡೆಯಿಂದ ಬೇಕಾದರೂ ಬರಲಿ ನಾನು ಸಿದ್ಧನಾಗಿದ್ದೇನೆ ಅಂತ ಓಪನ್ ಪ್ಲೇಸಲ್ಲಿ ಹೋಗಿ ಕುಳಿತುಕೊಂಡ. ಯಾವುದೋ ಒಂದು ದೊಡ್ಡ ರೂಮ್ ಮಾಡ್ಕೊಂಡು ಕೊಳ್ಳಿಲ್ಲ, ಗಂಗಾ ನದಿಯ ತೀರದಲ್ಲಿ ತಕ್ಷಕ ಯಾವ ರೂಪದಲ್ಲಿ ಬೇಕಾದರೂ ಕೂಡ ಬರಲಿ ಎಂಬುದಾಗಿ ಧೈರ್ಯದಿಂದಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಅಲ್ಲಿ ಹೋಗಿ ಕುಳಿತುಕೊಂಡ ಎಂಬುದಾಗಿ ಪ್ರಧಾನವಾದ ಪ್ರಶ್ನೆ ಏನು, ಯಾಕೆ ಅವನಿಗೆ ವೈರಾಗ್ಯ ಈ ರೀತಿಯಾಗಿ ಬಂತು ಎಂಬುದಾಗಿ. ಬಂದಿದ್ದು ಯಾತಕ್ಕೋಸ್ಕರ ಅಂತ ಹೇಳಿದರೆ, ತಾನು ಮಾಡಿದಂತಹ ದೊಡ್ಡ ಅಪರಾಧಕ್ಕೆ ಅವನು ಪ್ರಾಯಶ್ಚಿತ್ತವಾಗಿ ಈ ರೀತಿಯಾದಂಥ ಶಿಕ್ಷೆಯನ್ನು ಅವನು ಪ್ರೀತಿಯಿಂದ ಸ್ವೀಕಾರ ಮಾಡಿದ ಅಂತೆ. ಯಾಕೆಂದರೆ ಅವನೇನು ಸಾಮಾನ್ಯ ವ್ಯಕ್ತಿಯಲ್ಲ, ಪ್ರತಿಯಾಗಿ ತಾನು ಶಾಪ ಕೊಡ್ಬೋದಾಗಿತ್ತು ಯಾವ ಶೃಂಗಿಗೆ. ಆದರೆ ಅದು ಯಾವುದನ್ನು ಕೂಡ ಮಾಡದೇನೆ ನಾನು ಮಾಡಿದ ತಪ್ಪಿಗೆ ಅವನು ಶಿಕ್ಷೆಯನ್ನು ಕೊಟ್ಟಿದ್ದಾನೆ, ಶಾಪವನ್ನು ಕೊಟ್ಟಿದ್ದಾನೆ ಅಂತ ಅದನ್ನು ಶಿರಸ ವಹಿಸಿ ಸ್ವೀಕಾರ ಮಾಡಿ ತಾನು ಉದ್ಧಾರದ ಮಾರ್ಗವನ್ನು ಹಿಡಿತಾನೆ. ಹೀಗೆ ವಿಷ್ಣುತೀರ್ಥರು ಆ ಪ್ರಾರಂಭದ 3 ಪ್ರಕರಣಗಳಲ್ಲಿ ಯಾವ ರೀತಿಯಾಗಿ ಭಾಗವತ ಬಂತು, ರಾಜನಿಗೆ ಯಾವ ರೀತಿಯ ವೈರಾಗ್ಯ ಬಂತು, ಮತ್ತು ಮುಂದೆ ಶುಕಾಗಮ ಪ್ರಕರಣ, ಶುಕಾಚಾರ್ಯರು ಬಂದರು ಎಂಬುದಾಗಿ ಅಷ್ಟೆಲ್ಲವನ್ನು ಕೂಡ ಇದು ಭಾಗವತದ ಬೇಸ್. ಹೇಗೆ ಭಾಗವತ ಪ್ರಾರಂಭ ಆಯಿತು ಪರೀಕ್ಷಿತ ಮಹಾರಾಜನಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಅಂತ ಅಷ್ಟನ್ನು ತಿಳಿಸಿದ್ದಾರೆ. ನಾಳೆ ದಿನ ಆ ಶುಕಾಗಮ ಪ್ರಕರಣ, ಅದೇ ರೀತಿಯಾಗಿ ಮುಂದಿನ ಪ್ರಕರಣಗಳನ್ನು ನೋಡೋಣ ಎಂಬುದಾಗಿ ಹೇಳ್ತಾ 2 ಮಾತನ್ನು ಶ್ರೀಕೃಷ್ಣಾರ್ಪಣಮಸ್ತು.